सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण चित्रं किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाविनव्य नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् आत्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते ಫ್ಯಾನ್ ಕಮ್ಮಿ ಹಾಕೊಂಡು ಪಾರೆ ಕೇಳವಾಗ್ತಾ ಇದೆ ತುಂಬಾ ಕುಳಿರ್ ಕಮ್ಮಿ ಮಾಡಿ ಶ್ರೀ ಗುರುಭ್ಯೋ ನಮಃ. ಸೊ ನನಗೇನ್ ಬೇಕಿಲ್ಲ ಜನ ತಗುತ್ತೆ. ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಭಾಗ ಬರುತ್ತಲ್ಲ, ಆ ಜಾಗ ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದು ಮಂತ್ರ ಸ್ವಲ್ಪ ದೀರ್ಘವಾದ ಮಂತ್ರ. ಅದರಿಂದ ವಿದ್ಯಾರಣ್ಯರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಒಂದು ಪಾರ್ಟ್ ಆಗಿ ಅದನ್ನ ಬ್ರೇಕ್ ಮಾಡಿ ಸೆಗ್ಮೆಂಟ್ ಆಗಿ ಮಾಡಿ ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅದು ಅಹಂ ಬ್ರಹ್ಮಾಸ್ಮಿ ಅಂತ ಬರೋ ಭಾಗವನ್ನ ಹೇಳ್ಬಿಟ್ರು ಮುಂಚೆನೆ. ಆಮೇಲೆ ಆತರ ಬಂದಿದ್ರಿಂದ, ಆತರ ಒಂದು ಜ್ಞಾನ ಬಂದಿದ್ರಿಂದ ಒಬ್ಬರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಸರ್ವಾತ್ಮ ಭಾವ ಬರುತ್ತೆ ಅಂತಾರೆ. ಆ ಸರ್ವಾತ್ಮ ಭಾವ ಅನ್ನೋದನ್ನ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸರ್ವಾತ್ಮ ಭಾವ ಅಂದ್ರೆ ಎಲ್ಲರೂ ಕೂಡ ಪ್ರಪಂಚದಲ್ಲಿರೋ ಎಲ್ಲಾ ಸೃಷ್ಟಿಯಲ್ಲಿರೋ ಎಲ್ಲಾ ಜೀವರುಗಳು ಕೂಡ ನಾನೇನೆ ಅಂತ ಬುದ್ಧಿ ಅದು. ಆ ಜೀವರು ಅಂತ ಹೇಳಿದಾಗ ಬೈ ಎಕ್ಸ್ಟೆನ್ಷನ್ ಜಡ ವಸ್ತುಗಳು ಕೂಡ ನಾನೇ ಅಂತ ಬುದ್ಧಿ ಅದು. ಹಾಗಾಗಿ ಎಲ್ಲರಲ್ಲೂ ಕೂಡ ನಾನೇ ಇದ್ದೀನಿ ಅಂತ ಒಂದು ಬುದ್ಧಿ ಇದೆಯಲ್ಲ, ಅದೇ ಸರ್ವಾತ್ಮ ಭಾವ. ಅದು ಬರಕ್ ಮುಂಚೆ ಏನಾಗಿತ್ತು, ಒಬ್ಬನಿಗೆ ತಾನು ಒಂದು ಸಣ್ಣ ಒಂದು ವ್ಯಕ್ತಿ ಅಂತ ಅನ್ಕೊಂಡಿದ್ದಾನೆ, ಅಂದ್ರೆ ಒಂದು ಪರಿಚ್ಛನ್ನದಾದ ಒಂದು ವ್ಯಕ್ತಿ ಅಂತ ಅನ್ಕೊಂಡಿದ್ದ. ಅದರಿಂದ ಅವನಿಗೆ ಸಂಸಾರ ಅನ್ನೋದಿತ್ತು. ಯಾಕಂದ್ರೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಒಂದಿದೆ, ಎರಡನೇ ವಸ್ತು ಒಂದಿದ್ರೆ ಅದರಿಂದ ಒಂದು ಭಯ ಇರುತ್ತೆ ಅಂತ. ಹಾಗಾಗಿ ಸಂಸಾರಕ್ಕೆ ಇದೇ ಕಾರಣವಾಗಿರುತ್ತೆ. ಹಾಗಾಗಿ ಇವನು ತನ್ನನ್ನ ಅಖಂಡ ಅನಂತ ಅಂತ ತಿಳ್ಕೊಂಡಾಗ ಅವನಿಗೆ ಅವನ್ ಬಿಟ್ಟು ಬೇರೆ ಯಾವುದೂ ಇಲ್ವೇ ಇಲ್ಲ. ಅವಾಗ ಅವನನ್ನ ಒಂದು ಕೊನೆಗಾಣಕ್ಕೆ ಅವನಿಗೆ ಏನಾದ್ರು ಅವನಿಗೆ ಒಂದು ಕೊನೆ ಉಂಟು ಮಾಡೋಣ ಅಂತ ಹೇಳಿದ್ರೆ ಯಾರಿಗೂ ಆಗೋದೇ ಇಲ್ಲ, ಯಾರು ಇಲ್ವೇ ಇಲ್ಲ ಅಂತ. ಹಾಗಾಗಿ ಅವನು ಎಲ್ಲರಾಗೂ ತಾನೇ ಇದ್ದಾನೆ ಅಂತ ಒಂದು ಭಾವನೆಗೆ ಅವನು ಬರ್ತಾನೆ. ಇದೇ ಮುಕ್ತಿ ಅಂತ ಹೇಳುದು. ಹಾಗಾಗಿ ಅಂತ ಒಂದು ಯಾವುದು ಜಡವಸ್ತುಗೆ ಆಕ್ಚುಲಿ ಜಡವಸ್ತು ಜೀವಾತ್ಮ ಅಲ್ಲ, ಖಂಡಿತ. ಯಾಕಂದ್ರೆ ನೋಡಿ, ನಮ್ ಶರೀರದಲ್ಲೇ ಕೂಡ ನಾವು ಅಂತ ನಾವ್ ಯಾವ್ದು ಹೇಳ್ತೀವೋ ಅದರಲ್ಲಿ ಒಂದು ಚೈತನ್ಯ ಆಸ್ಪೆಕ್ಟ್ ಒಂದಿದೆ, ಒಂದು ಜಡ ಆಸ್ಪೆಕ್ಟ್ ಇದೆ. ಜಡ ಆಸ್ಪೆಕ್ಟ್ ಅನ್ನೋದು ನಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದು. ಹಾಗಾಗಿ ಅದು ಕೂಡ ಜಡವೇ ಆಕ್ಚುಲಿ. ಹಾಗಾಗಿ ತಾನು ಕೇವಲ ಚೈತನ್ಯ ಅಂತ ತಿಳ್ಕೊಂಡಾಗ ಆ ಚೈತನ್ಯಕ್ಕೆ ಮಿತಿ ಇಲ್ವೇ ಇಲ್ಲ. ನಾವು ಅವರು ಇವರು ನಾನು ನೀನು ಅಂತ ಹೇಳುವಾಗ ಈ ಶರೀರವನ್ನು ಇಟ್ಕೊಂಡು ನಾವು ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಆ ಶರೀರವನ್ನು ಬಿಟ್ಟು ಅದ್ರ ಒಳಗಡೆ ಇರೋ ಚೈತನ್ಯ ಅಂತ ತಗೊಂಡ್ರೆ ಅದಕ್ಕೆ ಡಿವೈಡ್ ಮಾಡಕ್ಕೆ ಅದನ್ನ ಭೇದಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಭೇದಕ ಅನ್ನೋದು ಯಾವ್ದು ಇರೋದೇ ಇಲ್ಲ. ಅಂದ್ರೆ ಡಿವೈಡಿಂಗ್ ಫ್ಯಾಕ್ಟರ್ ಅಂತ ಅನ್ನೋದು ಯಾವ್ದು ಇಲ್ವೇ ಇಲ್ಲ. ಯಾಕಂದ್ರೆ ಚೈತನ್ಯ ಅನ್ನೋದು ಅದರ ಡಿವಿಷನ್ಗೆ ಒಳಪಟ್ಟ ವಸ್ತು ಅಲ್ವೇ ಇಲ್ಲ. ಆದ್ರೆ ಈ ಶರೀರ ಅನ್ನೋದು ಅಥವಾ ಪ್ರಕೃತಿಯಿಂದ ಆಗಿದ್ದ ವಸ್ತುಗಳೆಲ್ಲ ಖಂಡಿತ ಬೇರೆ ಬೇರೆ ಅಂತ ಅದಕ್ಕೆ ಇರುತ್ತೆ, ಅದಕ್ಕೊಂದು ಮಿತಿ ಇರುತ್ತೆ. ಅದು ಆದ್ರೆ ಚೈತನ್ಯಕ್ಕೆ ಮಾತ್ರ ಮಿತಿ ಇಲ್ವೇ ಇಲ್ಲ. ಅದಕ್ಕೇನೆ ಅದ್ವೈತ ವೇದಾಂತದಲ್ಲಿ ಮತ್ತು ಭಾಗವತ ಮತ್ತು ಬೇರೆ ಬೇರೆ ಶ್ರುತಿಗಳಲ್ಲಿ ಇಂಥ ಕಡೆ ಎಲ್ಲ ಉದಾಹರಣೆ ಕೊಡೋದು ಯಾವ್ದು ಅಂತ ಹೇಳಿದ್ರೆ ಘಟಾಕಾಶ ಮಹಾಕಾಶ ಅಂತ ಉದಾಹರಣೆ ಕೊಡ್ತಾರೆ. ಆಕಾಶ ಅಂತ ಒಂದು ಮಹತ್ತಾಗಿದೆಯಲ್ಲ, ಅದರಲ್ಲಿ ಡಿವಿಷನ್ಸ್ ಏನು ಇಲ್ವೇ ಇಲ್ಲ, ನ್ಯಾಚುರಲ್ ಆಗೇ ಇಲ್ಲ. ಆದ್ರೆ ನಮಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಅಥವಾ ಒಂದು ಮನೆ ಅಂತ ತಗೊಂಡ್ರೆ ಅದ್ರ ಒಳಗಡೆ ಸ್ವಲ್ಪ ಸ್ಪೇಸ್ ಇರುತ್ತೆ. ಆತರ ಒಂದೊಂದು ಸ್ಪೇಸ್ ಅನ್ನೋದು ಅದ್ರಿಗೆ ಬರೋ ಒಂದು ಎನ್ಕ್ಲೋಷರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಆ ಸ್ಪೇಸ್ ಸ್ವಲ್ಪ ಕಡಿಮೆ ಚಿಕ್ಕದು ದೊಡ್ಡದು ಅಂತೆಲ್ಲ ಇರುತ್ತೆ. ಆದ್ರೆ ಎನ್ಕ್ಲೋಷರ್ ಅನ್ನೋದು ಹೊಟ್ಟೋದ್ರೆ ನಮ್ಗೆ ಆ ಸ್ಪೇಸ್ ಅನ್ನೋದು ಒಂದೇ ಒಂದಾಗಿರುತ್ತೆ. ಅದೇ ತರನೇ ಈ ಚೈತನ್ಯ ಅನ್ನೋದು ಯದ್ಯಪಿ ಒಂದೇ ಆಗಿದ್ರು ಕೂಡ
ನಾವು ಈ ಶರೀರಗಳಲ್ಲಿ ಇಟ್ಕೊಂಡು ನಾವು ಇದು ಬೇರೆ ಅದು ಬೇರೆ ಅಂತ ಹೇಳ್ತಾ ಇದೀವಿ. ನಮ್ಮ ಸೃಷ್ಟಿ, ನಮ್ಮ ವೇದಾಂತದ ಒಂದು ಮೆಥಡ್ ಅಲ್ಲಿ ನೋಡಿದಾಗ ಈ ಮನುಷ್ಯರು ದೇವತೆಗಳು ಅಂತ ಇದ್ದಾರೆ, ಮನುಷ್ಯರು ಬಿಟ್ಟು ದೇವತೆಗಳು ಅಂತ ಇದ್ದಾರೆ. ಪ್ರಾಣಿ ಪಕ್ಷಿಗಳು ನಾವೇ ನೋಡ್ತೀವಿ, ಅದರಲ್ಲಿ ಇನ್ನೂ ಸ್ವಲ್ಪ ಕಡಿಮೆಯಾಗಿರೋ ತುಂಬಾ ಚಿಕ್ಕದು ಏನು ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಕೂಡ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ವೇದಾಂತದಲ್ಲಿ ಹೇಳೋದು ದೇವತೆಗಳು ಅದರಲ್ಲಿ ಕೂಡ ಇನ್ನೂ ದೊಡ್ಡದಾಗಿ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಒಂದು ಕಲ್ಪನೆ ಇದೆ, ಚತುರ್ಮುಖ ಬ್ರಹ್ಮ ಅಂತ. ಅವನೇ ದೊಡ್ಡ, ಎಲ್ಲದಕ್ಕಿಂತ ದೊಡ್ಡ ಜೀವ ಅಂತ. ಅದರಲ್ಲೂ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವ್ಯಷ್ಟಿ ಶರೀರ, ಸಮಷ್ಟಿ ಶರೀರ ಅಂತ ಒಂದು ಹೇಳ್ತೀವಿ. ಸಮಷ್ಟಿ ಶರೀರ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡಕ್ಕೂ ಸೇರ್ಕೊಂಡು ಒಂದು ಸ್ಥೂಲ ಶರೀರ, ಇದಕ್ಕೆ ವಿರಾಟ್ ಅಂತ ಹೇಳ್ತೀವಿ. ಸೊ ಒಂದು ಸೂಕ್ಷ್ಮ ಶರೀರ, ಅದಕ್ಕೆ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಸೊ ಈ ತರ ನಾವು ಆ ಶರೀರದಲ್ಲಿ ಒಂದು ಬೃಹತ್ ಆಗಿರೋದು ಅಂತ ಹೇಳ್ತೀವಿ, ಅದರಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಹೇಳ್ತೀವಿ. ಬಟ್ ಏನೇ ಇದ್ರೂ ಕೂಡ ಇದೆಲ್ಲ ಕೂಡ ಒಂದೊಂದು ಪರಿಚಿನ್ನತೆ ಇಟ್ಕೊಂಡೇ ಬರುತ್ತೆ ಅದು. ಆದ್ರೆ ಈ ನಾನೇ ಎಲ್ಲವೂ ಅಂತ ಬಂದಾಗ ಈ ವಿರಾಟ್ ಅದೆಲ್ಲ ಕೂಡ ದಾಟಿ ಹೋಗ್ಬಿಡ್ತಾರೆ. ಅದೆಲ್ಲವನ್ನೂ ದಾಟಿ ಇರೋದು ಒಂದೇ ಒಂದು ಚೈತನ್ಯ. ಆ ಚೈತನ್ಯದ ಒಳಗಡೆ ಬೇರೆ ಬೇರೆ ಶರೀರಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ ಅಂತ ಒಂದು ಕಲ್ಪನೆ ಬರುತ್ತೆ ಅಷ್ಟೇನೆ ಹೊರತು ಚೈತನ್ಯ ಒಂದೇ ಒಂದೇ ಅಂತ ಬರುತ್ತೆ. ಆ ಚೈತನ್ಯ ನಾನೇ ಅಂತ ತಿಳಿತಾನೆ ಇವತ್ತು ಜ್ಞಾನಿ ಆದವನು. ಆಗ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ ಉಪನಿಷತ್ತಲ್ಲಿರೋ ಮಾತದು. ಸೊ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಾಗ ಅವನು ಆ ವ್ಯಕ್ತಿ ತಿಳ್ಕೊಂಡವನು ಎಲ್ಲವೂ ಆಗ್ತಾನೆ ಅವನು ಅಂತ ಇದಕ್ಕೆ ನೇರಾದ ಅರ್ಥ ಆಗಿದೆ. ಆ ಎಲ್ಲವೂ ಆಗೋದು ಅಂತ ಒಂದಿದೆಯಲ್ಲ, ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಇವಾಗ. ಸೊ ಉಪನಿಷತ್ತಲ್ಲೇನೆ ಅದ್ರ ಬಗ್ಗೆ ಸ್ವಲ್ಪ ವಿಷಯ ಎಲ್ಲ ಬರುತ್ತೆ, ಅಲ್ಲೇ ಆ ಉಪನಿಷತ್ತಲ್ಲೇನೆ ಅದೇ ಮಂತ್ರದಲ್ಲೇ ಬರುತ್ತೆ. ಅದನ್ನೆಲ್ಲ ಇವರು ಒಂದೊಂದಾಗಿ ತುಂಬಾ ಸ್ಟೆಪ್ ಅದನ್ನ ಲಾಜಿಕಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಮೊದಲು ತಸ್ಮಾತ್ ಸತ್ ಸರ್ವಂ ಭವತ್ ಇತಿ ವಾಕ್ಯೇನ ವೇದನಾತ್ ಉಚ್ಯತೆ ಭಾವಾಪ್ತಿ ಸರ್ವಜ್ಞತ್ವ ಅಪವಾದತಃ ಅಂತ. ಇವಾಗ ಏನ್ ಮಾಡ್ತಾ ಇದ್ದಾರೆ ನೋಡಿ, ಇವರು ತುಂಬಾ ಕೇರ್ಫುಲ್ ಆಗಿ ಒಂದು ಹೇಳ್ತಾ ಇದ್ದಾರೆ. ನಮ್ಮ ವೇದಾಂತದಲ್ಲಿ ಇವಾಗ ನಾನು ಬ್ರಹ್ಮ ಅಂತ ಒಬ್ಬನಿಗೆ ತಿಳ್ಕೊಂಡ್ರೆ ಕೆಲವರು ನಮ್ಮ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ. ಓಹೋ, ನೀನ್ ಬ್ರಹ್ಮ ಅಂತ ಹೇಳಿದ್ರೆ ನೀನು ಈಶ್ವರ, ನೀನು ನಿನಗೆ ಎಲ್ಲ ಗೊತ್ತಾ, ನೀನು ಸರ್ವಜ್ಞಾನ ನೀನು ಅಂತ ಕೇಳ್ತಾರೆ. ಸರ್ವಜ್ಞ ಅಂದ್ರೆ ಏನು? ಆಮ್ನಿಷಿಯನ್ಸ್ ಅಂತ ನಾವ್ ಹೇಳ್ತೀವಲ್ಲ, ಎಲ್ಲದ್ರ ಬಗ್ಗೆನೂ ಒಂದು ತಿಳುವಳಿಕೆ ಅಂತ, ಎಲ್ಲದ್ರ ಬಗ್ಗೆ ಒಂದು ಅರಿವು ಅಂತ. ಅದು ಈಶ್ವರ ಅಂತ ಒಂದು ವ್ಯಕ್ತಿಗೆ ಅದಿದೆ ಅಂತ ನಾವು ಒಪ್ಪಿದ್ದೀವಿ ಶಾಸ್ತ್ರದಲ್ಲಿ. ಆದ್ರೆ ಆ ಈಶ್ವರ ಅನ್ನೋನಿಗೆ ಒಂದು ಫಂಕ್ಷನ್ ಇದೆ. ಅಂದ್ರೆ ಏನು? ಸೃಷ್ಟಿ ಸ್ಥಿತಿ ಲಯ ಅದೆಲ್ಲ ಮಾಡೋ ಫಂಕ್ಷನ್ ಇದೆ. ಆ ಈಶ್ವರನಿಗೆ ಸರ್ವಜ್ಞತ್ವ ಅಂತ ಇರುತ್ತೆ. ಸರ್ವಜ್ಞತ್ವ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ಟ್ರಿಕ್ಟ್ ಆಗಿ ಅದ್ರ ಬಗ್ಗೆ ಮಾತ್ರ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲದ್ರ ಬಗ್ಗೆನೂ ಒಂದು ಅರಿವು ಇರುತ್ತೆ ಮತ್ತು ತ್ರಿಕಾಲ ಜ್ಞಾನ ಇರುತ್ತೆ. ಅಂದ್ರೆ ಒಂದೊಂದು ಜೀವನ ಬಗ್ಗೆನೂ ಈ ಜೀವ ಮುಂಚೆ ಏನಾಗಿದ್ದ, ಅದು ಪುಲ್ಲಿಂಗ ಹೇಳಕ್ಕಾಗಲ್ಲ. ಜೀವ ಇದು ಮುಂಚೆ ಏನಾಗಿತ್ತು, ಆ ಜೀವ ಇವಾಗ ಏನಾಗಿದೆ, ಮುಂದೆ ಏನಾಗುತ್ತೆ. ಯಾಕಂದ್ರೆ ಆ ಜೀವರುಗಳು ಮಾಡಿರೋ ಕರ್ಮ ಪ್ರಕಾರನೇ ಜೀವರುಗಳಿಗೆಲ್ಲ ಶರೀರ ಸಿಗೋದು. ಹಾಗಾಗಿ ಆ ಕರ್ಮವನ್ನ ತಿಳ್ಕೊಂಡು, ಆ ಪ್ರತಿಯೊಂದು ಜೀವಕ್ಕೂ ಇರೋ ಕರ್ಮವನ್ನ ತಿಳ್ಕೊಂಡು ಆಯಾ ಕರ್ಮಕ್ಕೆ ತಕ್ಕನಾಗಿ ಆಯಾ ಜೀವರುಗಳಿಗೆ ಫಲ ಕೊಡ್ಬೇಕು. ಫಲ ಅಂತ ಬಂದಾಗ ಏನಾಗುತ್ತೆ, ಆ ಜೀವರಿಗೆ ಆ ಫಲವನ್ನ ಅನುಭವಿಸಕ್ಕೆ ತಕ್ಕನಾಗಿರೋ ಒಂದು ಶರೀರವನ್ನು ಕೊಡ್ಬೇಕು. ಆಮೇಲೆ ಆ ಶರೀರವನ್ನು ಇಟ್ಕೊಂಡಿರೋ ಆ ಜೀವ ಯಾವ್ದೋ ಒಂದು ಜಾಗದಲ್ಲಿ ಇರ್ಬೇಕು. ಒಂದು ಭೋಗ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಜಾಗದಲ್ಲಿ ಇರ್ಬೇಕು. ಆ ಜಾಗ ಯಾವ್ದು ಅಂತ ಹೇಳಿದ್ರೆ ಈ 14 ಲೋಕಗಳು ಅಂತ ಹೇಳ್ತೀವಲ್ಲ ಬ್ರಹ್ಮಾಂಡದಲ್ಲಿ, ಆ ಲೋಕಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಆ ಜೀವಕ್ಕೆ ಒಂದು ಸ್ಥಿತಿ ಸಿಗುತ್ತೆ ಅದ್ರ ಕರ್ಮ ಪ್ರಕಾರ. ಆಮೇಲೆ ಅದು ಇಷ್ಟು ಕಾಲ ಇರಬೇಕು ಅಂತ ಒಂದು ನಿಯತಿ ಇದೆ ಆ ಜೀವಕ್ಕೆ. ಅದಕ್ಕೆ ಹುಟ್ಟು ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಅಂತ ಒಂದಿರುತ್ತೆ. ಅದು ಎಲ್ಲವನ್ನೂ ತಿಳ್ಕೊಂಡು ಆ ತರ ಒಂದು ವ್ಯವಸ್ಥೆ ಮಾಡೋದು ಅಂತ ಇದೆಯಲ್ಲ, ಅದಕ್ಕೆ ಈಶ್ವರ ಅಂತ ಹೇಳೋದು. ಸೊ ಆ ವ್ಯವಸ್ಥಾಪಕ ಇಲ್ಲ, ಕರ್ಮ ಮಾಡಕ್ಕೆ ವ್ಯವಸ್ಥೆ ಇದೆ ಅಂದ್ರೆ ಕರ್ಮ ಮಾಡಕ್ಕೆ ಹೌದು ಫ್ರೀಡಮ್ ಇದೆ. ಜೀವರುಗಳಿಗೆ ಫ್ರೀಡಮ್ ಇದೆ ಕರ್ಮ ಮಾಡಕ್ಕೆ. ಆದ್ರೆ ಅವ್ರ ಇಚ್ಛೆಯಿಂದ ಫ್ರೀಡಮ್ ಇದೆ ಕರ್ಮ ಮಾಡಕ್ಕೆ. ಆದ್ರೆ ಅದರಲ್ಲೂ ಕೂಡ ಒಂದು ಇತಿಮಿತಿ ಇರುತ್ತೆ. ಅದು ಒಬ್ಬ ಜೀವನಿಗೆ ಅವನಿಗೆ ಏನ್ ಶಕ್ತಿ ಇದೆಯೋ ಅಷ್ಟಕ್ಕೆ ಮಾಡಕ್ಕಾಗುತ್ತೆ, ಅದಕ್ಕೆ ಮೀರಿ ಇರೋದನ್ನ ಅವ್ನು ಮಾಡಕ್ಕಾಗಲ್ಲ ಅಂತ ಅದು ಇರುತ್ತೆ. ಈ ತರ ಇರುತ್ತೆ. ಸೊ ಹಾಗಾಗಿ ಈಶ್ವರ ಅಂದ್ರೆ ಯಾರು ಅಂತ ಹೇಳಿದ್ರೆ ಇದೆಲ್ಲವನ್ನು ತಿಳ್ಕೊಂಡಿರೋನು. ಆಮೇಲೆ ಅವನಿಗೆ ತಿಳ್ಕೊಳಕ್ಕೆ ನಮ್ಮ ಶಾಸ್ತ್ರದ ಪ್ರಕಾರ ಇವಾಗ ನಾವು ಒಂದು ವಿಷಯವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಗೆ ಕೆಲವು ಇಂದ್ರಿಯಗಳೆಲ್ಲ ಬೇಕು. ನಮ್ಗೆ ಇಂದ್ರಿಯಗಳು ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಇದೆಲ್ಲ ಬೇಕು. ಇದು ಇಟ್ಕೊಂಡ್ರೆ ನಾವು ಒಂದು ತಿಳಿಬೋದು. ಆದ್ರೆ ಈಶ್ವರನಿಗೆ ಆತರ ಅಪೇಕ್ಷೆ ಇಲ್ಲ. ಅವನಿಗೆ ನ್ಯಾಚುರಲ್ ಆಗಿ ಎಲ್ಲವೂ ಕೂಡ ತಿಳಿದಿದೆ ಅಂತ ಒಂದು ಇದಕ್ಕೆ ಸಂಸ್ಕೃತದಲ್ಲಿ ಅಭ್ಯುಪಗಮ ಅಂತ ಹೇಳ್ತಾರೆ. ಅಭ್ಯುಪಗಮ ಅಂತ ಹೇಳಿದ್ರೆ ಇಟ್ ಇಸ್ ಅಗ್ರೀಡ್ ಟು ಬಿ ದಟ್ ವೇ. ಇಟ್ ಇಸ್ ಅಗ್ರೀಡ್ ಟು ಬಿ ದಟ್ ವೇ, ಆತರ. ಹಾಗಾಗಿ ಆ ಈಶ್ವರನ ಕಲ್ಪನೆ ಆತರ ಇರುತ್ತೆ ಅದು. ಸೊ ಹಾಗಾಗಿ ಆಯ್ತಾ ಹಾಗಾಗಿ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ನೀನು ಆ ಈಶ್ವರನ ಅಂತ ಕೇಳ್ತಾ ಕೆಲವರು ಯಾರಾದ್ರು. ಅದಕ್ಕೆ ವೇದಾಂತ ಕೊಡೋ ಉತ್ತರ ಅಂತ ಹೇಳಿದ್ರೆ ವೇದಾಂತದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆ ಈಶ್ವರನಿಗೆ ಸೇರಿಸ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ಅಲ್ಲ. ಇದು ಕೇವಲ ಚೈತನ್ಯ ನಾನಾಗಿದ್ದೀನಿ ಮತ್ತು ಎಲ್ಲವೂ ನಾನಾಗಿದ್ದೀನಿ. ಆ ಈಶ್ವರನು ಕೂಡ ನಾನಾಗಿದ್ದೀನಿ ಅಂತ. ಅಂದ್ರೆ ಈಶ್ವರ ಕೂಡ ನಾನು ಅಂತ ಹೇಳಿದಾಗ ನನಗೆ ಆ ಶಕ್ತಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈಶ್ವರನು ಕೂಡ ಆ ವ್ಯಾಪ್ತಿಯಲ್ಲಿ ಸೇರ್ಬಿಡುತ್ತೆ.
ಹಾಗಾಗಿ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಒಂದು ಕಲ್ಪನೆ ಇದೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಈ ಭಾವಾಪ್ತಿ ಅಂತ ಹೇಳಿದ್ರೆ ಎಲ್ಲವೂ ನಾನು ಆಗ್ತೀನಿ ಅಂತ ಹೇಳಿದಾಗ ಸರ್ವಜ್ಞತ್ವ ಅಂತ ಒಂದಿದೆಯಲ್ಲ ಅದನ್ನ ಬಿಟ್ಟು ಇದು ಹೇಳೋದು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಸರ್ವಜ್ಞತ್ವ ಅನ್ನೋದು ಆ ಈಶ್ವರ ಅಂತ ಒಂದಿದೆಯಲ್ಲ ಅದಕ್ಕೆ ಮಾತ್ರ ಇರೋದು. ಆದ್ರೆ ನೋಡಿ, ಇವಾಗ ನಾನು ಎಲ್ಲವೂ ನಾನು ಆಗಿದ್ದೀನಿ ಅಂತ ಹೇಳಿದಾಗ ಒಂದು ಹಸು ಒಂದು ಹುಲ್ಲು ತಿನ್ನುತ್ತೆ, ಒಂದು ಕೋತಿ ಎಷ್ಟು ಬೇಕಾದ್ರೆ ಹೈಟಿಗೆ ಹತ್ತುತ್ತೆ ಅದು. ಆತರ ಇವಾಗ ಅಹಂ ಬ್ರಹ್ಮಾಸ್ಮಿ ನಾನು ಸರ್ವಭಾವ ಆಗಿದ್ದೀನಿ ಅಂತ ಹೇಳಿದ್ರೆ ನನ್ಗೆ ಅದೆಲ್ಲ ಮಾಡಕ್ಕಾಗುತ್ತಾ ಅಂತ ಕೇಳಿದ್ರೆ ಖಂಡಿತ ಅದಲ್ಲ, ಅದರ ಉದ್ದೇಶ ಅಲ್ಲ ಅದು. ಯಾಕಂದ್ರೆ ಆಯಾ ಶರೀರ ಇಟ್ಕೊಂಡಿರೋ ಒಂದು ಜೀವಕ್ಕೆ ಆತರ ಮಾಡಕ್ಕೆ ಒಂದು ಶಕ್ತಿ ಇದೆ. ಅದೇ ತರ ಈಶ್ವರನಿಗೂ ಕೂಡ ಆತರ ಒಂದು ಶಕ್ತಿ ಇದೆ. ಆದ್ರೆ ಸರ್ವಭಾವ ಅಂತ ನಾನು ಎಲ್ಲವೂ ನಾನೇ ಅಂತ ತಿಳ್ಕೊಂಡಾಗ ಅದೆಲ್ಲ ನನಗೆ ಮಾಡಕ್ಕಾಗುತ್ತೆ ಅನ್ನೋದು ಉದ್ದೇಶ ಅಲ್ಲ ಇದು. ಸೊ ದಟ್ ಇಸ್ ಇದನ್ನ ನಾವು ತಿಳ್ಕೊಬೇಕು. ಅದರಿಂದ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಆ ವಿಷಯವನ್ನು ಸೇರಿಸಿ ಇದಕ್ಕೆ ಹೇಳ್ತಾ ಇದ್ದಾರೆ ಸರ್ವಜ್ಞತ್ವ ಅಪವಾದತಃ ಅಂತ ಹೇಳಿದ್ರೆ ಏನು, ಸರ್ವಜ್ಞತ್ವ ಅನ್ನೋದನ್ನ ಎಕ್ಸೆಪ್ಟಿಂಗ್ ದಟ್, ಅಂದ್ರೆ ಅದನ್ನ ಬಿಟ್ಟು ನಾನು ಎಲ್ಲವೂ ಆಗಿದ್ದೀನಿ ಅಂತ. ಹಾಗಾದ್ರೆ ಅದು ಲೋಪ ಅಲ್ಲ, ಖಂಡಿತ ನಾನು ಸರ್ವಭಾವ ಅನ್ನೋದಕ್ಕೆ ಲೋಪ ಅಲ್ಲ, ಸರ್ವಜ್ಞತ್ವ ಬಿಟ್ಟಿದ್ದೀನಿ ಅಂತ. ಇಟ್ ಇಸ್ ನಾಟ್ ದೇರ್ ಇನ್ ಆಸ್ ಎ ಫ್ಯಾಕ್ಟ್, ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅದು ಇದಕ್ಕೆ ಸೇರಿದ್ದಲ್ಲ ಅಂತ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ಸ್ವತಃ ಸರ್ವಾತ್ಮಕಂ ಬ್ರಹ್ಮ ಭಾತಿ ಅಸರ್ವಂ ಇವ ಭ್ರಮಾತ್ ವಿದ್ಯೆಯ ಭ್ರಾಂತಿ ಬಾಧೆ ಅಸ್ಯ ಸರ್ವತ್ವಂ ಅವಶಿಷ್ಯತೆ. ಇವಾಗ ಏನಾಯ್ತು, ಒಬ್ಬ ಈ ಜ್ಞಾನ ಬರಕ್ ಮುಂಚೆ ಅವ್ನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅವ್ನು ಯದ್ಯಪಿ ಜ್ಞಾನ ಬರಕ್ ಮುಂಚೆನೂ ಆ ವ್ಯಕ್ತಿ ಸರ್ವವೇ ಆಗಿದ್ದಾನೆ, ಅದು ಗೊತ್ತಿರಲಿಲ್ಲ ಅಷ್ಟೇನೆ. ಅದು ಅವಿದ್ಯೆಯಿಂದ ಅದು ನಾನು ಸರ್ವ ಅಲ್ಲ ನಾನು ಅಂತ ಒಂದು ತಿಳಿದಿದ್ದ, ಅದೇ ಭ್ರಾಂತಿ ಅದು. ಆದ್ರೆ ಈ ಜ್ಞಾನ ಏನ್ ಮಾಡುತ್ತೆ, ವಿದ್ಯೆ ಏನ್ ಮಾಡುತ್ತೆ, ಆ ಭ್ರಾಂತಿಯನ್ನು ಹೋಗ್ಲಾಡ್ಸುತ್ತೆ, ಅದು ಅಷ್ಟೇನೆ. ಸೊ ಹಾಗಾಗಿ ಅದಕ್ಕೇನೆ ಉಪನಿಷತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ, ಅದನ್ನ ಹೇಳುವಾಗ ಬ್ರಹ್ಮವ ಇದಮಗ್ರ ಆಸೀತ್ ಅಂತಾನೆ ಅದು ಶುರು ಮಾಡದೆ ಹಾಗೆ ಮಾಡುತ್ತೆ ಅದು. ಇದು ಮುಂಚೆನೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳಕ್ ಮುಂಚೆ ಕೂಡ ಆ ತಿಳ್ಕೊಳ್ಳೋ ವ್ಯಕ್ತಿ ಇದಾನಲ್ಲ, ಅವನು ಬ್ರಹ್ಮವೇ ಆಗಿದ್ದಾನೆ ಮುಂಚೆ ಕೂಡ, ಆದ್ರೆ ತಿಳಿದಿರ್ಲಿಲ್ಲ. ಅವನು ಜೀವ ಅಂತ ತಿಳ್ಕೊಂಡಿದ್ದಾನೆ. ಅವನು ಒಂದು ಸಾಧನೆಯನ್ನು ಮಾಡಿ ನಾನು ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ತಿಳ್ಕೊಂಡಾಗ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಎಲ್ಲವೂ ನಾನೇ ಅಂತ ಒಂದು ತಿಳುವಳಿಕೆ ಬರುತ್ತೆ. ಎಲ್ಲವೂ ನಾನೇ ಆಗ್ತೀನಿ ಅಂತ ಹೊಸದಾಗ ಆಗೋದಲ್ಲ ಅದು. ನಾನು ಮುಂಚೆನೂ ಎಲ್ಲವೂ ಆಗಿದ್ದೀನಿ, ಇವಾಗ್ಲೂ ಅದೇ ಆಗಿದ್ದೀನಿ ನಾನು ಅಂತ ತಿಳಿತಾನೆ. ಸೊ ಹೀಗಾಗಿ ಇಂಥ ಒಂದು ವಿಷಯವನ್ನ ಹೇಳಕ್ಕೆ ಹೇಳ್ತಾ ಇದ್ದಾರೆ, ಸ್ವತಃ ಸರ್ವಾತ್ಮಕಂ ಬ್ರಹ್ಮ ಭಾತಿ, ಸಾನಾಗಿ ಅದು ಎಲ್ಲವೂ ನಾನು ಆಗಿದ್ದೀನಿ ಅಂತ ಇರೋದು ಅಸರ್ವಂ ಇವ ಭ್ರಮಾತ್, ಅದು ಅಸರ್ವ ಅಂತ ಒಂದು ಅಸರ್ವನಾಗಿ ಇರೋದು ಅಂತ ಭ್ರಮೆಯಿಂದ, ನಾನು ಎಲ್ಲವೂ ಅಲ್ಲ ನಾನು ಇಷ್ಟೇನೆ ಅಂತ ಒಂದು ಭ್ರಮೆಯಿಂದ ಆಗಿರೋದದು. ವಿದ್ಯೆಯ ಭ್ರಾಂತಿ ಬಾಧೆ ಅಸ್ಯ ಸರ್ವತ್ವಂ ಅವಶಿಷ್ಯತೆ. ವಿದ್ಯೆಯಿಂದ ಅದ್ರ ಈ ಜ್ಞಾನದಿಂದ ಆ ಭ್ರಾಂತಿ ಹೋದಾಗ ಅವ್ನಿಗೆ ಏನಾಗುತ್ತೆ, ಅವ್ನ ಸರ್ವತ್ವ ಅನ್ನೋದು ಉಳ್ಕೊಳ್ಳುತ್ತೆ ಅದು ಅಂತ. ಮುಂಚೆನೂ ಸರ್ವತ್ವ ಇತ್ತು, ಅದು ಒಂದು ಮುಚ್ಚಿತ್ತು ಅಷ್ಟೇನೆ. ಇವಾಗ ಅದು ಇವಾಗ ಅದು ಸರಿಯಾಗಿ ಅವ್ನಿಗೆ ಗೊತ್ತಾಗ್ತಾ ಇದೆ ಅದು. ಹಾಗಾಗಿ ಅವನಿಗೆ ಆ ಒಂದು ಎನ್ವೆಲಪ್ ಅಂತ ಸ್ಕ್ರೀನ್ ಅಂತ ಇತ್ತಲ್ಲ, ಆ ಸ್ಕ್ರೀನ್ ಹೊಟ್ಟೋಗಿದೆ ಅಷ್ಟೇನೆ. ಹಾಗಾಗಿ ಸರ್ವತ್ವ ಅನ್ನೋದು ಹಾಗೇನೆ ಉಳಿಯುತ್ತೆ ಅದು ಅಂತ. ಇವಾಗ ನಾವು ಅದಕ್ಕೇನೆ ನಾವು ಈ ಕರ್ಣನ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದ್ವಿ. ಆ ಕರ್ಣ ಅನ್ನೋನು ಮುಂಚೆನೆ ಕರ್ಣನೇ ಕುಂತಿಪುತ್ರನೇ ಆಗಿದ್ದಾನೆ, ಆದ್ರೆ ಅವನಿಗೆ ತಿಳಿದಿರ್ಲಿಲ್ಲ ಅದು. ಆದ್ರೆ ತಿಳುವಳಿಕೆ ಬಂದಾಗ ಏನಾಯ್ತು, ನಾನು ಮುಂಚೆನೆ ಕುಂತಿಪುತ್ರ ನಾನು ಅಂತ ಅವನಿಗೆ ತಿಳುವಳಿಕೆ ಇರುತ್ತೆ ಅಷ್ಟೇ ಹೊರತು ಕೃಷ್ಣ ಅವನಿಗೆ ಹೇಳಿದ್ಮೇಲೆ ಇನ್ಮೇಲೆ ನಾನು ಕುಂತಿಪುತ್ರನ ಆಗ್ತೀನಿ ಅಂತ ಆತರ ಅಲ್ಲ. ಮುಂಚೆನೂ ನಾನು ಕುಂತಿಪುತ್ರನೇ, ನಾನು ಅದ್ರ ಬಗ್ಗೆ ತಿಳುವಳಿಕೆ ಇಳಿದೇವರೆಗೂ ನಾನು ಅದೇನೆ ಅಂತ. ಸೊ ಈ ತರ ಒಂದು ತಿಳ್ಕೊಬಹುದು. ಆಮೇಲೆ ನಾವು ಒಂದು ರಜ್ಜು ಸರ್ಪ ಉದಾಹರಣೆ ತಗೊಂಡು ನೋಡೋದಾದ್ರೆ, ಇವಾಗ ಒಬ್ಬನಿಗೆ ರಜ್ಜುವನ್ನ ನೋಡಿ, ಅಂದ್ರೆ ಒಂದು ಹಗ್ಗವನ್ನ ನೋಡಿ ಹಾವು ಅಂತ ಭ್ರಾಂತಿ ಬಂದಿದೆ. ಆದ್ರೆ ಅವನ ಹಾವು ಭ್ರಾಂತಿ ಬಂದಾಗ ಅವನಿಗೆ ಹಾವೇ ಇರೋದು ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಆದ್ರೆ ನಾವು ಆ ಸರಿಯಾದ ದೃಷ್ಟಿಯಿಂದ ನೋಡಿದಾಗ ಅವನ್ ಹಾವು ಅಂತ ತಿಳ್ಕೊಂಡಿರುವಾಗ್ಲೂ ಕೂಡ ಅದು ಹಗ್ಗವೇ ಆಗಿದೆ ಅದು. ಅದೇ ತರನೇ ಇಲ್ಲೂ ಕೂಡ ನಾನು ಒಂದು ವ್ಯಕ್ತಿಯಿಂದ ತಿಳ್ಕೊಂಡಿದೀವಿ ಅಜ್ಞಾನದಿಂದ. ಆ ತಿಳ್ಕೊಂಡಿರೋ ಸಮಯದಲ್ಲಿ ಕೂಡ ನಾವು ನಿಜಕ್ಕೂ ಎಲ್ಲವೂ ಆಗಿದ್ದೀವಿ, ಅಖಂಡವೇ ಸ್ವರೂಪವೇ ಆಗಿದ್ದೀವಿ. ಆ ತಿಳುವಳಿಕೆ ಅಂತ ತಪ್ಪು ತಿಳುವಳಿಕೆ ಮಾತ್ರ ಇದು ವಿದ್ಯೆಯನ್ನು ಹೋಗ್ಲಾಡ್ಸುತ್ತೆ ಅಂತ. ಅದಕ್ಕೆ ವಿದ್ಯೆಗಿರೋ ಒಂದು ಪವರ್ ಅದು. ಹಾಗಾಗಿ ವಿದ್ಯೆ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಭ್ರಾಂತಿ ಬಾಧೆ ಅಸ್ಯ ಸರ್ವತ್ವಂ ಅವಶಿಷ್ಯತೆ. ಅವನಿಗೆ ಆಲ್ರೆಡಿ ಇರೋ ನ್ಯಾಚುರಲ್ ನೇಟಿವ್ ಸರ್ವತ್ವ ಅನ್ನೋದು ಇವಾಗ ಅವನಿಗೆ ವ್ಯಕ್ತವಾಗುತ್ತೆ ಅಷ್ಟೇ. ಹೀಗೆ ನಾನು ಅಸೌ ಸರ್ವಭಾವಾಪ್ತಿ ನ ವಿದ್ಯಾ ಮಾತ್ರತೋ ಭವೇತ್ ವಿನಾ ಉತ್ತಮತ್ವ ಅನುಷ್ಠಾನ ಕಾಲ ದೇವಾದಿ ಅನುಗ್ರಹಂ ಅಂತ. ಇವಾಗ ಏನ್ ಮಾಡ್ತಾ ಇದ್ರೆ, ಈ ಒಂದು ಸರ್ವಭಾವ ಅಂತ ನಾವು ಹೇಳಿದ್ವಲ್ಲ, ನಾನು ಎಲ್ಲವೂ ಆಗಿದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಒಂದು ಆಕ್ಷೇಪ ಬರುತ್ತೆ. ಅದು ಆಕ್ಷೇಪವನ್ನ ಉಪನಿಷತ್ತೆ ಏನ್ ಮಾಡುತ್ತೆ, ಆಕ್ಷೇಪವನ್ನ ನಿವಾರಣೆ ಮಾಡುತ್ತೆ. ಅದು ಅದೇ ಮಂತ್ರದಲ್ಲಿ ಬರೋ ಅಂಶಗಳು. ಅದನ್ನ ತಗೊಂಡು ಇವ್ರು ಏನ್ ಮಾಡ್ತಾ ಇದಾರೆ, ಆ ಆಕ್ಷೇಪ ಅನ್ನೋದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಒಂದು 4-5 ಶ್ಲೋಕಗಳು ಹೇಳ್ತಾರೆ. ಅದಾದ್ಮೇಲೆ ಆ ಆಕ್ಷೇಪವೆಲ್ಲ ಕ್ಲಿಯರ್ ಆಗಿ ಒಂದೊಂದು ಆಕ್ಷೇಪಕ್ಕೂ ಒಂದೊಂದು ಉತ್ತರ ಉಪನಿಷತ್ತಲ್ಲೇ ಇದೆ, ಆ ಮಂತ್ರದಲ್ಲೇ ಇದೆ. ಅದು ಇನ್ಬಿಲ್ಟ್ ಅದು. ಆ ಇನ್ಬಿಲ್ಟ್ ರಿಪ್ಲೈನ ಅವರು ತೋರ್ಸಕ್ ಮುಂಚೆ ಏನ್ ಮಾಡ್ತಾ ಇದಾರೆ, ಆ ರಿಪ್ಲೈ ಅಂತ ಬರ್ತಲ್ಲ, ರಿಪ್ಲೈ ಮುಂಚೆ ಒಂದು ಕ್ವೆಶ್ಚನ್ ಇರ್ಬೇಕು. ಆ ಕ್ವೆಶ್ಚನ್ ಏನು ಅಂತ ನಮ್ಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಆ ಕ್ವೆಶ್ಚನ್ಸ್ ಏನು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಅಸೌ ಸರ್ವಭಾವಾಪ್ತಿ ನ ವಿದ್ಯಾ ಮಾತ್ರತೋ ಭವೇತ್.
ಈ ಸರ್ವಭಾವ ಅಂತ ನಾವು ಹೇಳಿದ್ರಲ್ಲ, ಅದು ಇವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬಂದಿದ್ ಮಾತ್ರಕ್ಕೆ ಬಂದ್ಬಿಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದೆ ಫುಲ್ಫಿಲ್ ಆಗಕ್ಕೆ. ಇಂಥ ಕಂಡೀಷನ್ಸ್ ಎಲ್ಲ ಇದೆ ನೋಡಿ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಏನ್ ಕಂಡೀಷನ್ಸ್ ಅಂತ ಕೇಳಿದ್ರೆ, ಆ ವ್ಯಕ್ತಿ ತಿಳ್ಕೊಳ್ತಾನಲ್ಲ ಅವನು ತುಂಬಾ ಉತ್ತಮನಾಗಿರ್ಬೇಕು, ಇನ್ ಸ್ಟೇಟಸ್ ಉತ್ತಮನಾಗಿರ್ಬೇಕು ಅಂತ ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಅನುಷ್ಠಾನ, ತುಂಬಾ ಚೆನ್ನಾಗಿರೋ ಒಂದು ಅನುಷ್ಠಾನ ಮಾಡಿರ್ಬೇಕು ಅವನು ಅಂತ ಎರಡನೇ ಕಂಡೀಷನ್. ಮೂರನೇದು ಅದಕ್ಕೆ ಬೇಕಾಗಿರೋ ಒಂದು ಕಾಲ ಕೂಡಿ ಬರ್ಬೇಕು. ಅದಕ್ಕೆ ಆ ಕಾಲ ಇದ್ರೇನೆ ಅವನಿಗೆ ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನಕ್ಕೆ ಫಲ ಇರೋದು, ಇಟ್ ವಿಲ್ ವರ್ಕ್ ಅಂತ. ಇಂಥ ಕಾಲ ಇಲ್ದೇ ಹೋದ್ರೆ ಇಟ್ ವೋಂಟ್ ವರ್ಕ್ ಅಟ್ ಆಲ್ ಅಂತ ಆಕ್ಷೇಪ. ಆಮೇಲೆ ಇನ್ನೊಂದು ದೇವಾದಿ ಅನುಗ್ರಹ, ದೇವತೆಗಳ ಒಂದು ಅನುಗ್ರಹನೂ ಇರ್ಬೇಕು ಅವನಿಗೆ. ಹಾಗಾಗಿ 4 ಕಂಡೀಷನ್ಸ್ ಇದೆಯಲ್ಲ, ಉತ್ತಮತ್ವ ಅನ್ನೋದು, ಅನುಷ್ಠಾನ ಅಂತ ಒಂದು, ಆಮೇಲೆ ಕಾಲ ಅಂತ ಒಂದು, ದೇವತೆಗಳ ಅನುಗ್ರಹ ಅಂತ. ಈ 4 ಇದ್ರೆ ಮಾತ್ರ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ವರ್ಕ್ ಆಗುತ್ತೆ, ಇಲ್ಲಿವರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆ 4 ಏನೇನು ಅನ್ನೋದನ್ನ ಒಂದೊಂದಾಗಿ ಮಾಡ್ತಾರೆ. ಆ 4 ಕೂಡ ಸ್ವಲ್ಪ ಟಫ್ ಕಂಡೀಷನ್ಸ್ ಅದು. ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ವಿಪ್ರಸ್ಯ ಫಲದೋ ವೇದಃ ನ ಶೂದ್ರಸ್ಯ ಅಧಮತ್ವತಃ ದೇವಾದೇಹೇ ಉತ್ತಮಸ್ಯ ಏವ ತಥಾ ವಿದ್ಯಾ ಫಲಪ್ರದ. ಇವಾಗ ಅವನು ಉದಾಹರಣೆ ಕೊಡ್ತಾನೆ, ನೋಡು, ನೀನ್ ವೇದದಲ್ಲಿ ನಿನಗೆ ಏನಾದ್ರೂ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ವೇದವನ್ನೇ ಓದಿ ಅಧ್ಯಯನ ಮಾಡಿ ಅವನಿಗೆ ಫಲ ಇರ್ಬೇಕು ಅಂತ ಹೇಳಿದ್ರೆ, ವೇದ ಅನ್ನೋದು ಇರೋದು ಬ್ರಾಹ್ಮಣರಿಗೆ ಅಂತ, ಅಧ್ಯಯನ ಅನ್ನೋದು. ಹಾಗಾಗಿ ವೇದ ಅನ್ನೋದು ಬ್ರಾಹ್ಮಣನಿಗೆ ಫಲ ಕೊಡುತ್ತೆ ಹೊರತು ಶೂದ್ರನಿಗೆ ಏನು ಫಲ ಕೊಡೋದಿಲ್ಲ. ಹಾಗಾಗಿ ಏನಾಯ್ತು, ಈ ತರ ಒಂದು ಕಂಡೀಷನ್ ಅಲ್ಲಿ ಇದೆ. ಆತರ ಇಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ದೇವಾದೇಹೇ ಉತ್ತಮಸ್ಯ ಏವ ತಥಾ ವಿದ್ಯಾ ಫಲಪ್ರದ. ಹಾಗಾಗಿ ದೇವತೆಗಳು ಅಂತ ಕೆಲವು ಉತ್ತಮರು ಇದ್ದಾರಲ್ಲ, ಸಾಮಾನ್ಯ ಮನುಷ್ಯರಿಗೆಲ್ಲ ಅದೇನು ಫಲ ಕೊಡೋದಿಲ್ಲ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು. ದೇವತೆಗಳು ಇಂತ ಕೆಲವರು ಇದ್ದಾರಲ್ಲ ತುಂಬಾ ಉತ್ತಮವರು, ಅವ್ರಿಗೆ ಮಾತ್ರನೇ ಅದು, ಅವ್ರಿಗೆ ಮಾತ್ರ ಮೀಸಲಿಟ್ಟಿರೋದು, ಅದು ಎಲ್ಲರಿಗೂ ಬಂದ್ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ದೇವತ್ವ ಅನ್ನೋ ಒಂದು ಕಂಡೀಷನ್ ನ ಒಂದು ಪ್ರಶ್ನೆಯಾಗಿ ಎತ್ತಾನೆ. ಇವಾಗ ನಿರಾಕರಣೆ ಮಾಡುವಾಗ ಏನ್ ಮಾಡ್ಬೇಕು ಅವರು? ಇಲ್ಲ ಆತರ ಅಲ್ಲ, ಅವ್ನು ಯಾರೇ ಆಗಿದ್ರು ಕೂಡ, ಅವನಿಗೆ ದೇವತೆ ಆಗ್ಲಿ ಮನುಷ್ಯನಾಗ್ಲಿ ಅವನು ಋಷಿ ಆಗ್ಲಿ ಯಾರೇ ಆದ್ರೂ ಕೂಡ ಅವನಿಗೆ ಈ ಜ್ಞಾನ ಬಂತು ಅಂತ ಹೇಳಿದ್ರೆ ಅವನು ಸರ್ವಭಾವ ಅಂತ ಆಗಿ ಆಗ್ತಾನೆ ಹೊರತು ಅವನು ಇಂಥ ಒಂದು ವ್ಯಕ್ತಿ ಆಗಿದ್ದಾನೆ ಅನ್ನೋ ಕಾರಣದಿಂದ ಅದೇನು ಆ ಫಲ ಕೊಡೋದೇನು ನಿಂತೋಗೋದಿಲ್ಲ ಅನ್ನೋದನ್ನ ಇವರು ಹೇಳ್ಬೇಕು ಕೊನೆಯಲ್ಲಿ. ಹಾಗಾಗಿ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವನು ತುಂಬಾ ಉತ್ತಮನಾಗಿರ್ಬೇಕು ಸ್ಟೇಟಸ್ ಅಲ್ಲಿ, ಅಂತ ಅವನಿಗೇನೆ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ವರ್ಕ್ ಆಗುತ್ತೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾಗಜ್ಞಾನಂ ಅನುಷ್ಠಾನಾದ್ವಿನ ನ ಸ್ವರ್ಗದಂ ತಥಾ ಬ್ರಹ್ಮಜ್ಞಾನಂ ಅನುಷ್ಠಾನಾದ್ವಿನ ಸರ್ವಾಪ್ತಿದಂ ಕಥಂ ಅಂತ. ಇವಾಗ ಒಂದು ಯಾಗ ಅಂತ ಇದೆಯಲ್ಲ, ಇವಾಗ ನೋಡಿ, ಯಾಗ ಮಾಡ್ಬೇಕು ಅಂತ ಹೇಳಿದ್ರೆ ಅವನು ಫಸ್ಟ್ ಆ ಯಾಗ ಹೇಗ್ ಮಾಡ್ಬೇಕು ಎಂತದ್ದು ಅಂತ ತಿಳ್ಕೊಬೇಕು. ಅವನಿಗೆ ಫಸ್ಟ್ ಯಾಗದ ಬಗ್ಗೆ ಒಂದು ಥಿಯರಿಟಿಕಲ್ ನಾಲೆಜ್ ಇರ್ಬೇಕು ಅವನಿಗೆ. ಅದನ್ನ ಅವನು ಶಾಸ್ತ್ರದಿಂದ ತಿಳಿತಾನೆ. ಅವನು ತಿಳಿದ ಮೇಲೆ ಅವನು ಏನ್ ಮಾಡ್ತಾನೆ, ಆ ಯಾಗವನ್ನ ಇಂಪ್ಲಿಮೆಂಟ್ ಮಾಡಕ್ ಮುಂದಾಗ್ತಾನೆ. ಅವಾಗ ಅವನು ಕೂಡ ಯಾರಾಗಿರ್ಬೇಕು ಅಂತ ಹೇಳಿದ್ರೆ, ಈ ಯಾಗ ಬಗ್ಗೆ ಅವನ ತಿಳುವಳಿಕೆ ಬರೋವಾಗ್ಲೇನೆ ಅವನ ತಿಳುವಳಿಕೆ ಪಡ್ಕೊಳ್ಳೋವಾಗ್ಲೇನೆ ಅವನು ಈ ಯಾಗ ಮಾಡಕ್ಕೆ ನಾನು ಅರ್ಹನಾಗಿದ್ದೀನಿ ಅಂತ ಫಸ್ಟ್ ಆಗ್ಬೇಕದು ಫಸ್ಟ್. ಯಾಕಂದ್ರೆ ವೇದದಲ್ಲಿ ಕೆಲವು ಕಟ್ನಿಟ್ಟಿದೆ. ಇವಾಗ ಒಂದು ರಾಜಸೂಯ ಯಾಗ ಅಂತ ಇದೆಯಲ್ಲ, ಅದು ಒಂದು ರಾಜ ಮಾತ್ರನೇ ಮಾಡಕ್ಕಾಗೋದು, ಬ್ರಾಹ್ಮಣ ಮಾಡಂಗಿಲ್ಲ. ಅದು ಬ್ರಾಹ್ಮಣನ್ಗೆ ಅಲ್ಲಿ ಪುರೋಹಿತ್ಯ ಬೇಕಾದ್ರೆ ಮಾಡ್ಬೋದೇ ಹೊರತು ಇವನಿಗೆ ರಾಜಸೂಯ ಯಾಗ ಮಾಡಂಗಿಲ್ಲ. ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಇದೆ. ಹಾಗಿರುವಾಗ ಇವನು ಆ ಯಾಗದ ಬಗ್ಗೆ ತಿಳುವಳಿಕೆ ಫಸ್ಟ್ ಪಡ್ಕೊಂಡ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಆ ಯಾಗವನ್ನ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಟ್ಕೊಂಡು ಮಾಡ್ಬೇಕು. ಮಾಡಿದ್ಮೇಲೆ ಅವನಿಗೆ ಆ ಯಾಗದಲ್ಲಿ ಹೇಳಿರೋ ಫಲ ಅವನಿಗೆ ಸಿಗುತ್ತೆ. ಅದರಿಂದ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಕೂಡ ಒಂದು ಅನುಷ್ಠಾನ ಇದ್ರೇನೆ ಅದು ಆ ಫಲ ಸಿಕ್ಕೋದೇ ಹೊರತು ಈ ಅನುಷ್ಠಾನ ಇಲ್ಲದೆ ಹೋದ್ರೆ ಆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಫಲ ಕೊಡೋದಿಲ್ಲ ಅಂತ ಆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಹಾಗಾಗಿ ಯಾಗಜ್ಞಾನಂ ಅನುಷ್ಠಾನಾದ್ವಿನ ನ ಸ್ವರ್ಗದಂ. ಹಾಗಾಗಿ ಯಾಗಜ್ಞಾನ ಬರೀ ನನಗೆ ಯಾಗದ ಬಗ್ಗೆ ತಿಳ್ಕೊಂಡೆ ಅನ್ನೋದು ಮಾತ್ರಕ್ಕೆ ಸ್ವರ್ಗ ಸಿಕ್ಬಿಡಲ್ಲ. ಆ ಯಾಗಜ್ಞಾನ ಇದ್ದುಕೊಂಡು ಅವನು ಯಾಗವನ್ನು ಮಾಡಿದ ಮೇಲೆನೆ ಅವನಿಗೆ ಸ್ವರ್ಗ ಅನ್ನೋದು ಸಿಗುತ್ತೆ. ಅದೇ ತರ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಕೂಡ ಅದು ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಇದ್ ಮಾತ್ರಕ್ಕೆ ಅವನ ಸರ್ವಭಾವ ಎಲ್ಲವೂ ಆಗೋದಿಲ್ಲ. ಅವನು ಏನೋ ಒಂದು ಅನುಷ್ಠಾನ ಮಾಡ್ಬೇಕಾಗುತ್ತೆ, ಅವಾಗಲೇ ಇವನಿಗೆ ಸಿಗುತ್ತೆ ಅಂತ ಥಿಯರಿ ಇಟ್ಕೊಂಡು ಸಾಮ್ಯ ಇದೆ ಅಂತ ಅದನ್ನ ಬಿಟ್ಕೊಂಡು ಈ ಒಂದು ಆಕ್ಷೇಪ, ಒಂದು ಎರಡನೇ ಆಕ್ಷೇಪ ಅದು ಅನುಷ್ಠಾನ ಆಕ್ಷೇಪ. ಮೂರನೇ ಆಕ್ಷೇಪ ಏನು ಅಂತ ಹೇಳಿದ್ರೆ, ಗರ್ಭಾಧಾನಂ ಋತವೇವ ನ ಅನ್ಯ ಕಾಲೇ ತಥಾ ಉತ್ತಮೆ ವಿದ್ಯಾ ಕೃತಯುಗೆ ಸರ್ವಭಾವಂ ಯಚ್ಚತಿ ನ ಅನ್ಯದ. ಏನ್ ಉದಾಹರಣೆ ಕೊಡ್ತಾನೆ ಅಂದ್ರೆ, ಒಂದು ಕಾಲದಲ್ಲೇನೆ ಒಂದು ಆದ್ರೆ ಅದಕ್ಕೆ ಫಲ ಇರುತ್ತೆ ಅಂತ. ಇವಾಗ ಗರ್ಭಾಧಾನಂ ಅಂತ ಹೇಳಿದ್ರೆ ಅದು ಋತುಕಾಲದಲ್ಲಿ ಆಗ್ಬೇಕಂತ. ಋತುಕಾಲದಲ್ಲಿ ಇದ್ರೇನೆ ಗರ್ಭಾಧಾನ ಆದ್ರೇನೆ ಅದು ಒಂದು ಪ್ರಸವ, ಒಂದು ಪ್ರೆಗ್ನೆನ್ಸಿ ಅಂತ ಇದೆಯಲ್ಲ, ಆ ಪ್ರೆಗ್ನೆನ್ಸಿ ಅಂತ ಆಗ್ಬೇಕಾದ್ರೆ ಅದಕ್ಕೊಂದು ಕಾಲ, ಆ ಕಾಲದಲ್ಲೇನೆ ಅದು ಪ್ರೆಗ್ನೆನ್ಸಿ ಉಂಟಾಗೋದು. ಆ ಕಾಲದಲ್ಲಿ ಇಲ್ಲೇ ಸಮಯದಲ್ಲಿ ಆದ್ರೆ ಅದು ಗರ್ಭಾಧಾನ ಅದು ಪ್ರೆಗ್ನೆನ್ಸಿ ಆಗೋದಿಲ್ಲ. ಅದು ಈ ಉದಾಹರಣೆ ಇಟ್ಕೊಂಡು ಅವ್ನು ಏನ್ ಹೇಳ್ತಾನೆ ಅಂದ್ರೆ, ಈ ಅಹಂ ಬ್ರಹ್ಮಾಸ್ಮಿ ಅಂತ ವಿದ್ಯೆ ಇದೆಯಲ್ಲ, ಈ ಜ್ಞಾನ, ಇದು ತುಂಬಾ ಉತ್ತಮವಾದ ಯುಗ. ಯಾವುದು? ಕೃತಯುಗ ಅಂತ ಇದೆಯಲ್ಲ. ಕೃತಯುಗ ನಮ್ಗೆ 4 ಯುಗ ಹೇಳ್ತೀವಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಈ 4 ಯುಗದಲ್ಲಿ ತುಂಬಾ ಉತ್ತಮವಾದ ಕೃತಯುಗ ಅನ್ನೋದು. ಆ ಕೃತಯುಗ ಅನ್ನೋದಕ್ಕೆ ಅತ್ಯುತ್ತಮವಾದದ್ದು.
ಹಾಗಾಗಿ ಆ ಕೃತಯುಗ ಅನ್ನೋದ್ರಲ್ಲಿ ಮಾತ್ರ ನಿನ್ಗೆ ಈ ಅಹಂ ಬ್ರಹ್ಮಾಸ್ಮಿ ಕೆಲಸ ಮಾಡಿದ್ದು. ಆದ್ರೆ ಈ ಕಲಿಕಾಲ ಅಂತ ಕಲಿಯುಗದೆಲ್ಲ ಇದು ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕಾಲಕ್ಕೆ ಒಂದು ಪ್ರಶಸ್ತಿ ಇದೆ. ಅದರಿಂದ ಆ ಕಾಲ ಅನ್ನೋದು ಒಂದು ಫ್ಯಾಕ್ಟರ್ ಇರ್ಬೇಕಿದಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಿನದು ಕೊನೆದು ರಾಜ್ಞ ಕೃಷಿ ಫಲಂ ಯದ್ವತ್ ಕರಾರ್ಥಂ ಪ್ರತಿಬದ್ಧತೆ ಸರ್ವಭಾವ ತಥಾ ದೇವೈಃ ಯಾಗ ಭುಗ್ಭಿಃ ನಿವಾರ್ಯತೆ. ಕೊನೆಯದೇನಂದ್ರೆ ದೇವತೆಗಳ ಅನುಗ್ರಹ ಇರಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬಂದಿದ ತಕ್ಷಣ ನಿನ್ಗೇನು ಸರ್ವಭಾವ ಪತಿ ಏನು ಆಗೋದಿಲ್ಲ. ಅದಕ್ಕೆ ಕಾಯ್ಕೊಂಡಿದ್ದಾರೆ ಕೆಲವರು, ನಿನ್ಗೆ ಆ ಫಲ ವರದಿ ಮಾಡ್ಬೇಕು ಅಂತ ಕೆಲವರು ಕಾಯ್ಕೊಂಡಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ದೇವತೆಗಳು ಕಾಯ್ತಾ ಇದ್ದಾರೆ ಅವರು. ಯಾಕಂದ್ರೆ ದೇವತೆಗಳಿಗೆ ಈ ಒಬ್ಬ ಯಜ್ಞಯಾಗಾದಿಗಳು ಮಾಡ್ತಾ ಇದ್ರೇನೆ ಅವ್ರಿಗೆ ಸಿಗೋ ಹವಿರ್ಭಾಗ ಎಲ್ಲ ಸಿಗ್ತಾ ಇರುತ್ತೆ ಅವ್ರಿಗೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅದು ಸಿಕ್ಕಿದಾಗ ಇವ್ರು ಏನ್ ಮಾಡ್ತಾರೆ, ದೇವತೆಗಳು ಅವ್ನಿಗೆ ಮಳೆ ಬೆಳೆ ಎಲ್ಲ ಕೊಟ್ಟು ಅವನಿಗೆ ಅನುಕೂಲವಾಗಿ ಮಾಡ್ತಾರೆ. ಅದು ದೇವಾನ್ ಭಾವಯತಾನೇನ ತೇ ದೇವ ಭಾವಯಿಂತುವಹ ಅಂತ 3ನೇ ಅಧ್ಯಾಯದಲ್ಲಿ ಇದೆ. ಹಾಗಾಗಿ ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯತ ಅಂತ ಇದೆ. ಈ ಒಂದು ಸಿಸ್ಟಮ್ ಇದ್ರಲ್ಲಿ ಎಕೋ ಸಿಸ್ಟಮ್ ಅಂತ ನಾವ್ ಹೇಳ್ತೀವಲ್ಲ, ಆ ತರ ಒಂದು ಸಿಸ್ಟಮ್ ನಮ್ಮಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ ತರ ನಡೀತಾ ಇರೋದು. ದೇವತೆಗಳು ಏನ್ ಮಾಡ್ತಾರೆ, ಒಬ್ಬ ಯಾವನಾದ್ರೂ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅವನಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವನು ನಾನು ಕರ್ತಾ ಹೋಗ್ತಾನೆ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ, ತಿಳಿತಾನೆ. ಅವಾಗ ಅವ್ನು ಯಾತಕ್ಕೆ ಯಾಗ ಮಾಡ್ತಾನೆ, ಅವ್ನು ಯಾಗ ಮಾಡದೆ ಹೋದ್ರೆ ಏನಾಗುತ್ತೆ, ಅವ್ನಿಗೆ ದೇವತೆಗಳೆಲ್ಲ ಸಿಗ್ಬೇಕಾದ್ರೆ ಸಿಗೋದಿಲ್ಲ ಅವ್ರಿಗೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವನು ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಇವನು ಬರಬಾರ್ದು ಅಂತ ಅವರು ಸ್ವಲ್ಪ ತಡೆಗಳು ಮಾಡ್ತಾ ಇರ್ತಾರೆ. ದೇ ವಿಲ್ ಕ್ರಿಯೇಟ್ ಸಮ್ ಆಬ್ಸ್ಟಕಲ್ಸ್. ಆದ್ರಿಂದ ದೇವತೆಗಳ ಅನುಗ್ರಹ ಇದ್ರೇನೆ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅವ್ನಿಗೆ ಸರ್ವಭಾವ ಭಕ್ತಿ ಅಂತ ಒಂದು ಫಲವನ್ನು ಕೊಡುತ್ತೆ. ಇಲ್ಲಿವರೆಗೆ ಕೊಡೋದಿಲ್ಲ ಅಂತ 4ನೇ ಕಂಡೀಷನ್. ಸೊ ಮೊದಲನೇ ಕಂಡೀಷನ್ ಇವನು ಉತ್ತಮನಾಗಿರ್ಬೇಕು, ಹಿ ಹಿಮ್ಸೆಲ್ಫ್ ಹ್ಯಾಸ್ ಟು ಬಿ ವೆರಿ ಹೈ ಇನ್ ಸ್ಟೇಟಸ್. ಎರಡನೇದು ಅವನಿಗೆ ಆ ಒಂದು ಅನುಷ್ಠಾನ ಅಂತ ಇರ್ಬೇಕು. ಅಂದ್ರೆ ಈ ಜ್ಞಾನ ಬಂದ್ಮೇಲೂ ಕೂಡ ಅವನು ಒಂದು ಅನುಷ್ಠಾನ ಮಾಡಿದ್ರೇನೆ ಇಟ್ ವಿಲ್ ಗಿವ್ ಫ್ರೂಟ್. ಹೇಗೆ ಯಾಗ ಜ್ಞಾನ ಮಾತ್ರ ಸ್ವರ್ಗ ಕೊಡೋದಿಲ್ಲ, ಯಾಗವನ್ನು ಮಾಡಿದ್ರೇನೆ ಸ್ವರ್ಗ ಕೊಡುತ್ತೆ ಅಂತ ಹೇಗಿದ್ಯೋ ಆ ತರ. ಆಮೇಲೆ 3ನೇದು, ಇದಕ್ಕೆ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಒಬ್ಬನಿಗೆ ಅಡಿಗೆ ಹೇಗ್ ಮಾಡ್ಬೇಕು ಅಂತ ಎಲ್ಲ ತಿಳ್ಕೊಂಡಿದ್ದಾನೆ, ಆದ್ರೆ ಮಾಡಿದ್ರೆ ತಾನೇ ಅವನು ಅದನ್ನ ಊಟ ಮಾಡಿ ಹಸಿವು ಹೋಗೋದು. ಸುಮ್ನೆ ಅಡಿಗೆ ಮಾಡೋದು ಹೇಗಿಂದ ಗೊತ್ತಿದ್ರೆ ಮಾತ್ರ ಅವನಿಗೆ ಹಸಿವು ಹೋಗುತ್ತಾ ಅಂತ ಹೇಳಿದ್ರೆ ಹೋಗೋದಿಲ್ಲ. ಅದೇ ತರ ಈ ಎಕ್ಸಾಂಪಲ್ ಇಟ್ಕೊಂಡು ಇವ್ನು ಹೇಳ್ತಾ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತ ಇವನು ಜ್ಞಾನ ಬಂದಿದ್ ಮಾತ್ರಕ್ಕೆ ಇವನಿಗೇನು ಅದು ಸರ್ವಭಾವಾತ್ಪತ್ತಿ ಅಂತ ಬರೋದಿಲ್ಲ, ಏನೋ ಒಂದು ಅನುಷ್ಠಾನ ಮಾಡ್ಬೇಕಾಗುತ್ತೆ. ಅದೇನು ಅಂತ ಹೇಳ್ತಾ ಇಲ್ಲ, ಏನೋ ಮಾಡ್ಬೇಕಾಗುತ್ತೆ, ಅದಿದ್ರೇನೆ ಇದಾಗೋದು ಅಂತ ಒಂದು. 3ನೇದು ಯಾವ್ದು ಅಂತ ಹೇಳಿದ್ರೆ ಕಾಲ. ಇಂಥ ಕಾಲದಲ್ಲಿ ಮಾಡಿದ್ರೇನೆ ಇಂಥದ್ದಾಗುತ್ತೆ ಅಂತ ಒಂದು ನೀತಿ ಇದೆ ಲೋಕದಲ್ಲಿ. ಅದೇ ತರ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಕೂಡ ಕೃತಯುಗದಲ್ಲಿ ಬೇಕಾದ್ರೆ ಫಲ ಕೊಟ್ಟಿದ್ದೇನೋ ಎಲ್ಲಾ ಕಾಲದಲ್ಲಿ ಅದು ಕೊಡ್ತೆ ಅಂತ ಹೇಳಕ್ ಬರೋದಿಲ್ಲ ಅಂತ 3ನೇದು. 4ನೇದೇನು, ದೇವತೆಗಳ ಅನುಗ್ರಹ ಇರ್ಬೇಕು ಇವನಿಗೆ, ಆಗಿದ್ರೇನೆ ಇವನಿಗೆ ಆ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಫಲ ಕೊಡುತ್ತೆ, ಇಲ್ಲದ್ರೆ ಕೊಡೋದಿಲ್ಲ ಅಂತ ಅದು ಇದು 4ನೇದು. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಆಮೇಲೆ ಒಂದೊಂದಕ್ಕೂ ಉತ್ತರ ಉಪನಿಷತ್ತೇ ಕೊಡುತ್ತೆ. ಹಾಗಾಗಿ ತಸ್ಮಾತ್ ಅನುತ್ತಮೆ ಕೃತಯುಗ ದಾಸರ ಪದ ಇದೆಯಾ ಆತರ? ಇಲ್ಲ, ನನಗೆ ಗೊತ್ತಿಲ್ಲ. ಕೃತಯುಗ ಕಲ್ಪನೆ ಹೇಗೆ ಅಂತ ಕೇಳ್ತೀರಾ? ಅದೇ ನೋಡಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗ ಇದೆ. ಇದು ಕಲಿಯುಗ. ಕಲಿಯುಗದೇ ಇವಾಗ ಇರೋದು. ಅವಾಗ ನಮ್ಗೆ ಅವಾಗ ಈ ಪ್ರಶ್ನೆ ಪ್ರಕಾರ ನೋಡಿದ್ರೆ ಕಲಿಯುಗದಲ್ಲಿ ಒಬ್ಬನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬರಂಗ್ ಸಾಧ್ಯವೇ ಇಲ್ಲ. ಜ್ಞಾನ ಏನೋ ಬರ್ಬೋದೇನೋ, ಅದು ಸರ್ವಭಾವಾಪತ್ತಿ ಅನ್ನೋದು ಕೊಡೋದಿಲ್ಲ ಅಂತ ಅವನ ಉದ್ದೇಶ. ಸೊ ಒಂದೊಂದಕ್ಕೂ ಕಾಲ ಇರ್ಬೇಕು ಅಂತ. ಯಾಕಂದ್ರೆ ನೋಡಿ ಇಲ್ಲ, ಇವನು ಪ್ರಶ್ನೆ ಮಾಡೋದ್ರಲ್ಲಿ ಕೂಡ ಒಂದು ಅರ್ಥ ಇದೆ, ಚೆನ್ನಾಗಿ ಒಂದು ಅರ್ಥ ಇದೆ. ಯಾಕಂದ್ರೆ ನೀನು ಏನೇ ಒಂದು ವಿಷಯ ತಗೊಂಡ್ರು ಕೂಡ ಕಂಡೀಷನ್ಸ್ ಅಪ್ಲೈ ಅಂತ ಒಂದಿದೆಯಲ್ಲ, ಕಂಡೀಷನ್ಸ್ ವಿಲ್ ಅಪ್ಲೈ. ಅವಾಗ ಆ ಕಂಡೀಷನ್ಸ್ ಅಪ್ಲೈ ಆಗಿ ಅದನ್ನ ನೀವು ಫುಲ್ಫಿಲ್ ಮಾಡಿದ್ರೇನೆ ನಿಮ್ಗೆ ಒಂದು ಕೆಲಸ ಆಗೋದು ಅಂತ ಲೋಕದಲ್ಲಿ ಕೂಡ ನಾವು ಎಲ್ಲದರಲ್ಲೂ ನೋಡ್ತೀವಿ. ನಾವು ಪ್ರತಿಯೊಂದರಲ್ಲೂ ನಾವು ನೋಡ್ತೀವಿ, ಸೋ ಮೆನಿ ಕಂಡೀಷನ್ಸ್ ಆರ್ ದೇರ್. ಅದೆಲ್ಲ ಫುಲ್ಫಿಲ್ ಮಾಡಿದ್ರೇನೆ ಎಲ್ಲ ಕೂಡಿ ಬಂದ್ರೇನೆ ನಮ್ಗೆ ಆಗುತ್ತೆ ಅಂತ ಇದೆ. ಅದನ್ನ ಇಟ್ಕೊಂಡು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನ್ ಸುಮ್ನೆ ಅಹಂ ಬ್ರಹ್ಮಾಸ್ಮಿ ಅಂತ ನಿನ್ಗೆ ಜ್ಞಾನ ಬಂದಿದ ತಕ್ಷಣ ನಿನ್ಗೆ ಸರ್ವಭಾವಾಪತ್ತಿ ಅನ್ನೋದು ಏನ್ ಬಂದ್ಬಿಡಲ್ಲ. ಅದಕ್ಕೆ ಬೇಕಾಗಿರೋ ಕಂಡೀಷನ್ಸ್ ಇದೆ. ಅದು ಕಂಡೀಷನ್ಸ್ ಯಾವ್ದು ಶಾಸ್ತ್ರೀಯವಾಗಿ ಕೆಲವು ಕಂಡೀಷನ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ತರ ಹೇಳಿದ್ಮೇಲೆ ಈ ಅಷ್ಟು ಪ್ರಶ್ನೆಗಳನ್ನು ಸಂಗ್ರಹ ಮಾಡಿ ಒಂದು ಕೊನೆಯಲ್ಲಿ ಒಂದು ಕನ್ಕ್ಲೂಷನ್, ಒಂದು ಏನ್ ಹೇಳುದು ಕನ್ಸೈಸ್ ಆಗಿ ಅದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಶ್ಲೋಕದಲ್ಲಿ. ತಸ್ಮಾದ್ ಅನುತ್ತಮೇ ಜನ್ಮನಿ ಅನನುಷ್ಠಾಯಿನಃ ಕಲೌ ಯುಗೆ ದೇವಾದಿ ಋಣವತಃ ನ ವಿದ್ಯಾ ಸರ್ವಭಾವದ. 4 ಸೇರಿಸಿ ಒಂದು ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇವೆಲ್ಲ ಕೆಪಾಸಿಟಿ ಇದೆ ಇವರಿಗೆ. ಅದನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಶ್ಲೋಕ ಹೇಳಿದ್ರು, ಅದನ್ನ ಕನ್ಕ್ಲೂಡ್ ಮಾಡುವಾಗ ಒಂದು ಶ್ಲೋಕ ಹೇಳ್ತಾರೆ, ಮಧ್ಯದಲ್ಲಿ ಒಂದೊಂದನ್ನು ಬಿಡಿಸಿ ಹೇಳೋದು. ಇದನ್ನೆಲ್ಲ ಶ್ಲೋಕಗಳಲ್ಲೇ ಮಾಡಕ್ಕಾಗುತ್ತೆ. ಹಿಂದೆ ಇದು ಅವ್ರ ಚಮತ್ಕಾರ ಅದು. ಸೊ ಹಾಗಾಗಿ ತಸ್ಮಾತ್ ಅನುತ್ತಮೇ ಜನ್ಮನಿ, ಉತ್ತಮವಾಗಿ ಇಲ್ಲದೆ ಇರೋ ಜನ್ಮ ಇದ್ರೆ ಅವನಿಗೆ ಬರೋದಿಲ್ಲ. ಆಮೇಲೆ ಅನನುಷ್ಠಾಯಿನಃ, ಅನುಷ್ಠಾನ ಮಾಡದೆ ಹೋದ್ರೆ ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಫಲಕಾರಿ ಆಗೋದಿಲ್ಲ.
ಕಲಿಯುಗದಲ್ಲಿ ಅದು ಖಂಡಿತ ಬರೋದೇ ಇಲ್ಲ. ಆಮೇಲೆ ದೇವಾದಿಗಳಿಗೆ ಇವನು ಋಣ ಪಟ್ಟಿದ್ದಾನೆ. ಋಣ ಅಂತ ಹೇಳಿದ್ರೆ ನೋಡಿ, ನಮ್ಗೆ ದೇವಋಣ, ಪಿತೃಋಣ ಮತ್ತು ಋಷಿ ಋಣ ಅಂತ 3 ಋಣಗಳು ಇರುತ್ತೆ. ನಮ್ಗೆ ಋಣತ್ರಯ ಇರುತ್ತೆ. ನಮ್ಗೆ ಒಬ್ಬೊಬ್ಬನು ಹುಟ್ಟಿದ ತಕ್ಷಣ ಅವನಿಗೆ ಈ ತರ ಋಣ ಇರುತ್ತೆ. ಅದು ಅದನ್ನ ಅವನು ಮುಗಿಸಿದ್ರೇನೆ ಅವನಿಗೆ ಈ ಜನ್ಮ ಸಾರ್ಥಕ ಆಗೋದು. ಹಾಗಾಗಿ ಆ ಋಣಗಳು ಇರುವಾಗ ಇವನಿಗೆ ಈ ಒಂದು ದೇವತೆಗಳಿಗೆ ಋಣ ಇವನು ಪಟ್ಟಿದ್ದಾನೆ. ಅಂದ್ರೆ ದೇವರನ್ನ ಅಂದ್ರೆ ಏನು, ಅವ್ರಿಗೆ ಆಯಾ ಕಾಲಕ್ಕೆ ಯಾಗ ಯಜ್ಞಾದಿಗಳೆಲ್ಲ ಮಾಡೋದು, ಅವ್ರನ್ನ ತೃಪ್ತಿ ಪಡಿಸೋದು. ಅದನ್ನೇ ಆ 3ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಹೇಳಿರೋದು. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯತ. ನೀವು ಅವ್ರಿಗೆ ಯಾಗ ಯಜ್ಞಾದಿಗಳೆಲ್ಲ ಮಾಡಿ ನೀವು ಕೊಡ್ತಾ ಇದ್ರೆ ಅವ್ರುಗಳು ನಿಮ್ಗೆ ಮಳೆ ಬೆಳೆ ಎಲ್ಲ ಕೊಟ್ಟು ನಿಮ್ಗೆ ನಿಮ್ಮನ್ನ ಚೆನ್ನಾಗಿರಿಸ್ತಾ ಇರ್ತಾರೆ ಅವರು. ಹಾಗಾಗಿ ಅವ್ರಿಗೂ ನಿಮ್ಮಿಂದ ಪ್ರಯೋಜನ ಆಗಿದೆ, ನಿಮ್ಗೆ ಅವರಿಂದ ಪ್ರಯೋಜನ ಇದೆ. ಹೀಗೆ ಪರಸ್ಪರ ನೀವು ಒಂದು ಎಕೋಸಿಸ್ಟಮ್ ಅನ್ನೋದು ಹೀಗೆ ವರ್ಕ್ ಆಗೋದು. ಹಾಗೆ ಮಾಡ್ತಾ ಇದ್ರೆ ಸರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಇಟ್ಕೊಂಡ್ರೇನೆ ಒಂದು ಜನರೆಲ್ಲ ಸರಿಯಾಗಿರೋದು ಅಂತ ನಮ್ಮ ಸೃಷ್ಟಿ ಅದೇ ತರನೇ ಆಗಿರೋದು. ಹೀಗೆ ಮಾಡಿದಾಗ ಈ ಕೊನೆಯ ಶ್ಲೋಕದಲ್ಲಿ ಅವ್ರು ಇದೆಲ್ಲ ಹೇಳಿದ್ರು, ಇದೆಲ್ಲ ಸಂಗ್ರಹ ಮಾಡಿ ಹೇಳಿದ್ರು. ಇವಾಗ ಅದಕ್ಕೊಂದು ಉತ್ತರ ಒಂದೊಂದಾಗಿ ಬರುತ್ತೆ. ಅದು ಇತಿ ಚೋದಯಿತುಂ ಯತ್ರ ಚತ್ವಾರಃ ಚೋದ್ಯಹೇತವಃ ತತ್ ಯೋ ಯಹ ಇತ್ಯಾದಿ ವಾಕ್ಯೈಃ ಚತುರ್ಭಿಃ ತಾನ್ ನಿರಸ್ಯತಿ ಅಂತ ಇವಾಗ ಹೇಳಿದ್ರು. ಇವಾಗ ಈ 4 ಪ್ರಶ್ನೆ ಬಂತಲ್ಲ, ಅದಕ್ಕೆಲ್ಲದಕ್ಕೂ ಉತ್ತರ ಯೋ 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 ದೇವಾನಾಂ ಮನುಷ್ಯಾನಾಂ ಋಷೀಣಾಂ ಅಂತ ಬರುತ್ತೆ ವಾಕ್ಯ. ಅಲ್ಲೇ ಅದೇ ಮಂತ್ರದಲ್ಲಿ ಬರುತ್ತೆ. ಅದರಲ್ಲಿ ಅದು ಉತ್ತರ ಕೊಡುತ್ತೆ ಇದಕ್ಕೆ ಅಂತ ಅವರು ಆ ವಾಕ್ಯದಿಂದ ಎಲ್ಲದಕ್ಕೂ ಎಲ್ಲಾ 4 ಪ್ರಶ್ನೆಗಳಿಗೂ ಎಲ್ಲದಕ್ಕೂ ಉತ್ತರ ಬರುತ್ತೆ ಅಂತ ಒಂದೊಂದಾಗಿ ಶುರು ಮಾಡ್ತಾರೆ. ಇವಾಗ ನ ತಾವದ್ ಉತ್ತಮಂ ಜನ್ಮ ಸರ್ವಭಾವ ಪ್ರಯೋಜಕಂ ಉತ್ತಮಸ್ಯಾಪಿ ದೇವಾದೇಹೆ ಸರ್ವತ್ವಂ ಬ್ರಹ್ಮಬೋಧತಃ. ನೋಡು, ನೀನು ದೇವತೆಗಳ ಅಂತ ಉತ್ತಮ ದೇವತೆಗಳು ನಮ್ಗಿಂತ ಉತ್ತಮರು. ಯಾಕಂದ್ರೆ ನಮ್ಗಿಂತ ತುಂಬಾ ಶಕ್ತಿ ಅವ್ರಿಗಿದೆ, ನಮ್ಗಿಂತ ತುಂಬಾ ಸಾಮರ್ಥ್ಯಗಳೆಲ್ಲ ಅವ್ರಿಗಿದೆ, ನಮ್ಗಿಂತ ತುಂಬಾ ಜ್ಞಾನ ಅವ್ರಿಗಿದೆ. ಹಾಗಾಗಿ ಅವ್ರು ಮಾಡೋದಕ್ಕೆಲ್ಲ ಮಾಡೋದ್ರೆ ನಾವು ಮಾಡಕ್ಕಾಗಲ್ಲ. ಆಮೇಲೆ ಅವ್ರು ಲೋಕಪಾಲರು, ಅಂದ್ರೆ ಅಗ್ನಿ ವಾಯು ಇಂಥದೆಲ್ಲ ಇಟ್ಕೊಂಡು ಅವ್ರು ಲೋಕಪಾಲರು ಅವ್ರಲ್ಲ. ನಮ್ಗೆ ಆ ಶಕ್ತಿ ಇಲ್ವೇ ಇಲ್ಲ. ಹಾಗಾಗಿ ನೀನು ದೇವತೆಗಳಿಗೆ ಮಾತ್ರನೇ ಇದು ಸಿಕ್ಕೋದು ಅಂತ ನೀನು ಉತ್ತಮ ಅದರಿಂದ ಅವ್ರಿಗೆ ಮಾತ್ರ ಸಿಕ್ಕೋದು ಅಂತ ಹೇಳ್ಬೇಡ ನೀನು. ಯಾಕಂದ್ರೆ ಆ ದೇವತೆಗಳಿಗೂ ಕೂಡ ಅಜ್ಞಾನ ಇದೆ, ಅವ್ರು ಕೂಡ ಜೀವರು, ಅವ್ರಿಗೂ ಕೂಡ ಈ ಸರ್ವಭಾವಾಪತಿ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಈ ಜ್ಞಾನ ಬೇಕಾಗಿದೆ. ಅದರಿಂದ ಅವ್ರು ನಮಗಿಂತ ಉತ್ತಮ ಆಗಿದ್ದಾರೆ, ಅವ್ರು ಮಾತ್ರ ಸಿಗುತ್ತೆ ಅಂತ ಹೇಳಿದ್ದಿಲ್ಲ, ಅವ್ರಿಗೂ ಕೂಡ ಇದು ಬೇಕೇ ಆಗಿದೆ ಇದು. ಹಾಗಾಗಿ ಈವನ್ ದೇ ಕ್ಯಾನಾಟ್ ಎಸ್ಕೇಪ್ ದಿಸ್ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ತಾವದು ಉತ್ತಮಂ ಜನ್ಮ ಸರ್ವಭಾವ ಪ್ರಯೋಜಕಂ. ಅವ್ರು ಉತ್ತಮರಾಗಿದ್ದಾರೆ ಅಂತ ಒಂದು ಮಾತ್ರಕ್ಕೆ ಅವ್ರಿಗೆ ಸರ್ವಭಾವಾಪತಿ ಅನ್ನೋದು ಬಂದ್ಬಿಡಲ್ಲ, ಅವರು ಕೂಡ ಈ ಜ್ಞಾನ ಪಡ್ಕೊಳ್ಬೇಕಾಗುತ್ತೆ ಅಂತ ಉತ್ತಮಸ್ಯಾಪಿ ದೇವಾದೇಹೆ ಸರ್ವತ್ವಂ ಬ್ರಹ್ಮಬೋಧತಃ. ಅದಕ್ಕೆ ಉಪನಿಷತ್ ಕೊಡೋ ಮಾತೇನು ಅಂತ ಹೇಳಿದ್ರೆ, ಯೋ ದೇವಾನಾಂ ಋಷೀಣಾಂ ವಾ ಮಧ್ಯೆ ಬ್ರಹ್ಮ ವ್ಯಬುಧ್ಯತ ಅಸೌ ಏವ ಸರ್ವಂ ಅಭೂತ್ ನ ಅನ್ಯಃ ತು ಕಶ್ಚನ ಮನುಷ್ಯಾಣಾಂ ತಥಾ ಮಧ್ಯೆ ಬ್ರಹ್ಮವಿತ್ ಸರ್ವಭಾವಭಾಕ್ ವಿದ್ಯಾವಿದ್ಯೆ ಏವ ತಸ್ಮಾತ್ ಸರ್ವಭಾವ ಅಲ್ಪತ್ವ ಕಾರಣೆ ಅಂತ. ಇವಾಗ ಆ ಉಪನಿಷತ್ ಮಂತ್ರ ಏನ್ ಹೇಳ್ತಿದ್ರೆ, ದೇವತೆಗಳ ಪೈಕಿ ಯಾರ್ಯಾರು ಇದನ್ನ ಅಹಂ ಬ್ರಹ್ಮಾಸ್ಮಿಯಿಂದ ತಿಳ್ಕೊಂಡ್ರೋ ಅವರು ಕೂಡ ಸರ್ವಭಾವ ಹೊಂದಿದ್ರು. ಋಷಿಗಳ ಪೈಕಿ ಯಾರ್ಯಾರು ನಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ್ರೋ ಅವರು ಕೂಡ ಸರ್ವಭಾವಾಪತಿ ಒಂದಾಗುತ್ತೆ. ಅದೇ ತರ ಮನುಷ್ಯರ ಪೈಕಿನು, ಯಾಕಂದ್ರೆ ಉಪನಿಷತ್ ಈ 3 ಹೇಳುತ್ತೆ, ಅದು ದೇವತೆಗಳು ಮನುಷ್ಯರು ಎಲ್ಲವನ್ನೂ ಹೇಳುತ್ತೆ ಅದು. ಹಾಗಾಗಿ ಇದು ಯಾತಕ್ಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಈ 3 ಕ್ಯಾಟಗರೀಸ್ಗೆನೆ ಒಂದು ಇದು ಉಪಲಕ್ಷಣ ಅಂತ ತಗೋಬಹುದು ನಾವು. ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಅಥವಾ ಪಡ್ಕೊಳ್ಳಕ್ಕೆ ಸಾಧನೆ ಮಾಡಕ್ಕೆ ಸಾಮರ್ಥ್ಯ ಇರೋದು ಅಂತ ಹೇಳ್ಬೋದು. ಇವಾಗ ನೋಡಿ, ಇವಾಗ ಇದರಲ್ಲೇ ವೇದಾಂತದಲ್ಲೇ ಬರೋ ಒಂದು ಚಾಂದೋಗ್ಯದಲ್ಲಿ ಬರೋದು ಪ್ರಜಾಪತಿ ವಿದ್ಯಾ ಅಂತ ಒಂದು ಬರುತ್ತೆ. ಅದರಲ್ಲಿ ಇಂದ್ರ ಮತ್ತು ವಿರೋಚನ ಅಸುರ ರಾಜ, ಇಂದ್ರ ದೇವರಾಜ, ಅವ್ರಿಬ್ರು ಕೂಡ ಪ್ರಜಾಪತಿ ಹತ್ರ ಹೋಗ್ಬಿಟ್ಟು, ಇಬ್ರಿಗೂ ತಂದೆ ಒಬ್ಬನೇ ಪ್ರಜಾಪತಿ, ಅವನ ಹತ್ರ ಹೋಗ್ಬಿಟ್ಟು ಈ ಬ್ರಹ್ಮ ವಿದ್ಯೆ ಕೇಳ್ತಾರೆ. ಅವಾಗ ಏನಾಯ್ತು, ಇವನಿಗೂ ಅರ್ಹತೆ ಇದೆ, ಆದ್ರೆ ಇಂದ್ರ ಮಾತ್ರ ಅದನ್ನ ಕಳಿಸ್ಕೊಂಡ, ಆದ್ರೆ ಇವನು ವಿರೋಚನ ಅದನ್ನ ಸ್ವೀಕಾರ ಮಾಡ್ಲಿಲ್ಲ. ಅವನಿಗೆ ಸರಿ ಅವ್ನ ಬುದ್ಧಿ ಅಷ್ಟು ದೂರ ಹೋಗ್ಲಿಲ್ಲ, ಹಾಗಾಗಿ ಅವ್ನು ಬಿಟ್ಬಿಟ್ಟ ಅದನ್ನ ಮಧ್ಯದಲ್ಲಿ. ಆದ್ರೆ ಆ ಕಾರಣಕ್ಕೆ ಅಸುರಗಳಿಗೆ ಸಿಗಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಪ್ರಹ್ಲಾದ ಅಸುರ ಮನೆಯಲ್ಲೇ ಹುಟ್ಟಿದ್ದು, ಅವನು ಕೂಡ ದೈತ್ಯ ಅಂತೆ. ದೈತ್ಯಾನಾಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಅಂತ ಕೃಷ್ಣ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹಾಗಾಗಿ ಪ್ರಹ್ಲಾದ ಅಂತ್ಯ ಭಕ್ತ ಶಿರೋಮಣಿ ಆಗಿದ್ರು ಕೂಡ ನರಸಿಂಹ ಅವತಾರ ಮಾಡಿಸಿದ ಅವನು ಅಂತ, ಅವನಿಗೆ ಕೂಡ ದೈತ್ಯ ಅಂತಾನೆ, ಯಾಕಂದ್ರೆ ಅವನು ಆ ಜಾತಿ ಹುಟ್ಟಿದವನು. ಅದೇ ತರ ಬಲಿ ಚಕ್ರವರ್ತಿ ಅಷ್ಟೊಂದು ದೊಡ್ಡ ಏನಾಗಿದ್ದ. ಸೊ ವಿರೋಚನ, ಹೌದು. ಹಾಗಾಗಿ ಸೊ ಹೀಗೆ ಅಂತವ್ರು ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಇರುವಾಗ ನೀವು ಉತ್ತಮತ್ವ ಜನ್ಮ ಅಂತ ಒಂದು ಕಾರಣದ ಮಾತ್ರ ಅವ್ರಿಗೆ ಸಿಗುತ್ತೆ, ಬೇರೆ ಜನ್ಮಗಳಲ್ಲಿ ಸಿಗಲ್ಲ ಅಂತ ಹೇಳಕ್ ಆಗುದಿಲ್ಲ ಅಂತ. ಅದಕ್ಕಾಗಿ ಉಪನಿಷತ್ ಏನ್ ಹೇಳುತ್ತೆ, ಋಷಿಗಳ ಪೈಕಿ ಯಾರ್ಯಾರು ಇದನ್ನ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬಂತೋ ಅವರೆಲ್ಲ ಸರ್ವಭಾವ ಹೊಂದಿದ್ದಾರೆ. ಅದೇ ತರ ಮನುಷ್ಯರ ಪೈಕಿನೂ ಯಾರ್ಯಾರಿಗೆ ಬರುತ್ತೋ ಅವರು ಕೂಡ ಸರ್ವಭಾವಪತಿ ಹೊಂದ್ತಾರೆ ಅವರು ಕೂಡ ಅಂತ ಉಪನಿಷತ್ ಆ ಗ್ಯಾರಂಟಿ ಕೊಡುತ್ತೆ. ಅದೇ ಇದಕ್ಕೆ ರಿಪ್ಲೈ ಅದೇನೆ. ಸೊ ಇದು 2ನೇ ಶ್ಲೋಕದಲ್ಲಿ ಮನುಷ್ಯಾಣಾಂ ತಥಾ ಮಧ್ಯೆ ಅಂತ ಅರ್ಥ.
ತಥಾ ಬ್ರಹ್ಮವಿತ್ತೆ ಸರ್ವಭಾವ ಭಾಕ್. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ನೀನು ನೀನು ಸರ್ವವೂ ಆಗಿದ್ಯಾ ಅಂದ್ರೆ ಇನ್ಫೈನೈಟ್ ಆಗಿದ್ಯಾ ಅಥವಾ ಫೈನೈಟ್ ಆಗಿ ಉಳ್ಕೊಳ್ತೀಯಾ? ಇದು ಎರಡಕ್ಕೂ ಏನು ಕಾರಣ ಅಂತ ಹೇಳಿದ್ರೆ, ವಿದ್ಯೆ ಇದ್ರೆ ಇನ್ಫೈನೈಟ್, ವಿದ್ಯೆ ಇಲ್ಲದೆ ಹೋದ್ರೆ ಫೈನೈಟ್ ಅಂತ ಅಷ್ಟೇ ಹೊರತು ನೀನು ಅಂತವನಾಗಿರ್ಬೇಕು ಇಂಥವನಾಗಿರ್ಬೇಕು ಅಂತ ಅದಲ್ವೇ ಅಲ್ಲ. ಇಲ್ಲಿ ನಿನ್ಗೆ ನಿನಗೆ ಅಖಂಡತ್ವ ನಿನ್ಗೆ ಬರ್ಬೇಕು ಅಂತ ಹೇಳಿದ್ರೆ ನಿನ್ಗೆ ಆ ಜ್ಞಾನ ಇರ್ಬೇಕಷ್ಟೇನೆ. ನಿನ್ಗೆ ಅದು ಜ್ಞಾನ ಇಲ್ಲದೆ ಹೋದ್ರೆ ನೀನು ಪರಿಚಯನಾಗಿ ಉಳಿತೀಯ ನೀನು ಅಷ್ಟೇನೆ ಹೊರತು ನೀನು ಅಂತ ದೇವತೆ ಆಗಿರ್ಬೇಕು ಅಥವಾ ನೀನು ಬೇರೆ ಏನೋ ಋಷಿ ಆಗಿರ್ಬೇಕು ಅಂತ ಅದು ಕಂಡೀಷನ್ ಅಲ್ಲ ಇಲ್ಲಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸೊ ಯಾರು ಬೇಕಾದ್ರೂ ಇದನ್ನ ಹೊಂದಬಹುದು ಅಂತ. ಇವಾಗ ವಿದುರನಿಗೆ ಕೂಡ ಜಾತಿ ಅನ್ನೋದು ಅವನಿಗೆ ವಿದುರ ಬ್ರಾಹ್ಮಣ ಜಾತಿ ಕೂಡ ಅಲ್ಲ, ಕ್ಷತ್ರಿಯ ಜಾತಿ ಕೂಡ ಅಲ್ಲ ಅವನು. ಆದ್ರೆ ಅವನಿಗೆ ಜ್ಞಾನಿ ಅಂತಾನೆ ಅವರು ಒಪ್ಕೊಂಡಿದ್ದಾರೆ ಅದನ್ನ. ಸುಸೂತ್ರ ಭಾಷೆಯಲ್ಲಿ ಭಗವತ್ಪಾದರು ಕೂಡ ಅದನ್ನ ಹೇಳ್ತಾರೆ, ವಿದುರ ಪ್ರವೃತ್ತಿಯಿಂದ. ಧರ್ಮವ್ಯಾಧ ಅಂತ ಒಬ್ಬ ಇದನ್ನಲ್ಲ, ಅವನು ಅಷ್ಟೇನೆ, ಅವನು ಮಾಂಸ ಮಾರೋನು ಅವನು ಅಂತ, ಅವನಿಗೆ ಕೂಡ ಜ್ಞಾನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಅವ್ರವ್ರ ಇಂಟರ್ನಲ್ ಸಾಧನೆ ಹೊರತು ಅವರ ಒಂದು ಶರೀರ ಅನ್ನೋದ್ರ ಮೇಲೆ ಹೋಗೋದಿಲ್ಲ, ಅದು ಜಾತಿ ಅನ್ನೋದ್ರ ಮೇಲೆ ಹೋಗೋದಿಲ್ಲ ಅದು ಅಂತ ಅದನ್ನ ನಮ್ಗೆ ಅಲ್ಲಲ್ಲಿ ನಮ್ಗೆ ಉದಾಹರಣೆ ಸಿಗುತ್ತೆ ನಮ್ಗೆ. ಮುಂದಕ್ಕೆ ಬ್ರಹ್ಮವಾ ಇದಂ ಅಗ್ರೆ ಅಭೂತ್ ಇತಿ ವಿದ್ಯಾಧಿಕಾರಿತಾ ಶ್ರೂಯತೆ ಬ್ರಹ್ಮಣಃ ಬ್ರಹ್ಮ ಸರ್ವಜಾತಿಷು ತತ್ ಸಮಂ. ಇವಾಗ ಬ್ರಹ್ಮವಾ ಇದು ನೋಡಿ, ಇವಾಗ ಇವರು ಇನ್ನೊಂದು ಯುಕ್ತಿ ಕೊಡ್ತಾ ಇದ್ದಾರೆ. ಯುಕ್ತಿ ಅನ್ನೋದು ಶ್ರುತಿ ಇಟ್ಕೊಂಡೇ ಯುಕ್ತಿ ಕೊಡ್ತಾ ಇದ್ದಾರೆ. ಅದು ತುಂಬಾ ಚಮತ್ಕಾರ ಇದರಲ್ಲಿ ಮಾಡ್ತಾ ಇರೋದು. ನೋಡಿ, ಆ ಶ್ರುತಿ ವಾಕ್ಯ ಇರೋದು ಬ್ರಹ್ಮವಾ ಇದಮಗ್ರ ಆಸಿ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಂ ಅವತೆ ಅಂತ ಶ್ರುತಿ ವಾಕ್ಯ ಇರೋದು. ಅವಾಗ ಶ್ರುತಿ ಏನ್ ಹೇಳ್ತಾ ಇದೆ, ಈ ಆತ್ಮಜ್ಞಾನವನ್ನು ಪಡ್ಕೊಂಡಿದ್ನಲ್ಲ ಅವನು ಮುಂಚೆನು ಬ್ರಹ್ಮವೇ ಆಗಿದ್ದ ಅಂತ ಹೇಳ್ತಾ ಇದೆಯಾ ಹೊರತು ಅವನು ಈ ಜಾತಿಗೆ ಸೇರಿದ್ದ ಈ ದೇವತೆ ಆಗಿದ್ದ ಅಂತ ಅದು ಹೇಳಲೇ ಇಲ್ಲ. ಕಾಮನ್ ಆಗಿ ಬ್ರಹ್ಮ ಅಂತ ಹೇಳ್ತು. ಆ ಬ್ರಹ್ಮ ಯಾವ್ದು ಅಂತ ಹೇಳಿದ್ರೆ ಎಲ್ಲರಲ್ಲೂ ಇರೋದೇ ಅದು ಬ್ರಹ್ಮ ಅಂತ. ಎಲ್ಲರೂ ಪ್ರತಿಯೊಬ್ಬರಲ್ಲೂ, ಒಂದು ಪ್ರಾಣಿ ಪಕ್ಷಿ ಒಂದು ಕ್ರಿಮಿ ಕೀಟ ಎಲ್ಲದರಲ್ಲೂ ಆ ಬ್ರಹ್ಮ ಇದೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತ್ಯೇ ಸ್ಥಿತಃ ಅಂತ ಗೀತೆಯಲ್ಲಿ ಹೇಳುತ್ತೆ. ಆಮೇಲೆ ವಿದ್ಯಾವಿನಯ ಸಂಪನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ, ಎಲ್ಲರಲ್ಲೂ ಕೂಡ ಅದೇ ಬ್ರಹ್ಮ ಸಮನಾಗಿದೆ, ಒಂದೇ ರೀತಿಯಲ್ಲಿ ಇದೆ ಅದು. ಹಾಗಾಗಿ ಒಂದು ಆನೆಯಲ್ಲಿ ಒಂದು ಹೆಚ್ಚು ಬ್ರಹ್ಮ ಅಥವಾ ಒಂದು ಇರುವೆಯಲ್ಲಿ ಕಡಿಮೆ ಬ್ರಹ್ಮ ಅಂತ ಇಲ್ವೇ ಇಲ್ಲ. ಎಲ್ಲದರಲ್ಲೂ ಇರೋದು ಒಂದೇ ಬ್ರಹ್ಮವೇ ಅಂತ ಸಮನಾಗಿರೋ ಒಂದು ಆ ಬ್ರಹ್ಮಕ್ಕೆ ನಾವು ಅಳತೆ ಗಿಳತೆ ಏನು ಇಲ್ವೇ ಇಲ್ಲ ಅದಕ್ಕೆ. ಹಾಗಾಗಿ ನೀವು ಬೇರೆ ವಿಷಯಕ್ಕಾದ್ರೂ ಅಳತೆ ಹೇಳ್ಬೋದು, ಇವನಿಗೆ ತೂಕ ಇಷ್ಟು ಅದಕ್ಕೆ ತೂಕ ಅಷ್ಟು ಅಂತ ನಾವು ಹೇಳ್ಬೋದು. ಆದ್ರೆ ಬ್ರಹ್ಮ ಅದರ ತೂಕಕ್ಕೆ ಬರೋದಲ್ಲ ಅದು. ಹಾಗಾಗಿ ಅಂತ ಒಂದು ವಸ್ತು ಅದು, ಎಲ್ಲದರಲ್ಲೂ ಸಮ ಅದು. ಅದರಿಂದ ದೇವತೆ ಆಗ್ಲಿ ಮನುಷ್ಯರಾಗ್ಲಿ ಅಥವಾ ಯಾರೇ ಆಗ್ಲಿ ಎಲ್ಲದರಲ್ಲೂ ಬ್ರಹ್ಮ ಅಂತ ಹೇಳಿದೆ ಹೊರತು ದೇವತೆಗೆ ಅಂತದ್ದು ಹೇಳಲೇ ಇಲ್ಲ ನೋಡು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಯುಕ್ತಿ, ಅದು ತುಂಬಾ ಚೆನ್ನಾಗಿ ಇವರು ಕಂಡಿಡಿದು ಹೇಳ್ತಾ ಇದ್ದಾರೆ. ತುಂಬಾ ವಿಶೇಷವಾದ ಇದು. ಅದಕ್ಕೆ ಒಂದು ಏನೋ ಒಂದು ಗಾದೆ ಇದೆಯಲ್ಲ, ಕವಿ ಕಾಣೋದನ್ನ ರವಿ ಕಾಣೋದಿಲ್ಲ, ರವಿ ಕಾಣೋದನ್ನು ಕವಿ ಕಾಣ್ತಾನೆ ಅಂತ ಹಾಗೊಂದು ಹೇಳ್ತಾರಲ್ಲ. ಆತರ ಇವರು ಸಾಮಾನ್ಯ ಜನರಿಗೆ ಅದು ಸಿಗೋಲ್ಲ. ಅದೇ ವಾಕ್ಯನ ನಾವು ಕೂಡ ಓದ್ತಾ ಇರ್ತೀವಿ, ಆದ್ರೆ ಇವರಿಗೆ ಅದೊಂದು ಕಂಡಿಡಿತಾರೆ. ನೋಡ್ಬಿಟ್ಟು ಅವರು ಓಹೋ ಹೀಗೆ ಹೇಳಿದೆಯಲ್ಲ ಉಪನಿಷತ್ತು ಬ್ರಹ್ಮವಾಯಿದ ಮಂತ್ರ ಆಸೀತ್ ಅಂತ ಹೇಳಿದೆ. ಮುಂಚೆ ಇವನು ಬ್ರಹ್ಮವಾಗಿದೆ ಅಂತ ಹೇಳಿದೆ ಹೊರತು ಮುಂಚೆ ಇವನು ಇಂಥವನಾಗಿದ್ದ ಅಂತವನಾಗಿದ್ದ ಅಂತ ಏನ್ ಹೇಳಲೇ ಇಲ್ಲ. ಆ ಬ್ರಹ್ಮ ಯಾವ್ದು ಅಂತ ಹೇಳಿದ್ರೆ ಎಲ್ಲರಲ್ಲೂ ಇರೋ ಬ್ರಹ್ಮ ಅದೇನೆ, ಅದೇ ಬ್ರಹ್ಮ ಎಲ್ಲರೂ ಆಗಿರೋದು ಅದೇ ಬ್ರಹ್ಮವೇ ಅಂತ ಅದನ್ನ ಇವರು ಎತ್ತಿ ತೋರಿಸ್ತಾ ಇದ್ದಾರೆ. ಬ್ರಹ್ಮವಾಯಿದ ಅಗ್ರೆ ಅಭೂತಿಥಿ ವಿದ್ಯಾಧಿಕಾರಿತ ಅಂದ್ರೆ ಏನಾಯ್ತು, ಇವಾಗ ಶ್ರೂಯತೆ ಬ್ರಹ್ಮಣಃ. ಹಾಗಾಗಿ ಆ ಬ್ರಹ್ಮಕ್ಕೆ ಆ ವಿದ್ಯೆಗೆ ಅಧಿಕಾರಿಯಾಗಿರೋದು ಅಂತ ಅದು ಹೇಳ್ತೇವೆ ಹೊರತು ನಿನ್ಗೆ ಅಂತ ಮನುಷ್ಯ ಇಂಥ ಮನುಷ್ಯ ಹೇಳಲೇ ಇಲ್ಲ ಅದು ಅಂತ ಆ ಒಂದು ಯುಕ್ತಿ ಹೇಳ್ತಾ ಇದ್ದಾರೆ. ಬ್ರಹ್ಮ ಸರ್ವಜಾತಿಷು ತತ್ ಸಮಂ. ಹಾಗಾಗಿ ಎಲ್ಲಾ ಜಾತಿಗಳಲ್ಲೂ ಕೂಡ ಆ ಬ್ರಹ್ಮವು ಸಮನಾಗೇ ಇದೆ. ಅದಕ್ಕೆ ನಾವು ಅಲ್ಲಿ ನೋಡಿದಾಗ ಕೂಡ ಆ ಶ್ಲೋಕದಲ್ಲಿ, ಗೀತೆ ಶ್ಲೋಕದಲ್ಲಿ ಕೂಡ ವಿದ್ಯಾವಿನಯ ಸಂಪನ್ನ ಅಂತ ಒಂದು ಎಕ್ಸ್ಟ್ರೀಮ್, ಅದು ಸತ್ವ ಎಕ್ಸ್ಟ್ರೀಮ್ ಆಗಿರೋದು. ಶುನಿಚೈವ ಶ್ವಪಾಕೇಚ, ಶ್ವಪಾಕ ಅನ್ನೋದು ಈ ನಾಯಿ ಮಾಂಸ ತಿನ್ನೋರು ಅಂತ. ಅದಕ್ಕೆ ಲಿಟರಲ್ ಮೀನಿಂಗ್ ಅದೇ ಶ್ವಪಾಕ ಅಂತ ಹೇಳಿದ್ರೆ, ಶ್ವ ಅಂದ್ರೆ ನಾಯಿ, ಅದನ್ನ ಪಚನ ಮಾಡಿ ತಿನ್ನೋರು ಅಂತ ಇದೆ. ಅದು ಆತರ ಇದ್ದಾರೋ ಏನೋ ಗೊತ್ತಿಲ್ಲ ನಮ್ಗೆ, ಇದಾರೆ ಅಂತ ಹೇಳ್ತಾರೆ. ಚೈನಾ ಅಂತ ಕಡೆ ಎಲ್ಲ ಇದಾರೆ ಅಂತ ಗೊತ್ತಾಗುತ್ತೆ. ಕೋವಿಡ್ ಟೈಮ್ ಎಲ್ಲ ನಾವು ನೋಡಿದ್ವಿ ಮಾಂಸ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಂತ. ಆದ್ರೆ ನಮ್ಗೆ ಒಂದು ಉದಾಹರಣೆ ಯಾವ್ದು ಸಿಗುತ್ತೆ ಅಂದ್ರೆ, ಇವಾಗ್ಲೂ ಕೂಡ ಈ ತಮಿಳ್ನಾಡಲ್ಲಿ ಒಂದು ಟ್ರೈಬಲ್ ಒಂದು ಗ್ರೂಪ್ ಇದೆ, ಇರುಳ ಅಂತ ಹೇಳ್ತಾರೆ ಅವ್ರು. ಇರುಳ ಜಾತಿ ಅಂತ. ಅವ್ರಿಗೆ ಏನು ಅಂತ ಹೇಳಿದ್ರೆ ಇಲಿ ತಿನ್ನೋದು ಅವ್ರಿಗೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ಫೀಲ್ಡ್ಸ್ ಅಲ್ಲೆಲ್ಲ ಇಲಿ ಕಾಟ ತುಂಬಾ ಇರ್ತಲ್ಲ, ಹಾಗಾಗಿ ಎಲ್ಲರೂ ಸೇರ್ಕೊಂಡಿರುತ್ತೆ ಇಲಿಗಳು. ಇವ್ರನ್ನ ಕರೀತಾರಂತೆ ಅವಾಗ. ಅಂದ್ರೆ ಇವರು ಜಮೀನ್ ಇಟ್ಕೊಂಡಿರೋರು ಈಗಿಂದ ಇರುಳ ಜನರನ್ನ ಕರೀತಾರೆ ಅದಕ್ಕೆ ಅಂತ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲಿಗಳೆಲ್ಲ ಎಲ್ಲಿ ಇರುತ್ತೆ ಅಂತ ಅವ್ರಿಗೆ ಗೊತ್ತು, ಕಂಡಿಡಿತಾರೆ ಅವರು. ಕಂಡಿಡ್ಬಿಟ್ಟು ಇಲಿ ಒಂದು ತೂತಲ್ಲಿ ಇರ್ತಲ್ಲ ಅದು, ಅದ್ರಲ್ಲಿ ಇವರು ಬೆಂಕಿ ಹಾಕ್ತಾರೆ. ಇದು ಹುಲ್ಲಿಗೆ ಬೆಂಕಿ ಇಟ್ಟು ಅದ್ರ ಒಳಗಡೆ ಸೇರಿಸ್ತಾರೆ. ಸೇರಿಸಿದ ತಕ್ಷಣ ಏನಾಗುತ್ತೆ, ಒಂದು ಆಸ್ಫಿಕ್ಸಿಯೇಷನ್ ಅಂತ ಆಗುತ್ತಲ್ಲ ಒಳಗಡೆ, ಅವಾಗ ಇಲಿಗಳೆಲ್ಲ ಒಂದ್ರಲ್ಲಿ ಸತ್ತೋಗ್ಬಿಡುತ್ತೆ ಅಲ್ಲಿಂದನೇ, ಅಥವಾ ಆಚೆ ಬರಕ್ಕೆ ಎಲ್ಲ ಹೊಟ್ಟು ಬಂದ್ಬಿಡುತ್ತೆ. ಬಂದಿದ್ದ ಎಲಿಗಳನ್ನ ಇವರು ರೋಸ್ಟ್ ಮಾಡಿ ಇವರು ತಿಂತಾರೆ ಅಂತ. ಅದು ಇವಾಗ್ಲೂ ನಡೀತಾ ಇರೋ ವಿಷಯ ಅದು. ಹಾಗಾಗಿ ನಾವು ಸರ್ಚ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇರುಳ ಅಂತ ಒಂದು ಪೀಪಲ್ ಇದ್ದಾರೆ, ಅವ್ರು ಇದನ್ನ ತಿನ್ನೋರು. ಹಾಗಾಗಿ ಅಂತವ್ರೆಲ್ಲ ಇದ್ದಾರೆ. ಅವಾಗ ಒಂದ್ ಎಕ್ಸ್ಟ್ರೀಮ್ ಅಲ್ಲಿ ಗೀತೆಯಲ್ಲಿ ಏನ್ ಮಾಡ್ತು, ಅತ್ಯಂತ ಸತ್ವ ಇರೋ ಅವನ್ನ ಹೇಳ್ತು, ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ತೀರಾ ಸಂಸ್ಕಾರ ಇಲ್ದೇ ಇರೋರ್ನ ಕೂಡ ಹೇಳ್ತು.
ಆದ್ರೆ ಎಲ್ಲರಲ್ಲೂ ಕೂಡ ಸಮವಾಗಿ ಬ್ರಹ್ಮ ಇದ್ದಾನೆ, ಬ್ರಹ್ಮವೇ ಇದ್ದಾನೆ ಅಂತ ಹೇಳ್ಬಾರ್ದು ನಾವು. ಬ್ರಹ್ಮವೇ ಇರೋದು ಅಂತ ನಪುಂಸಕಲಿಂಗ ನಾವು ಹೇಳ್ಬೇಕು. ಎಲ್ಲದಕ್ಕೂ ಯಾವಾಗ್ಲೂ ಬ್ರಹ್ಮ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅದ್ವೈತಿಗಳು ಕೂಡ ನಾನು ಬ್ರಹ್ಮನಾಗಬೇಕು ಅಂತ ಒಂದು ಇದೆಲ್ಲ ಮಾತೆಲ್ಲ ಇದೆ. ಆದ್ರೆ ಅದು ಬ್ರಹ್ಮ ಅಂತ ನಾವು ಪುಲ್ಲಿಂಗಕ್ಕೆ ಹೇಳ್ಬಾರ್ದು. ಯಾಕಂದ್ರೆ ಅದು ಲಿಂಗ ಇಲ್ದಿರೋದು ಇದು ನಪುಂಸಕಲಿಂಗ ಬ್ರಹ್ಮ ಅನ್ನೋದು. ನಾವು ಬ್ರಹ್ಮನು ಅಂತ ನಾವು ಹೇಳ್ಬಿಟ್ರೆ ನಮ್ಗೆ ಚತುರ್ಮುಖ ಬ್ರಹ್ಮ ಜ್ಞಾಪಕ ಬರ್ತಾನೆ, ಅದು ಪುಲ್ಲಿಂಗ ಅದು. ಹಾಗಾಗಿ ಇದು ಅಷ್ಟೇನೆ. ಹಾಗಾಗಿ ಈ ಬ್ರಹ್ಮ ಅನ್ನೋದು ಅಂತ ಆಕಾಶ ಸ್ಥಾನೀಯ, ಅದು ಮಹಾಕಾಶ ಸ್ಥಾನೀಯ ಬ್ರಹ್ಮ ಅನ್ನೋದು. ಸೊ ಹೀಗೆ ಬ್ರಹ್ಮವಾ ಇದಮಗ್ರೆ ಆಸೀದಿತಿ ಅಭೂತಿತಿ ವಿದ್ಯಾಧಿಕಾರಿತ ಶ್ರೂಯತೆ ಬ್ರಹ್ಮಣಃ ಬ್ರಹ್ಮ ಸರ್ವಜಾತಿಷು ತತ್ ಸಮಂ ಅಂತ ಹೇಳ್ಬಿಟ್ಟು ಮುಂದಕ್ಕೆ ನ ಪಶ್ವಾದೇಹೇ ಸರ್ವಭಾವ ಪ್ರಸಂಗೋ ಬೋಧವರ್ಜನಾತ್ ಶೂದ್ರ ಜಾತಿಸ್ತು ವಿದುರಃ. ನೋಡಿ, ಇವರೇ ಉದಾಹರಣೆ ಕೊಡ್ತಾ ಇದ್ದಾರೆ, ನಾನು ಉದಾಹರಣೆ ಕೊಟ್ಟಿದ್ದ ಇವರೇ ಹೇಳ್ತಾ ಇದ್ದಾರೆ. ವಿದುರಃ ಸತಿಬೋಧೆ ಮುಚ್ಯತೆ ನ ಪಶ್ವಾದೇಹೇ ಸರ್ವಭಾವ ಪ್ರಸಂಗೋ ಬೋಧವರ್ಜನಾತ್. ಯಾಕಂದ್ರೆ ಪಶ್ವಾದಿಗಳಿಗೆ ಸರ್ವಭಾವ ಪ್ರತಿ ಅನ್ನೋದು ಹೇಳಕ್ಕಾಗಲ್ಲ, ಯಾಕಂದ್ರೆ ಆ ಜ್ಞಾನ ಅವ್ರಿಗೆ ಇಲ್ಲ. ಯಾತಕ್ಕೆ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ, ನೋಡಿ ಉಪನಿಷತ್ತು ಹೇಳೋ ಇದ್ರಲ್ಲಿ ಕೂಡ ಒಂದು ಪ್ರಾಣಿಯಾಗಿರೋದು ಅದಕ್ಕೆ ಒಂದು ವೇದಾಂತಕ್ಕೆ ಅಧಿಕಾರಿ ಆಗೋ ಒಂದು ಸಾಮರ್ಥ್ಯ ಇಲ್ಲ, ಶ್ರವಣ ಮಾಡೋಕೆ ಸಾಮರ್ಥ್ಯ ಇಲ್ಲ ಅದಕ್ಕೆ. ಶೂದ್ರರಿಗಾದ್ರೂ ಕೂಡ ಪುರಾಣಗಳನ್ನ ಶ್ರವಣ ಮಾಡಿ ಅವರು ಅಲ್ಲಿರೋ ವಿಷಯವನ್ನ ತಿಳ್ಕೊಂಡು ಅವರು ವೈರಾಗ್ಯ ಇದ್ರೆ ಅವರಿಗೆ ಜ್ಞಾನ ಬರುತ್ತೆ ಅಂತ ಭಗವತ್ಪಾದರು ಹೇಳಿದ್ದಾರೆ. ಅಪಶೂದ್ರಾಧಿಕರಣ ಅಂತಾನೆ ಇದೆ ಉಪನಿಷತ್ ಬ್ರಹ್ಮಸೂತ್ರಗಳಲ್ಲಿ, ಅವ್ರಿಗೂ ಬರುತ್ತೆ. ಅಂದ್ರೆ ನಾನು ಯಾತಕ್ಕೆ ಶೂದ್ರ ಅಂತ ಹೇಳ್ತೀನಿ ಅಂದ್ರೆ, ಅವ್ರಿಗೆ ವೇದವನ್ನ ನೇರಾಗಿ ವೇದವನ್ನ ಅಪ್ರೋಚ್ ಮಾಡಿ ಅಲ್ಲಿಂದ ತಿಳ್ಕೊಳಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅವ್ರಿಗೆ. ಯಾಕಂದ್ರೆ ಉಪನಯನ ಸಂಸ್ಕಾರ ಎಲ್ಲ ಇಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆಲ್ಲ ಹಾಗಾದ್ರೆ ಜ್ಞಾನ ಬರಕ್ ಸಾಧ್ಯವಿಲ್ಲ ಅವ್ರಿಗೆ, ಮುಕ್ತಿಗೆ ಅವ್ರಿಗೆ ಅರ್ಹರ ಅಲ್ವಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಏನು ಅಂತ ಹೇಳಿದ್ರೆ, ಆತರ ಇರೋರ್ಗೂ ಕೂಡ ಪುರಾಣಗಳು ಇಂತ್ಯಾದಿಗಳನ್ನ ಶ್ರವಣ ಮಾಡಿ ಅಲ್ಲಿಂದ ನಾವು ನೋಡಿ ಇವಾಗ ನೋಡಿ ವಿದುರ ಇಂಥ ಕೇಸೆಲ್ಲ ನಾವು ಪುರಾಣದಲ್ಲಿ ಕೇಳ್ತೀವಿ. ಈ ತರ ಬೇಕಾದಷ್ಟು ವಿಷಯಗಳು ಮಹಾಭಾರತ ಇತಿಹಾಸ ಪುರಾಣಗಳೆಲ್ಲ ಇದೆ. ಅದನ್ನ ಶ್ರವಣ ಮಾಡಿದಾಗ ಒಬ್ಬನಿಗೆ ಓಹೋ ನಾವು ಈ ತರ ಇರ್ಬೇಕು ಅಂತ ಒಬ್ಬನಿಗೆ ಬರ್ಬೋದು. ಅದು ಯಾರೇ ಆಗ್ಲಿ ಬರ್ಬೋದು ಅವ್ರಿಗೆ. ಅವ್ನು ಅದಕ್ಕೆ ಪ್ರಯತ್ನ ಮಾಡ್ದ ಅಂತ ಹೇಳಿದ್ರೆ ಅವ್ನಿಗೂ ಸಿಕ್ಕೇ ಅದು. ಅದರಿಂದ ಅವನು ಬ್ರಾಹ್ಮಣ ಅಲ್ಲ ಅನ್ನೋ ಕಾರಣಕ್ಕಾಗಿ ಅವನಿಗೆ ಜ್ಞಾನ ಬರಲ್ಲ ಅಂತ ಹೇಳ್ಬಾರ್ದು, ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿ ಪಶುವಾದಿಗಳನ್ನ ಯಾತಕ್ಕೆ ವರ್ಜನೆ ಮಾಡಿದ್ರು ಅಂತ ಹೇಳಿದ್ರೆ, ಅವುಗಳಿಗೆ ಈ ತರ ಶ್ರವಣ ಮಾಡಕ್ಕೆ ಸಾಮರ್ಥ್ಯ ಇಲ್ಲ. ಪುರಾಣ ಶ್ರವಣನ ಅಥವಾ ಯಾವ್ದನ್ನ ಒಂದು ಶ್ರವಣ ಮಾಡಿ ಅಹಂ ತತ್ವಮಸಿ ಅಂತ ಒಬ್ಬರಿಗೆ ಉಪದೇಶ ಮಾಡಿ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅದಕ್ಕೆ ತಿಳ್ಕೊಳ್ಳೋ ಸಾಮರ್ಥ್ಯ ಅದಕ್ಕೆ ಇಲ್ಲ. ಅದರಿಂದ ಅದನ್ನ ವರ್ಜೆ ಮಾಡಿದ್ರು. ಅದಕ್ಕೇನೆ ಈ ವೇದವನ್ನೇ ಹೇಳುವಾಗ್ಲೂ ಕೂಡ ಭಗವತ್ಪಾದರು ಇದರಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಈ ಸೃಷ್ಟಿ ಆಗೋದು ಕ್ರಮ ಇದೆಯಲ್ಲ, ಪಂಚಭೂತಗಳಿಂದ ಆಗೋದು, ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥಿವಿ ಪೃಥಿವಿಯ ಔಷಧಯ. ಪೃಥ್ವಿಯಿಂದ ಔಷಧಿ ಅಂತ ಹೇಳಿದ್ರೆ ಈ ವನಸ್ಪತಿ ಇದೆಲ್ಲ ಹೇಳ್ತೀವಿ, ಔಷಧಿ ವನಸ್ಪತಿ ವೆಜಿಟೇಷನ್ ಅಂತ ಹೇಳ್ತೀವಲ್ಲ, ಅದು ಸಸಿ ಗಿಡ ಸಸಿ ಅದೆಲ್ಲ ದವಸ ಧಾನ್ಯ ಇದೆಲ್ಲ ಅದು ಉತ್ಪತ್ತಿ ಆಗುತ್ತೆ ಪೃಥ್ವಿಯಿಂದ. ಅದರಿಂದ ಅನ್ನಾತ್ ಪುರುಷಃ ಪೃಥಿವ್ಯ ಔಷಧಿಭ್ಯೋ ಅನ್ನಂ, ಔಷಧಿಗಳಿಂದ ಅನ್ನ ಉಂಟಾಗುತ್ತೆ, ಅನ್ನದಿಂದ ಪುರುಷ ಉಂಟಾಗ್ತಾನೆ ಅಂತ. ಅವಾಗ ಅನ್ನವನ್ನ ತಿಂದ್ಬಿಟ್ಟು ಯಾರು ಬೇಕಾದ್ರೂ ಆಗ್ಬೋದು, ಮನುಷ್ಯ ಗಿಷ್ಯ ಯಾರು ಬೇಕಾದ್ರೂ ಆಗ್ಬೋದು, ಪುರುಷ ಅಂತ ಪುರುಷನ್ ಮಾತ್ರ ಯಾತಕ್ಕೆ ಹೇಳಿದೆ ಅಂತ ಪ್ರಶ್ನೆ ಮಾಡ್ಬಿಟ್ಟು ಇದು ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಪುರುಷನಿಗೆ ಈ ಕರ್ಮಗಳಲ್ಲೆಲ್ಲ ಅಧಿಕಾರ ಇರೋದು, ಪ್ರಾಣಿ ಪಕ್ಷಿಗಳಿಗೆಲ್ಲ ಕರ್ಮ ಅಧಿಕಾರ ಏನಿಲ್ವೇ ಇಲ್ಲ. ಯಾಕಂದ್ರೆ ನೀನು ಈ ಕರ್ಮ ಮಾಡು ನೀನು ನಿನಗಿಂತ ಫಲ ಸಿಗುತ್ತೆ ಅಂತ ಅದಕ್ಕೆಲ್ಲ ಏನಿಲ್ವೇ ಇಲ್ಲ. ಮನುಷ್ಯರಿಗೇನೆ ಇರೋದಿದು ಕಾರಣದಿಂದ ಅದ್ರ ಮನುಷ್ಯಾಧಿಕಾರತ್ವ ಅಂತ ಅಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ. ಹಾಗಿರುವಾಗ ವಿವೇಚನಾ ಶಕ್ತಿ, ಆಮೇಲೆ ಅಷ್ಟು ಮಾತ್ರ ಅಲ್ಲ, ಶ್ರವಣ ಮಾಡಿ ತಿಳ್ಕೊಳ್ಳೋ ಶಕ್ತಿ ಕೂಡ ಅದಕ್ಕೆ ಮಾತ್ರ ಇರುತ್ತೆ. ಪ್ರಾಣಿಗಳಿಗೆ ಯದ್ಯಪಿ ನಾನು ದುಃಖವನ್ನು ಅನುಭವಿಸ್ತಾ ಇರ್ತೀನಿ ಅಂತ ಒಂದು ಫೀಲಿಂಗ್ ಇರ್ಬೋದು, ಆದ್ರೆ ಅದರಿಂದ ಪಾರಾಗಕ್ಕೆ ಅದೇನಾದ್ರೂ ಮಾಡ್ಬೋದು. ಆದ್ರೆ ಈ ಒಂದು ಜ್ಞಾನದಿಂದ ನಾನು ಈ ಆತ್ಯಂತಿಕ ಸಂಸಾರ ನಿವೃತ್ತಿ ನನಗಾಗುತ್ತೆ ಅನ್ನೋದಕ್ಕೆ ಅದನ್ನ ತಿಳ್ಕೊಳ್ಳೋಕೆ ಅವಳಿಗೆ ಆಗಲ್ಲ. ಆದ್ರೆ ಏನ್ ಇರ್ಬೋದು ಅಂತ ಹೇಳಿದ್ರೆ, ಸೂಕ್ತವಾಗಿ ಅದಕ್ಕೆ ಒಂದು ತಿಳುವಳಿಕೆ ಇರ್ಬೋದು. ಇವಾಗ ನೋಡಿ ಇದು ಜಡಭರತ ಅವನ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವನು ಆ ಕೊನೆಯಲ್ಲಿ ಜಿಂಕೆ ಅದನ್ನ ಅದನ್ನೇ ಅವನು ಚಿಂತನೆ ಮಾಡ್ತಾ ಪ್ರಾಣ ಬಿಟ್ಟ ಅನ್ನೋ ಕಾರಣದಿಂದ ಅವನು ಜಿಂಕೆ ಜಿಂಕೆಯಾಗಿ ಹುಟ್ಟುತ್ತಾನೆ. ಆದ್ರೆ ಆ ಜಿಂಕೆಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ತುಂಬಾ ಈ ವಿವೇಚನ ಶಕ್ತಿ ಇದ್ದದಕ್ಕೆ. ಆದ್ರೆ ಅದಕ್ಕೆ ಗೊತ್ತು ಈ ಶರೀರದಲ್ಲಿ ನಾನು ಏನು ಮಾಡಕ್ ಆಗೋದಿಲ್ಲ, ಆದ್ರೆ ಒಂದು ಮಾತ್ರ ನಾನು ಮಾಡ್ಬೋದು, ನಾನು ಬಾಕಿ ಜಿಂಕೆಗಳ ಜೊತೆಗೆಲ್ಲ ಬೆರ್ಕೊಂಡು ನಾನು ನನ್ನ ಲೈಫ್ ನಾನು ಹಾಳು ಮಾಡ್ಬಾರ್ದು, ಹೇಗಾದ್ರೂ ಮಾಡಿ ಈ ಜನ್ಮ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದು ಆ ಜೀವನ ಇಟ್ಕೊಂಡ್ಬಿಟ್ಟೆ. ತುಂಬಾ ಜಾಗ್ರತೆಯಾಗಿ ಇರುತ್ತೆ ಅದು. ಆಮೇಲೆ ಮುಂದಿನ ಜನ್ಮ ಅದಕ್ಕೆ ಈ ಜಡಭರತನಾಗಿ ಆಗ್ತೆ ಅಂತ ಬರುತ್ತೆ ಅದು. ಹೀಗೆ ನಮ್ಗೆ ಪ್ರಾಣಿಗಳಿಗೆ ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ, ಸುಪ್ತವಾಗಿ ಅದು ಒಳಗಡೆ ಇರ್ಬೋದು, ಬಟ್ ದೇ ಕೆನಾಟ್ ಎಕ್ಸ್ಪ್ರೆಸ್ ದಮ್ ಅಂಡ್ ಈ ತರ ಒಂದು ಪಡ್ಕೊಳಕ್ಕಾಗಿಲ್ಲ. ಕೆಲವ್ರು ಹೇಳ್ಬೋದು ಗಜೇಂದ್ರನಿಗೆ ಮೋಕ್ಷ ಸಿಕ್ತಲ್ಲ ಅಂತ. ಗಜೇಂದ್ರನ ಮೋಕ್ಷಕ್ಕೆಲ್ಲ ಕೂಡ ಏನ್ ಕಾರಣ ಅಂತ ಹೇಳಿದ್ರೆ, ಆ ಗಜೇಂದ್ರ ಇದಕ್ ಮುಂಚೆ ಒಂದು ರಾಜನಾಗೋ ಒಂದು ಗಂಧರ್ವನಾಗೋ ಇರ್ತಾನೆ. ಅವನು ಒಂದು ಶಾಪದಿಂದ ಈ ತರ ಆಗಿದ್ದಾಗ ಅವನಿಗೆ ಈ ತರ ಒಂದು ಸ್ಥಿತಿ ಬಂದಾಗ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಭಗವಂತ ಅವನಿಗೆ ಒಂದು ಇದು ಮೋಕ್ಷ ಕೊಡ್ತಾನೆ ಅಂತ ಹೇಳಿದ್ರೆ, ಇದು ನಮ್ಗೆ ವೇದಾಂತದ ಮೋಕ್ಷ ಅಲ್ಲ, ಅದು
ಅವನಿಗೆ ಒಂದು ಸಾರೂಪ್ಯ ಅಂದ್ರೆ ವಿಷ್ಣು ತರಾನೇ ಅವನಿಗೊಂದು ಸಾರೂಪ್ಯ ಸಿಕ್ಕಿ ಅವನು ಆ ಲೋಕಕ್ಕೆ ಹೋಗ್ತಾನೆ ಅಂತ ಬರ್ತೆ ಹೊರತು ಅದು ಮುಕ್ತಿ ಅಲ್ಲ, ಇದು ಸಂಸಾರದಿಂದ ಮುಕ್ತಿ ಅಲ್ಲ. ಅಂತ ಆತರ ಒಂದು ಆಗುತ್ತೆ. ಸೊ ಇಲ್ಲಿ ಇವರೇ ಹೇಳ್ತಾ ಇದ್ದಾರೆ, ಶೂದ್ರ ಜಾತಿಸ್ತು ವಿದುರಃ ಸತಿಬೋಧೆ ವಿಮುಚ್ಯತೆ. ವಿದುರ ಶೂದ್ರ ಜಾತಿಗೆ ಸೇರಿದ್ರು ಕೂಡ ಅವನಿಗೆ ಜ್ಞಾನ ಇತ್ತು, ಅದರಿಂದ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅವನು ಅಂತ. ಹಾಗಾಗಿ ಪಶು ಪಕ್ಷಿಗಳಿಗೆಲ್ಲ ನಾವು ಇದನ್ನ ಹೇಳಕ್ ಬರೋದಿಲ್ಲ ಅಂತ ಅದನ್ನ ಹೇಳಿದ್ರು. ಆಮೇಲೆ ಯಾಗವಿದ್ಯಾ, ಇವಾಗ ಯಾಗ ಅಂತ ಒಂದು ಹೇಳಿದ್ರಲ್ಲ, ಯಾಗವನ್ನು ಮಾಡಿದ್ರೆ ಮಾತ್ರ, ಯಾಗವನ್ನು ಅನುಷ್ಠಾನ ಮಾಡಿದ್ರೇನೆ ಅವನಿಗೆ ಸ್ವರ್ಗ ಸಿಗೋದು, ಯಾಗವನ್ನು ಸುಮ್ಮನೆ ಯಾಗ ಇದು ಅಂತ ತಿಳ್ಕೊಂಡು ಮಾತ್ರಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾಗವಿದ್ಯಾ ಇವ ಆತ್ಮವಿದ್ಯಾ ನ ಅನುಷ್ಠಾನಂ ಅಪೇಕ್ಷತೆ ಫಲದಾನೆ ಇತಿ ಜ್ಞೇಯಂ ವಾಮದೇವ ನಿದರ್ಶನಾತ್ ಅಂತ. ಇವಾಗ ಯಾಗವನ್ನು ತಿಳ್ಕೊಂಡಿರೋದು, ಯಾಗದ ಬಗ್ಗೆ ನಮ್ಗೆ ತಿಳುವಳಿಕೆ ಬಂದ ಮಾತ್ರಕ್ಕೆ ನಮ್ಗೆ ಸ್ವರ್ಗ ಸಿಕ್ತು ಅಂತ ಹೇಳಕ್ಕಾಗಲ್ಲ. ಆ ಯಾಗವನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಯಾಗ ಮಾಡ್ಬೇಕು ನಾವು. ಯಾಗ ಮಾಡಿದ್ರೆ ಮಾತ್ರ ಅವನಿಗೆ ಸ್ವರ್ಗ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ವಿಷಯದಲ್ಲಿ ವಾಮದೇವ ಅದೇ 1:10 ಬೃಹದಾರಣ್ಯಕದಲ್ಲೇ ವಾಮದೇವನ ಬಗ್ಗೆ ಬರುತ್ತೆ. ಅದು ವಾಮದೇವನ ದೇವ ಅನ್ನೋನು ಈ ಜ್ಞಾನ ಪಡ್ಕೊಂಡವನು ನಾನು ಎಲ್ಲವೂ ನಾನಾಗಿದ್ದೆ, ನಾನು ಮನುವಾಗಿದ್ದೆ, ನಾನು ಸೂರ್ಯನಾಗಿದ್ದೆ ಅಂತ ಅವನು ಹೇಳ್ಕೊಳ್ತಾನೆ. ಅದನ್ನ ಇವರು ತಿಳಿಸ್ತಾರೆ ಇಲ್ಲಿ. ಹೀಗೆ ವಾಮದೇವ ನಿದರ್ಶನ ಅಂತ. ಬ್ರಹ್ಮಾತ್ಮತ್ವಂ ವಾಮದೇವ ಪಶ್ಯನ್ನೇ ಮನ್ವಾದಿ ರೂಪತಾಂ ಪ್ರತಿಪೇದೇಹಿ ಅನುಷ್ಠಾನವಸರ ತತ್ರ ಕೋವದ ಅಂತ. ಏನಾಯ್ತು ಅಂದ್ರೆ, ವಾಮದೇವನ ವಿಷಯದಲ್ಲಿ ಅವನು ಗರ್ಭದಲ್ಲಿರುವಾಗ್ಲೇನೆ ಅವನಿಗೆ ಈ ಜ್ಞಾನ ಬಂತು ಅಂತ ಹೇಳಿದ್ರು. ಅವನಿಗೆ ಗರ್ಭದಲ್ಲಿರುವಾಗ್ಲೇನೆ ಅವನಿಗೆ ಈ ಒಂದು ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಉದಯ ಆಗಿ ಮನಸ್ಸಲ್ಲಿ, ಅವನಿಗೆ ಅಂತಃಕರಣದಲ್ಲಿ ಉದಯವಾಗಿ ಅವನು ಕೂಗಿದಂತೆ ಅಲ್ಲಿಂದಾನೆ ಅವನು ನಾನು ಮನುವಾಗಿದ್ದೆ, ನಾನು ಸೂರ್ಯನಾಗಿದ್ದೆ ಅಂತ ಅವನು ಸರ್ವಾತ್ಮ ಭಾವವನ್ನು ಅವನು ಪ್ರಕಟಣೆ ಮಾಡಿದಾನೆ ಅವನು. ಅವಾಗ ಇವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ನೋಡು ಅವ್ನ ಗರ್ಭದಲ್ಲಿ ಇದ್ಕೊಂಡು ಈ ಮಾತು ಹೇಳ್ತಾ ಅವನು, ಗರ್ಭದಲ್ಲಿ ಇದ್ಕೊಂಡು ಅವ್ನು ಏನು ಅನುಷ್ಠಾನ ಮಾಡಕ್ಕಾಯ್ತು? ಅವನಿಗೆ ಏನ್ ಮಾಡಕ್ ಆಗುದಿಲ್ಲ, ಗರ್ಭದಲ್ಲಿ ಇದ್ಕೊಂಡು ಅನುಷ್ಠಾನ ಏನು ಮಾಡಕ್ಕಾಗಲ್ಲ. ಆದ್ರೆ ಅವನಿಗೆ ಈ ಜ್ಞಾನ ಬಂದು ಅವನಿಗೆ ಸರ್ವಾತ್ಮ ಭಾವ ಬಂತು ಅಂತ ನಮ್ಗೆ 2 ಕಂಡೀಷನ್ಸ್ ನಮ್ಗೆ ಇದರಲ್ಲಿ ಫುಲ್ಫಿಲ್ ಆಗೋದು ನಮ್ಗೆ ನೋಡ್ತಾ ಇದೀವಿ, ಶಾಸ್ತ್ರದಿಂದ ಗೊತ್ತಾಗ್ತಾ ಇದೆ ನಮ್ಗೆ. ಅದು ಹೇಗಾಗುತ್ತೆ, ಗರ್ಭದಲ್ಲಿ ಇರೋನು ಹೇಗೆ ಹತ್ರ ಹೇಳ್ಕೊಳಕ್ಕಾಗುತ್ತೆ, ಅದಕ್ಕೆಲ್ಲ ಅಷ್ಟು ಡೆವಲಪ್ ಆಗಿರುತ್ತೆ ಅದು ಫೀಟಸ್ ಅಂತ ನಾವು ಕೇಳ್ಬೋದು. ಆ ಪ್ರಶ್ನೆ ಎಲ್ಲ ಒಂದ್ ಕಡೆ ಬದಿಗಿಟ್ಟು ನಾವು ಈ ತರ ಬೇಕಾದಷ್ಟಿದೆ. ಇವಾಗ ನಚಿಕೇತಸ್ಸು ಅವನ ತಂದೆ ಈ ತರ ಒಂದು ಮನಸ್ಸಿಗೆ ಬೇಜಾರಾಗಿ ನಿನ್ನ ಯಮನ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವನು ಯಮಲೋಕಕ್ಕೆ ಹೊಟ್ಟೋದ, ಅವನೇನು ಸತ್ತು ಹೋದ್ನಾ ಅದು ಅಂತ ಪ್ರಶ್ನೆಗೆಲ್ಲ ನಮ್ಗೆ ಅಲ್ಲಿ ಉತ್ತರ ಇದಿಲ್ಲ. ಅಲ್ಲಿ ಅವನು ಹೋದ, ಅವ್ನಿಗೆ ಏನೋ ಶಕ್ತಿ ಇತ್ತು ಅಂತ ಹೋದ, ಏನಾದ್ರು ಹೇಳ್ಬೇಕೆ ಹೊರತು ಇದಕ್ಕೆಲ್ಲ ನಮ್ಗೆ ಉತ್ತರ ಕೊಡಕ್ಕೆ ಏನು ಬೇಕಿಲ್ಲ, ಅದು ಅಪೇಕ್ಷೆ ಇಲ್ಲ ಅದು. ಅದೇ ತರನೇ ಇವನು ವಾಮದೇವ ಕೂಡ ಇದಕ್ಕೆ ಏನು ಉಪನಿಷತ್ತಲ್ಲಿ ಏನು ಉಪಪತ್ತಿ ಮಾಡ್ತಾರೆ ಅಂದ್ರೆ, ಆ ವಾಮದೇವ ಈ ಆತ್ಮಜ್ಞಾನ ಬರಕ್ಕೆ ಏನಾನ್ ಮಾಡ್ಬೇಕಾದೆಲ್ಲ ಮುಂಚೆನೆ ಮಾಡ್ಬಿಟ್ಟಿದ್ದ. ಹಿಂದಿನ ಜನ್ಮದಲ್ಲಿ ಆಗೋಗಿತ್ತು ಅವನಿಗೆ. ಅದೇನಾಗಿತ್ತು ಅಂದ್ರೆ, ಅವನಿಗೆ ಆ ಜ್ಞಾನ ಮಾತ್ರ ಬಂದಿರ್ಲಿಲ್ಲ ಆ ಕ್ಷಣದಲ್ಲಿ ಏನೋ ಪ್ರತಿಬಂಧಕ ಆಯ್ತು ಅವನಿಗೆ. ಏನ್ ಪ್ರತಿಬಂಧಕ ಅಂತ ನಾವು ಇವಾಗ ಹೇಳ್ಬೇಕು ಅಂದ್ರೆ, ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕಾರ್ಯಾನುಮೇಯ ಅಂತ ಹೇಳ್ತಾರೆ. ಅಂದ್ರೆ ಒಂದು ಎಫೆಕ್ಟ್ ಆದ್ಮೇಲೆ ಆ ಎಫೆಕ್ಟ್ ಇಟ್ಕೊಂಡು ನಾವು ಇನ್ಫಾರ್ಮ್ ಮಾಡ್ತೀವಿ, ಈ ಮುಂಚೆ ಏನಾಗಿತ್ತು ಅಂತ ಇನ್ಫಾರ್ಮ್ ಮಾಡ್ತೀವಿ. ಇದಕ್ ಮುಂಚೆ ಹೇಳಕ್ ಆಗೋದಿಲ್ಲ ಅದನ್ನ. ಹಾಗಾಗಿ ಎಫೆಕ್ಟ್ ಆಯ್ತು. ಏನ್ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ, ಗರ್ಭದಲ್ಲಿ ಇದ್ಕೊಂಡು ಅವನು ನನಗೆ ಆತ್ಮಜ್ಞಾನ ಬಂದಿದೆ, ನನಗೆ ನಾನು ಸರ್ವಾತ್ಮ ಹೊಂದಿದ್ದೀನಿ ಅಂತ ಅವನೇ ಹೇಳ್ಕೊಂಡ. ಅದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅವನು ಹಿಂದಿನ ಜನ್ಮದಲ್ಲೇ ಅವನು ಈ ಗರ್ಭದಲ್ಲಿ ಇಟ್ಕೊಂಡು ಏನು ಸಾಧನೆ ಮಾಡಕ್ ಚಾನ್ಸ್ ಇಲ್ಲ. ಹಾಗಾಗಿ ಹಿಂದೆನೆ ಮಾಡಿದ್ದಾನ ಅವನು. ಹಿಂದೆ ಮಾಡಿದಾಗ ಯಾತಕ ಅವನಿಗೆ ಅವಾಗ್ಲೇ ಅದು ಬರ್ಲಿಲ್ಲ ಅಂತ ಕೇಳಿದ್ರೆ, ಏನೋ ಒಂದು ಪ್ರತಿಬಂಧಕ ಆಯ್ತು ಅವನಿಗೆ, ಗರ್ಭವಾಸ ಅಂತ ಒಂದು ಪ್ರತಿಬಂಧಕ ಆಯ್ತು. ಅದಾಗಿದ ತಕ್ಷಣ ಅವನಿಗೆ ಆ ಜ್ಞಾನ ಅದು ಎತ್ಕೊಂಡ್ಬಿಡ್ತು. ಅದು ತಡೆ ಆಗ್ತಾ ಇರ್ತದೆ. ಈ ತಡೆ ಆಗಿದ ತಕ್ಷಣ, ತಡೆ ಹೋಗಿದ ತಕ್ಷಣ ಅದು ಆಚೆ ಬಂದ್ಬಿಡ್ತದು. ಅದೇ ತರ ಇವನಿಗೆ ಆತರನೇ ಆಗಿರೋದು. ಹಾಗಾಗಿ ಹೇಳ್ತಾ ಇದ್ದಾರೆ, ಅವನು ಗರ್ಭದಲ್ಲಿ ಇದ್ಕೊಂಡು ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬಂದು ಅವನು ನಾನು ಎಲ್ಲವೂ ಆಗಿದ್ದೀನಿ, ಸರ್ವಭಾವಾತ್ಪತ್ತಿ ಅವನಿಗೆ ಆಗಿದೆ. ಅವಾಗ ಜ್ಞಾನ ಬಂದು ಸರ್ವಭಾವಾತ್ಪತ್ತಿ ಮಧ್ಯದಲ್ಲಿ ಅವನೇನೋ ಅನುಷ್ಠಾನ ಮಾಡ್ತಾನೆ ಅಂತ ಹೇಳಕ್ಕೆ ಏನು ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅವನು ಗರ್ಭದಲ್ಲಿ ಇಟ್ಕೊಂಡು ಏನು ಅನುಷ್ಠಾನ ಮಾಡಕ್ ಆಗೋದೇ ಇಲ್ಲ ಅಂತ ಯುಕ್ತಿ ಪುರಸ್ಸರವಾಗಿ ಶ್ರುತಿಯನ್ನು ಇಟ್ಕೊಂಡು ಪ್ರಮಾಣ ಪುರಸ್ಸರವಾಗಿ ಅವರದನ್ನ ಸಮಾಧಾನ ಹೇಳ್ತಾರೆ. ಮುಂದಕ್ಕೆ ನ ಚಿತೋ ವಾಮದೇವೇ ವಾ ಮನೌ ವಾ ಅನ್ಯೇಷು ವಾ ಭಿದಾ ತೇನ ಮನ್ವಾದಿಶ್ಚಿತೆ ವಾಮದೇವೇನ ಪ್ರತ್ಯಪದ್ಯತ. ಇವಾಗ ನ ಚಿತಃ ವಾಮದೇವ ಅಂದ್ರೆ ವಾಮದೇವನಲ್ಲೋ ಅಥವಾ ಮನುವಲ್ಲೋ ಅಥವಾ ಬೇರೆ ಯಾವ್ದ್ರಲ್ಲೂ ಕೂಡ ಈ ಚೈತನ್ಯ ಅನ್ನೋದು ಬೇರೆ ಬೇರೆ ಅಲ್ಲ. ಹಾಗಾಗಿ ಅವನಿಗೆ ಈ ತರ ಬಂದಿದೆ. ಸೊ ತೇನ ಮನ್ವಾದಿಶ್ಚಿತೆ ವಾಮದೇವೇನ ಪ್ರತ್ಯಪದ್ಯತ. ಹಾಗಾಗಿ ಏನಾಯ್ತು, ಮನು ಸೂರ್ಯ ಮುಂತಾದವುಗಳಲ್ಲಿ ಏನೇನು ಚೈತನ್ಯ ಇದೆಯೋ ಅದನ್ನ ಇವನು ನಾನು ಆ ಚೈತನ್ಯ ಅಂತ ತಿಳ್ಕೊತಾ ಇವನು ಅಂತ. ಹಾಗಾಗಿ ಅದ್ರಲ್ಲಿ ಮನು ಸೂರ್ಯ ಅಂತ ಹೇಳೋರು ತುಂಬಾ ತುಂಬಾ ದೊಡ್ಡ ವ್ಯಕ್ತಿಗಳು. ಆದ್ರೆ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ. ಒಂದು ಈ ಇಡೀ ಸೃಷ್ಟಿಯಲ್ಲಿ ಆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಕೊನೆ ಒಂದು ಸಣ್ಣ ಒಂದು ಆರ್ಗಾನಿಸಮ್ ಯಾವ್ದನ್ನ ಹೇಳ್ತೀವೋ ಅಲ್ಲಿವರೆಗೂ ಇರೋ ಎಲ್ಲಾ ಜೀವರಲ್ಲೂ ನಾನು ಅಂತ ಬುದ್ಧಿ ಬಂದಿದೆ. ಬ್ರಹ್ಮಾದಿ ಪಿಪೀಲಿಕಾ ಅಂತ ಜನನಿ ಅಂತ ಹೇಳ್ತೀವಲ್ಲ, ಬ್ರಹ್ಮಾದಿ ಪಿಪೀಲಿಕಾ ಅಂದ್ರೆ ಇರುವೆ ಅಂತ. ಇದ್ರ ತಮಾಷೆ ಏನು ಅಂತ ಹೇಳಿದ್ರೆ, ಇರುವೆ ಅನ್ನೋದು ಅಷ್ಟು ಸಣ್ಣದಿದು.
ಆದ್ರೆ ಪಿಪೀಲಿಕಾ ಅಂತ ಒಂದು 4 ಅಕ್ಷರ ಇರೋ ದೊಡ್ಡ ಶಬ್ದ ಅದು. ಈ ಶಬ್ದ ಇಂಗ್ಲಿಷ್ ಏನೋ ಆಂಟ್ ಅಂತ ಮೂರೇ ಸ್ಪೆಲ್ಲಿಂಗ್ ಇರೋದು ಸಣ್ಣದದು. ಅದೇ ಪಿಪೀಲಿಕಾ ಅಂತ ಒಂದು ಶಬ್ದ ಇರೋದು ಸಣ್ಣ ಒಂದು ಪ್ರಾಣಿಗೆ ಆತರ ಇದೆ. ಏನಿವೆ ಅದು ಶಬ್ದ ವಿಷಯಕ್ಕೆ ಸೇರಿದ್ದು. ಇಲ್ಲಿ ಇವನು ಎಲ್ಲದರಲ್ಲೂ ಇವನಿಗೆ ಬ್ರಹ್ಮಾದಿ ಸ್ತಂಭ ಪರ್ಯಂತ. ಸ್ತಂಭ ಅಂದ್ರೆ ಒಂದು ಸಣ್ಣ ಒಂದು ಆರ್ಗ್ಯಾನಿಸಮ್, ತುಂಬಾ ಸಣ್ಣ ಹುಳು ಅಂತ ಹೇಳ್ಬೋದು, ತುಂಬಾ ಸಣ್ಣ ಕೀಟ. ಸೊ ಹಾಗಾಗಿ ಅಂತ ಒಂದ್ವರೆಗೂ ಎಲ್ಲದರಲ್ಲೂ ಕೂಡ ಅವನಿಗೆ ನಾನು ಅಂತ ಬುದ್ಧಿ ಬಂದಿದೆ ಅಂತ, ಅದೇ ಸರ್ವಾತ್ಮ ಭಾವ ಅನ್ನೋದು. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ ಆ ಎಲ್ಲದರಲ್ಲೂ ಕೂಡ, ಅದು ದೊಡ್ಡದಾಗಿರ್ಲಿ ಸಣ್ಣದಾಗಿರ್ಲಿ ಎಲ್ಲದರಲ್ಲೂ ಕೂಡ ಇರೋ ಚೈತನ್ಯ ಒಂದೇನೆ. ಆ ಚೈತನ್ಯ ನಾನು ಅಂತ ತಿಳಿತಾನೆ ಅಷ್ಟೇ ಹೊರತು ಇರೆಸ್ಪೆಕ್ಟಿವ್ ಆಫ್ ವಾಟರ್ ಬಾಡೀಸ್ ದೇ ಆರ್, ಚೈತನ್ಯ ನಾನು ಅಂತ ತಿಳಿತಾನೆ. ಅದೇ ಸರ್ವಭಾವ ಪತಿಗೆ ಬೇಕಾಗಿರೋದು. ಯಥೇತು ಪುಣ್ಯೇನ ಪುಣ್ಯಯುಗೆ ಸರ್ವಭಾವಃ ನತು ಕಲೌ ಇತಿ ತದ್ ಅಸತ್ ಬೋಧಸಾಧ್ಯಸ್ಯ ಪುಣ್ಯಕಾಲ ಅನಪೇಕ್ಷಣಾತ್. ಇವಾಗ ಇನ್ನೊಂದು ಪ್ರಶ್ನೆ ಏನ್ ಮಾಡಿದ್ರು ಅಂದ್ರೆ, ಕೃತಯುಗ ಅಂತ ಉತ್ತಮವಾಗ ಪುಣ್ಯ ಯುಗದಲ್ಲೇ ಇಂಥದ್ದೆಲ್ಲ ಆಗಕ್ ಸಾಧ್ಯ, ಸರ್ವಭಾವಪತಿ ಅಲ್ಲ. ಕಲಿಯುಗ ಅಂತದೆಲ್ಲ ತುಂಬಾ ಕಷ್ಟ, ಕೆಟ್ಟ ಯುಗ ಇದೆಲ್ಲ, ಇದರಲ್ಲೆಲ್ಲ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ ಇವಾಗ. ಉಪನಿಷತ್ ಕೊಡೋ ಉತ್ತರನೇ ತತ್ ಯಥೇತು ಪುಣ್ಯಯುಗೆ ಸರ್ವಭಾವಃ ನತು ಕಲೌ ಇತಿ ತದ್ ಅಸತ್ ಬೋಧಸಾಧ್ಯಸ್ಯ ಪುಣ್ಯಕಾಲ ಅನಪೇಕ್ಷಣಾತ್. ಜ್ಞಾನದಿಂದ ಉಂಟಾಗಿರೋ ಒಂದು ಯಾವ್ದೋ ಒಂದು ಎಫೆಕ್ಟ್ ಇದೆಯಲ್ಲ, ಅದಕ್ಕೆ ಪುಣ್ಯ ಕಾಲ ಅನ್ನೋದೇನು ಇಲ್ವೇ ಇಲ್ಲ ಅಂತ. ಅದರಿಂದಲೇ ಇವಾಗ ಏನು ಉತ್ತರಾಯಣ ದಕ್ಷಿಣಾಯನ ಅಂತ ನಾವು ಹೇಳ್ತೀವಲ್ಲ, ಇವಾಗ ಉತ್ತರಾಯಣದಲ್ಲಿ ತೀರ್ಕೊಂಡವ್ರಿಗೇನೆ ಸದ್ಗತಿ ಸಿಗುತ್ತೆ, ದಕ್ಷಿಣಾಯನದಲ್ಲಿ ತೀರ್ಕೊಂಡ್ರೆ ಅವ್ರಿಗೆ ಇಲ್ಲ ಅಂತ ನಾವು ಹೇಳಂಗಿಲ್ಲ. ನಾವು ಎಷ್ಟೋ ಕಡೆ ನೋಡ್ತೀವಿ ನಾವು. ಇವಾಗ ನಮ್ಮ ಅಭಿನವ ವಿದ್ಯಾರ್ಥಿಸರ್ ಅವ್ರಕ್ಕೆ ನೋಡಿದಾಗ್ಲೂ ಕೂಡ ಅವ್ರ ಜೀವನ ಮುಕ್ತರೇ ಆಗಿದ್ರು, ಅದರಿಂದ ಅವ್ರಿಗೆ ಕಾಲಾಗಿಲ್ಲ ಅಂತ ಏನಿಲ್ವೇ ಇಲ್ಲ. ಅವರು ತೀರ್ಕೊಂಡಿದ್ದು ಇದರಲ್ಲೇ ದಕ್ಷಿಣಾಯನದಲ್ಲಿ ಅವರು ಇದಾಗಿದ್ರು. ಹಾಗಾಗಿ ಇದಕ್ಕೆ ಅದಕ್ಕೂ ಸಂಬಂಧ ಏನಿಲ್ಲ. ಹಾಗಾಗಿ ಜ್ಞಾನ ಅನ್ನೋದ್ರ ಒಂದು ಫಲವನ್ನು ಕೊಡಕ್ಕೆ ಕಾಲ ಏನು, ಕಾಲವನ್ನದೇನು ಇದನ್ನ ನೋಡಲ್ಲ ಅಂತ. ಪ್ರತಿಬಂಧಕ ಇದ್ರೆ ಅದು ಮುಗಿಬೇಕು ಅಂತ ವಾಮದೇವನ ವಿಷಯದಲ್ಲಿ ನಾವು ನೋಡಿದ್ವಿ. ಪ್ರತಿಬಂಧಕ ಇದ್ರೆ ಅದು ಏನು ಮಾಡಕ್ಕಾಗಲ್ಲ. ಆದ್ರೆ ಇಂಥ ಕಾಲದಲ್ಲೇ ಇದಾಗುತ್ತೆ, ಇಂಥ ಕಾಲದಲ್ಲಿ ಆಗೋದಿಲ್ಲ ಅಂತ ಹೇಳಕ್ಕೆ ಏನು ಯುಕ್ತಿ ಏನಿಲ್ಲ ಇಲ್ಲ ಅಂತ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಹಾಗಾಗಿ ಪುಣ್ಯ ಅದಕ್ಕೆ ಇವರೇ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸೂರ್ಯಗ್ರಹಣಾಪೇಕ್ಷೋ ಬೋಧಾತ್ ನಿದ್ರಾಕ್ಷಯ ಕುಸಿತ್ ತಥಾ ನ ಸರ್ವಭಾವೋಯಂ ಕಾಲಭೇದಂ ಅಪೇಕ್ಷತೆ. ಇವಾಗ ಒಬ್ಬ ನಿದ್ರೆಯಿಂದ ಅವ್ನು ಎಚ್ಚೆತ್ಕೋಬೇಕಾದ್ರೆ ಅದೇನೋ ಸೂರ್ಯಗ್ರಹಣ ಅಂತ ಇರ್ಬೇಕು, ಅವಾಗ್ಲೇನೆ ಎಚ್ಚೆತ್ಕೊಳಕಾಗುತ್ತೆ ಅಂತ ಏನ್ ಹೇಳಕ್ಕಾಗೋದಿಲ್ಲ. ನಿದ್ದೆಯಿಂದ ಅವ್ನಿಗೆ ಎಚ್ಚೆತ್ಕೊಂಡ ಅಂತ ಹೇಳಿದ್ರೆ ಅವನು ಬೇಕಿಂಗ್ ಸ್ಟೇಟಿಗೆ ಬಂದ್ಬಿಟ್ಟ ಅಂತ ಅಷ್ಟೇ ಹೊರತು ಅದಕ್ಕೆ ಅವ್ನು ನಿದ್ದೆಯಿಂದ ಎಚ್ಚೆತ್ಕೊಳ್ಳಿಕ್ಕೆ ಯಾವ್ದೋ ಒಂದು ಗ್ರಹಣ ಬರಬೇಕು ಅಥವಾ ಒಂದು ಗ್ರಹಣ ಬಿಟ್ಟಿರ್ಬೇಕು ಅಂತ ಅದೇನು ಇಲ್ವೇ ಇಲ್ಲ ಅಂತ ಅದು ಹೇಳ್ತಾ ಇದ್ದಾರೆ. ಸೂರ್ಯಗ್ರಹಣಾಪೇಕ್ಷ ಬೋಧಾತ್ ನಿದ್ರಕ್ಷಯ ಕುಚಿತ್ ತಥಾ ನ ಸರ್ವಭಾವೋಯಂ ಕಾಲಭೇದಂ ಅಪೇಕ್ಷತೆ. ಹಾಗಾಗಿ ಈ ನಾನು ಎಲ್ಲವೂ ಆಗಿದ್ದೀನಿ ಅಂತ ಒಂದು ತಿಳುವಳಿಕೆ ಅವನಿಗೆ ಬರಕ್ಕೆ, ಅಥವಾ ಎಲ್ಲವೂ ಆಗೋ ಒಂದು ಫಲ ಇದೆಯಲ್ಲ, ಅದಕ್ಕೆ ಒಂದು ಕಾಲ ಅನ್ನೋದೇನು ಇಲ್ವೇ ಇಲ್ಲ. ಅದಕ್ಕೆ ಇಂಥ ಕಾಲದಲ್ಲಿ ಆಗ್ಬೇಕು, ಇಂಥ ಕಾಲದಲ್ಲಿ ಆಗೋದಿಲ್ಲ ಅಂತ ಏನು ಇಲ್ವೇ ಇಲ್ಲ. ಯಾವ ಕಾಲದಲ್ಲಿ ಬೇಕಾದ್ರೆ ಆಗ್ಬೋದು. ಅದರಿಂದನೇ ಕಲಿಕಾಲದಲ್ಲೂ ನಮ್ಗೆ ಅದಕ್ಕೇನೆ ಈ ಉಪನಿಷತ್ ಅನ್ನೋದು ಆತ್ಮವಿದ್ಯೆ ಇದೆಯಲ್ಲ, ಅದು ಸಾರ್ವಕಾಲಿಕ, ಎಲ್ಲಾ ಕಾಲಕ್ಕೂ ಸೇರಿದ್ದದು. ಹಾಗಾಗಿ ಇಂಥ ಕಾಲದಲ್ಲಿ ಅದು ಎಫೆಕ್ಟಿವ್ ಆಗಿರುತ್ತೆ, ಇಂಥ ಕಾಲದಲ್ಲಿ ಅದಕ್ಕೆ ಎಫೆಕ್ಟ್ ಇರೋದಿಲ್ಲ ಅಂತಲ್ಲ, ಏನು ಇರೋದಿಲ್ಲ, ಇಲ್ವೇ ಇಲ್ಲ. ಯಾವ ಕಾಲದಲ್ಲಿ ಹೌದು, ಕಾಲದಿಂದ ದೇಶಾತೀತ. ಆಮೇಲೆ ಇದಕ್ಕೆ ಈ ಒಂದು ಕಂಡೀಷನ್ಸ್ ಬೇಕಾದ್ರೆ ಸ್ವಲ್ಪ ಕಷ್ಟ ಇರ್ಬೋದು. ನಾವು ಹೇಳ್ತೀವಲ್ಲ, ನೋಡು, ಒಂದು 100-150 ವರ್ಷಕ್ಕೆ ಮುಂಚೆ ಕಂಡೀಷನ್ಸ್ ಡಿಫರೆಂಟ್, ಅವಾಗ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ. ಅಥವಾ ದ್ವಾಪರ ಯುಗದಲ್ಲಿ ತುಂಬಾ ಅನುಕೂಲ ಆಗಿತ್ತು, ಅಥವಾ ತ್ರೇತಾಯುಗದಲ್ಲಿ ಇನ್ನೂ ತುಂಬಾ ಚೆನ್ನಾಗಿತ್ತು ಅಂತದೆಲ್ಲ ಹೇಳ್ಬೋದು ಯಾರಾದ್ರೂ. ಆದ್ರೂ ಕೂಡ ಈ ಯುಗದಲ್ಲೂ ಕೂಡ ಅದನ್ನ ಹೊಂದೋರು ಇದಾರಲ್ಲ, ಪ್ರಯತ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ ಅಷ್ಟೇನೆ. ಆದ್ರೂ ಇಲ್ಲ ಅಂತ ಇಲ್ವೇ ಇಲ್ಲ, ಖಂಡಿತ ಫಲ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಯಾರಿಗ್ ಬೇಕಾದ್ರೆ ಫಲ, ಅವ್ರು ಪ್ರಯತ್ನ ಮಾಡಿದ್ರೆ ಉಂಟು ಅಷ್ಟೇನೆ. ಕರೆಕ್ಟ್, ಹೌದೌದು. ಮತಿ ಇದ್ರೆ ಅದೇ ಮನಸ್ಸಿದ್ರೆ ಮಾರ್ಗ ಅಂತೆಲ್ಲ ಹೇಳ್ತಾರಲ್ಲ, ಕರೆಕ್ಟ್. ಮೆಟೀರಿಯಲ್ಸ್, ಕರೆಕ್ಟ್, ಅದೇ ಕರೆಕ್ಟ್. ಅದೇ ಒಂದು ಕಾಲದಲ್ಲಿ ಅಷ್ಟೊಂದು ಮೆಟೀರಿಯಲಿಸಮ್ ಇರ್ಲಿಲ್ಲ ಅಂತ ನಾವು ಹೇಳ್ತೀವಿ. ಆದ್ರೂ ಕೂಡ ನೋಡಿ, ಒಂದು ವಿಷಯ ನಾವು ನೋಡಿದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ನಾವು ರಾಮಾಯಣ ಅನ್ನೋದು ತ್ರೇತಾಯುಗಕ್ಕೆ ಸೇರಿದ್ದು. ಅಂತ ಒಂದು ಕಾಲದಲ್ಲಿ ಕೂಡ ನಿಮಗೆ ರಾಗದ್ವೇಷಗಳು ಅಂತದೆಲ್ಲ ಇತ್ತು ಅಂತ ಗೊತ್ತಾಗುತ್ತೆ ನಮ್ಗೆ. ಇವಾಗ್ಲೂ ಇದೆ ಅದು ಖಂಡಿತ. ಹಾಗಾಗಿ ಅದು ಅವಾಗೇನು ಇಲ್ಲ ಅಂತ ನಾವು ಹೇಳಕ್ ಆಗೋದೇ ಇಲ್ಲ. ಅಲ್ಲೂ ರಾಮಾಯಣ ಕಥೆನೇ ರಾಗದ್ವೇಷಗಳ ಮೇಲೆ ಬಂದಿರೋ ಕಥೆ ಅದು. ಅದೇ ತರ ಮಹಾಭಾರತನೂ ಅಷ್ಟೇನೆ, ಅಲ್ಲೂ ಕೂಡ ಅಷ್ಟೇನೆ ಇದು ಲೋಭ ಇದೆಲ್ಲ ಇತ್ತು, ಅಲ್ಲೂ ಕೂಡ ಇದೇ ಕಥೆ. ಹಾಗಾಗಿ ಎಲ್ಲಾ ಸಮಯದಲ್ಲೂ ಇದ್ದೇ ಇದೆ. ಅಂದ್ರೆ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ, ಮನುಷ್ಯ ಅಂತ ಬಂದ್ರೆ, ಅಂದ್ರೆ ಒಂದು ಮನುಷ್ಯ ಯಾವ್ಯಾವಾಗ ಇದ್ದಿದ್ದಾನೋ ಎಲ್ಲಾ ಸಮಯದಲ್ಲೂ ಇವೆಲ್ಲ ಇದ್ದೇ ಇದೆ, ಈ ದೋಷಗಳೆಲ್ಲ ಇದ್ದೇ ಇದೆ ಅಂತ ನಾವು ಒಂದು ಇದಕ್ಕೆಲ್ಲದಕ್ಕೂ ಸೇರಿಸಿ, ನಾನು ಇವಾಗ ರಾಮಾಯಣ ಮಹಾಭಾರತ ಅಂತ ಸುಮ್ಮನೆ 2 ಉದಾಹರಣೆ ಕೊಟ್ಟೆ. ಎಲ್ಲದಕ್ಕೂ ನಾವು ಕಾಂಪ್ರಹೆನ್ಸಿವ್ ಆಗಿ ಒಂದು ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಸ್ವಾರಸ್ಯವಾಗಿರೋ ವಿಷಯ ಯಾವ್ದಂದ್ರೆ, ನಮ್ಮ ಬೃಹದಾರಣ್ಯಕದಲ್ಲೇ ಒಂದು ಕಡೆ ಬರುತ್ತೆ. ಈ ದೇವತೆಗಳು, ಆಮೇಲೆ ಮನುಷ್ಯರು, ಆಮೇಲೆ ಅಸುರರು,
ಇವರು ಮೂವರು ಕೂಡ ಪ್ರಜಾಪತಿ ಹತ್ರ ನನಗೆ ಒಂದು ಉಪದೇಶ ಕೊಡಿ ನೀವು ಅಂತ ಕೇಳ್ತಾರೆ. ಅದ ಪ್ರಸಿದ್ಧವಾದ ಕಥೆ, ಅದು ಉಪನಿಷದಲ್ಲಿ ಇರೋ ಕಥೆ ಅದು. ಅವಾಗ ಅವನು ಎಲ್ಲರನ್ನೂ ನೋಡಿ ಒಬ್ಬನಿಗೊಬ್ಬನಿಗೂ ದಾ 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 ಅಂತ ಮಾಡ್ತಾನೆ. ಅವಾಗ ಎಲ್ಲರೂ ಕೂಡ ಏನ್ ತಿಳ್ಕೊಳ್ತಾರೆ ಅದರಿಂದ, ಮೂವರು ಕೇಳಿದ್ದಾರೆ, ಮೂವರಿಗೂ ಒಂದೇ ಶಬ್ದ. ಉಪನಿಷತ್ ಅವನು ಉಪದೇಶ ಕೊಟ್ಟಿದ್ದು ಒಂದೇನೆ, ದಾ 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 ಅಂತ. ದಾ ಅನ್ನೋದು ಏನು ಸಕಾಯ್ತು ಮಾಡುತ್ತೆ ಅಂತ ಹೇಳಿದ್ರೆ, ಅಸುರರಾಗಿರೋರಿಗೆ ಅವ್ರಿಗೆ ಕ್ರೂರ ಬುದ್ಧಿ ಇರುತ್ತೆ, ಅವ್ರಿಗೆ ತುಂಬಾ ಎಲ್ಲರನ್ನೂ ಹೊಡೆಯೋದು, ಸಾಯಿಸೋದು ಅಂತ ಬುದ್ಧಿ ಇರುತ್ತೆ, ಹಿಂಸೆ ಮಾಡೋದು ಅಂತ. ಅವಾಗ ಅವ್ರಿಗೆ ದಯಧ್ವಂ ಅಂತ, ಆ ದಯೆ ಇರ್ಲಿ ನಿನಗೆ, ದಯವನ್ನು ಬೆಳೆಸ್ಕೋ ಅಂತ ಅವನಿಗೆ ಉಪದೇಶ. ಅದೇ ತರ ದೇವತೆಗಳಿಗೆ ಅವ್ರು ತುಂಬಾ ಭೋಗದಲ್ಲಿ ಇರ್ತಾರೆ ಯಾವಾಗ್ಲೂ ಕೂಡ, ಅದರಿಂದ ದಾಮ್ಯತ ಅಂತ, ನೀನು ದಮವನ್ನು ಮಾಡ್ಕೊ, ನೀನು ಕಂಟ್ರೋಲ್ ಮಾಡ್ಕೊ, ನಿನ್ ಸೆನ್ಸಸ್ ಎಲ್ಲ ಕಂಟ್ರೋಲ್ ಮಾಡ್ಕೋ. ಯಾಕಂದ್ರೆ ನೀನ್ ಯಾವಾಗ್ಲೂ ಕುಡಿಯೋದು, ತಿನ್ನೋದು, ಕ್ರೀಡೆಯಲ್ಲಿ ಇದಾಗೋದು, ಭೋಗದಲ್ಲಿ ಇರೋದು ಅಂತ ಇದೆಯಲ್ಲ, ಅದನ್ನ ನೀನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ದಮ ಅವನಿಗೆ ಉಪದೇಶ. ಮನುಷ್ಯರಿಗೆ ತುಂಬಾ ಜಿಪಣ ಅಂತೆ ಮನುಷ್ಯ, ಅವನಿಗೆ ಯಾವಾಗ್ಲೂ ಕೂಡ ಅವನು ಎಲ್ಲರ ಹತ್ರ ಇಸ್ಕೊಳ್ಳೋದು ಹೇಗೆ ಮಾಡ್ತಾನೆ ಹೊರತು ಕೊಡೋಕೆ ಅವನಿಗೆ ಕೈ ಬರೋದೇ ಇಲ್ಲ, ಬಿಚ್ಚೋದೇ ಇಲ್ಲ. ಅವನು ಮೂಟೆ, ಅವನು ಇದನ್ನ ಪರ್ಸ್ ಬಿಚ್ಚೋದು, ಓಪನ್ ಮಾಡೋದೇ ಇಲ್ಲ, ಅವನ ಹತ್ರ ಇರ್ತಾನೆ. ಅದರಿಂದ ಅವನಿಗೆ ಉಪದೇಶ ಏನು ಅಂತ ಹೇಳಿದ್ರೆ, ನಿನ್ನ ದಾನ ಅಂದ್ರೆ ಕೊಡೋದು, ನೀನು ಕೊಡೋದ್ರಲ್ಲಿ ನೀನು ಒಂದು ತೊಡಗು, ನೀನು ಅದ್ರಲ್ಲಿ ನೀನು ಮಾಡ್ಕೊಂತ. ಇವಾಗ ನಾನು ಈ ಮೂರು ನೋಡಿದ್ರೆ ನಮ್ಗೆ ಮೂರು ಮನುಷ್ಯನಲ್ಲಿ ಇದೆ ಅದು. ಆ ದೇವತೆಗಳಿಗೆ ಮಾತ್ರನೇ ಇದು ಅಂತ ನಮ್ಗೆ ಹೇಳಕ್ಕಾಗಲ್ಲ. ಭಗವತ್ಪಾದರು ಹೇಳ್ತಾರೆ, ಇದು ಮೂರು ಕೂಡ ಮನುಷ್ಯರಿಗೆ ಬೇಕಾಗಿರೋದು ಅಂತ. ಅವಾಗ ಏನಾಯ್ತು, ಪ್ರಜಾಪತಿ ಕೊಟ್ಟಿದ್ದ ವಿಷಯದಲ್ಲಿ ಕೂಡ ನಮ್ಗೆ ಈ ರಾಗದ್ವೇಷಗಳು, ಆಮೇಲೆ ಜಿಪುಣತನ, ಇದು ಅರಿಷಡ್ ವರ್ಗ ಅಂತ ಹೇಳ್ತೀವಲ್ಲ, ಅದು ಯಾವಾಗ್ಲೂ ಇದ್ದಿದ್ದೇನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ನಮಗೆ ಕಾಲ ಗೀಲ ಅನ್ನೋದೆಲ್ಲ ಸುಮ್ನೆ ನಾವು ಹೇಳ್ಕೊಳಿಕ್ಕೆ ಒಂದು ಸ್ತುತಿಗೆ ಇರುತ್ತೆ ಅಷ್ಟೇ ಹೊರತು, ಆ ಕಾಲದಲ್ಲಿ ನಾವ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತೀವಿ ನಾವು. ಆದ್ರೆ ರಾಮನ ಕಾಲದಲ್ಲಿ ಎಷ್ಟೋ ಜನ ಅವರು ರಾಮ ಅಂತಾನೆ ಗೊತ್ತಾಗ್ದೇನೆ ಎಷ್ಟೋ ಜನ ಇದ್ದಿದ್ದಾರಲ್ಲ, ರಾಮನ ಮಹಿಮೆ ಗೊತ್ತಾಗ್ದೇನೆ ಎಷ್ಟೋ ಜನ ಇದ್ದಾರೆ. ರಾಮಕೃಷ್ಣ ಪರಮಹಂಸರಿದ್ದಾಗ, ರಮಣ ಮಹರ್ಷಿಗಳಿದ್ದಾಗಲೂ ಕೂಡ ಎಷ್ಟೋ ಜನ ಅವ್ರು ಏನೋ ಸಾಮಾನ್ಯ ಅಂತ ಸಾಮಾನ್ಯಕ್ಕೆ ತಿಳ್ಕೊಂಡು ಹಾಗೆ ಇದ್ದಿದ್ದಾರೆ. ಹಾಗಾಗಿ ಅದು ಎಲ್ಲಾ ಕಾಲಕ್ಕೂ ಅದು ಸಮವೇ ಅದು. ಹೀಗೆ ಯಹ ಏತರ್ಹಿ ಅಪಿ ವೇದ ಅಹಂ ಬ್ರಹ್ಮ ಅಸ್ಮಿ ಇತಿ ತದಾ ಏವ ಸಹ ಇದಂ ಸರ್ವಂ ಭವತಿ ಏವ ಯದಿದಂ ಜಗದೀಕ್ಷ್ಯತೆ. ಹಾಗಾಗಿ ಇವಾಗ್ಲೂ ಕೂಡ, ಈ ಕಾಲದಲ್ಲಿ ಕೂಡ ಯಾರು ನಾನು ಬ್ರಹ್ಮವಾಗಿ ಇದ್ದೀನಿ ಅಂತ, ನಾನು ಬ್ರಹ್ಮಸ್ವರೂಪವಾಗಿ ಇದ್ದೀನಿ ಅಂತ ಒಂದು ಜ್ಞಾನ ಪಡ್ಕೊಳ್ತಾನೋ, ಅವನು ಆ ಕ್ಷಣದಲ್ಲೇನೆ ಅವನು ಈ ಜಗತ್ತೆಲ್ಲವೂ ಕೂಡ ನಾನು ಬ್ರಹ್ಮವೇ ಆಗಿದ್ದೀನಿ ಅಂತ ಬ್ರಹ್ಮವಾಗಿ ಅವನು ನೋಡ್ತಾನೆ ಅವನು. ಹಾಗಾಗಿ ಇದಕ್ಕೆ ಕಾಲ ಅಂತಾನೋ ಅಥವಾ ಒಂದು ಉತ್ತಮವಾದ ಒಂದು ಸ್ಥಿತಿ ಅಂತಾನೋ ಅಥವಾ ಒಂದು ಅನುಷ್ಠಾನ ಅಂತಾನೋ ಅದು ಯಾವ್ದು ಇಲ್ಲ ಅಂತ. ಇವಾಗ ದೇವತಾ ಅನುಗ್ರಹ ಅಂತ ಒಂದು ಉಳ್ಕೊಂಡಿದೆ, ಅದನ್ನ ಇವಾಗ ಹೇಳ್ತಾ ಇದ್ದಾರೆ, ಮುಂದಕ್ಕೆ ಅದು ಉಳಿದಿದೆ. ಅವಿಚಾರಿತ ರಮ್ಯಸ್ಯ ನಾಮರೂಪಾತ್ಮಕಸ್ಯ ಯತ್ ಜಗತಃ ವಾಸ್ತವಂ ರೂಪಂ ಸತತ್ವಂ ಬ್ರಹ್ಮ ತತ್ ಭವೇತ್ ಅಂತ. ಹಾಗಾಗಿ ಈ ಜಗತ್ತು ನಾಮರೂಪವಾಗಿರೋ ಜಗತ್ತಿದೆಯಲ್ಲ, ಅದು ನಾವು ಜಗತ್ತಾಗಿ ಯಾತಿಗೆ ಕಾಣ್ತೀವಿ ಅಂತ ಹೇಳಿದ್ರೆ, ಅದ್ ಏನು ಅಂತ ವಿಚಾರ ಮಾಡಿಲ್ಲ ನಾವು. ಅದು ಏನಿದು ಬ್ರಹ್ಮ, ನಮ್ಗೆ ಪ್ರಪಂಚ ಕಾಣಿಸ್ತಾ ಇದೆಯಲ್ಲ, ಅದು ಏನು ಅಂತ ನಾವು ವಿಚಾರ ಮಾಡಿಲ್ಲ. ವಿಚಾರ ಮಾಡದೇನೆ ನಾವು ಅದನ್ನ ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಇದು ಹೀಗೆ ಇರೋದು, ಇದರಲ್ಲಿ ಇಂಥದ್ದಿದೆ, ಇಂಥ ಒಂದು ವಿಷಯಗಳಾಗಿದೆ, ಇದು ನಾಮರೂಪಗಳಿದೆ, ಇದರಲ್ಲಿ ಒಂದು ಭೋಗ ಸಿಗುತ್ತೆ, ಇದಕ್ಕೆ ಸ್ವಲ್ಪ ದುಃಖ ಇದೆ ಅಂತ ನಾವು ಅದೇ ನೋಡ್ತಾ ಇದೀವಿ. ಆದ್ರೆ ವಾಸ್ತವವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮವೇ ಇದೆಲ್ಲ ಆಗಿರೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಏನು ಉದಾಹರಣೆ ಅಂತ ಹೇಳಿದ್ರೆ, ಮತ್ತೆ ರಜಸ್ವರ್ಪ ಉದಾಹರಣೆನೆ. ಅವಾಗ ಆ ಸರ್ಪವನ್ನೇ ನೋಡ್ತಾ ಇರೋನು, ಅವನು ಅದರಿಂದ ಭಯ, ನಡುಕ ಇದೆಲ್ಲ ಅವ್ನು ಅನುಭವಿಸ್ತಾ ಇರ್ತಾನೆ. ಆದ್ರೆ ಅವನಿಗೆ ಅದು ಹಗ್ಗವೇ ಹಾಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಅವನಿಗೆ. ಅದೇ ತರನೇ ಇಲ್ಲೂ ಕೂಡ ಬ್ರಹ್ಮವೇ ಜಗತ್ತಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಜಗತ್ತಂದಾಗ ನಾವು ಏನೇ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ, ಜಗತ್ತಲ್ಲಿ ನಾವೇನು ಗಿರಿ, ನದಿ, ಸಮುದ್ರ ಅಂತ ನೋಡ್ತೀವೋ, ಆಮೇಲೆ ವನ ಪ್ರದೇಶಗಳು ಅಂತ ನೋಡ್ತೀವಿ, ಇದು ಬಿಟ್ಟು ಪ್ರಾಣಿ, ಪಕ್ಷಿಗಳು, ಮನುಷ್ಯರು ಎಲ್ಲವೂ ಕೂಡ ಸೇರಿಸ್ಕೋಬೇಕು ನಾವು. ಯಾಕಂದ್ರೆ ಇವ್ರ ಜೊತೆಗೆ ತಾನೆ ನಾವು ಅಟ್ರಾಕ್ಟ್ ಮಾಡೋದು. ಹಾಗಾಗಿ ಜಗತ್ತು ಅನ್ನೋದು ಇದೆಲ್ಲ ಸೇರ್ಕೊಂಡೆ ಜಗತ್ತು ಅನ್ನೋದು. ಯಾಕಂದ್ರೆ ನಾವು ಪ್ರಾಣಿ ಪಕ್ಷಿಗಳನ್ನ ಯಾವ್ದಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಶರೀರಗಳೆಲ್ಲ ಪಂಚಭೂತಗಳಿಂದ ಆಗಿರೋದು, ಗಿರಿ, ನದಿ, ಸಮುದ್ರ ಪಂಚಭೂತಗಳಿಂದ ಆಗಿರೋದು. ಹಾಗಾಗಿ ಜಗತ್ತು ಅನ್ನೋದು ಅದರಲ್ಲಿ ಎಲ್ಲವೂ ಸೇರುತ್ತೆ, ಇದೆಲ್ಲ ಸೇರುತ್ತೆ. ಆದ್ರೆ ಕೆಲವು ಅದರಲ್ಲಿ ಒಂದು ವಿಭಾಗ ಏನು ಅಂತ ಹೇಳಿದ್ರೆ, ಜಡ ಮತ್ತು ಚೇತನ ಅಂತ ಒಂದು ವಿಭಾಗ ಅಷ್ಟೇನೆ. ಹಾಗಾಗಿ ಜಗತ್ತನ್ನೋದು ವಾಸ್ತವವಾಗಿ ಬ್ರಹ್ಮವೇ ಜಗತ್ತಾಗಿ ಕಾಣಿಸ್ಕೊಳ್ತಾ ಇರೋದು. ಆದ್ರೆ ಯಾರಿಗೆ ಅದು ವಿಚಾರ ಮಾಡ್ಲಿಲ್ವೋ, ಅವನು ಜಗತ್ತನ್ನ ಜಗತ್ತಾಗೆ ನೋಡ್ತಾ ಇರ್ತಾನೆ. ಅವನಿಗೆ ಅದರಿಂದ ಬರ್ತಾ ಇರೋ ಕಷ್ಟಗಳೆಲ್ಲ ಬರ್ತಾನೆ ಇರುತ್ತೆ ಅವನಿಗೆ. ಯಾವಾಗ ಅವನು ಇದು ಬ್ರಹ್ಮವೇ ಅಂತ ವಿಚಾರ ಮಾಡಿ ತಿಳ್ಕೊಳ್ತಾನೋ, ಅವಾಗ ಅವನು ಇದರಿಂದ ಪಾರಾಗ್ತಾನೆ ಅಂತ ಅದನ್ನ ಹೇಳ್ತಾರೆ. ಅವಿಚಾರಿತ ರಮ್ಯಸ್ಯ ನಾಮರೂಪಾತ್ಮಕಸ್ಯ ಯತ್ ಜಗತಃ ವಾಸ್ತವಂ ರೂಪಂ ಸತತ್ವಂ ಬ್ರಹ್ಮ ತತ್ ಭವೇತ್. ಅದು ಜಗತ್ತಿನ ಒಂದು ವಾಸ್ತವವಾದ ರೂಪ ಯಾವುದು ಬ್ರಹ್ಮವೇ ಆಗಿದೆಯೋ, ಅದು ಇವನು ಆಗ್ತಾನೆ ಅಂತ. ಆ ಬ್ರಹ್ಮವೇ ಇವನು ಆಗ್ತಾನೆ ಅಂತ. ಅವಾಗ ನಾನು ಬ್ರಹ್ಮವೇ ಅಂತ ತಿಳ್ಕೊಂಡಾಗ ಇಡೀ ಜಗತ್ತು ನಾನೇನೆ ಅಂತ ಅವನಿಗೆ ಆ ಒಂದು ಸರ್ವಾತ್ಮ ಭಾವ ಅನ್ನೋದು ಆತರ ಬರ್ತೇವೆ, ಎಲ್ಲವೂ ನಾನೇ ಅಂತ. ಇದನ್ನ ಒಂದೊಂದು ಮಹಾತ್ಮರು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ಪ್ರಕಟಣೆ ಮಾಡ್ತಾರೆ. ಇವಾಗ ಉದಾಹರಣೆಗೆ ನಾವು ರಾಮಕೃಷ್ಣ ಪರಮಹಂಸರ ಒಂದು ಇದನ್ನ ಓದುವಾಗ, ಅವರು ಒಂದು ಕೋಣೆಯಲ್ಲಿ ಕೂತಿರ್ತಾರೆ, ಹೊರಗಡೆ ಈ ತರ ಲಾನ್ ಅಂತ ಇರ್ತಲ್ಲ, ಹುಲ್ಲಿಂದ ಲಾನ್ ಅದು, ಅದ್ರ ಮೇಲೆ ಯಾರೋ ಸ್ವಲ್ಪ ಜೋರಾಗಿ ನಡ್ಕೊಂಡು ಹೋದಾಗ ಅವ್ರಿಗೆ ಎದೆ ಮೇಲೆ ಅವ್ರು ಎದೆ ಮೇಲೆ ನಡ್ಕೊಂಡು ಹೋದಾಗ ಅವ್ರು ಫೀಲಿಂಗ್ ಬಂದಂತೆ. ಅದು ನೋಡಿದಾಗ ಈ ತರ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಅಂದ್ರೆ ಆಯಾ ಕ್ಷಣದಲ್ಲಿ ಕೆಲವು ಸತಿ ಅವರು ಅದನ್ನ ಪ್ರಕಟಣೆ ಮಾಡ್ತಾರೆ. ಎಲ್ಲ ಸಮಯದಲ್ಲೂ ಅದನ್ನ ಮಾಡ್ತಾ ಇರ್ತಾರೆ ಅಂತಲ್ಲ, ಆದ್ರೆ ಇದೆ ಅಂತ ಗುರುತಿಗೆ ನಮ್ಗೆ ಸಿಗುತ್ತೆ.
ಅದೇ ತರ ಬೇರೆಯವ್ರ ವಿಷಯದಲ್ಲೂ ಕೂಡ ಆತರ ಆಗಿರೋದು ನಾವು ಕೇಳಿದೀವಿ ಅಲ್ಲಲ್ಲಿ ಈ ತರ ಆಗುತ್ತೆ ಅಂತ. ನರಾಣಾಂ ಅಲ್ಪಧರ್ಮತ್ವಾತ್ ಸರ್ವಭಾವಂ ದಿವೌಕಸಃ ವಾರಯಂತಿ ಹವಿರ್ಭೋಕ್ತು ತೈಹಿ ದತ್ತಂ ಇತಿ ಚೇತ್ ನ ತತೆ. ಇವಾಗ ಕೊನೆಯದು ಯಾವ್ದು ಹೇಳ್ಕೊಟ್ಟಿದೆ ಅಂದ್ರೆ, ದೇವತೆಗಳು ಅನುಗ್ರಹ ಮಾಡಿದ್ರೇನೆ ನಿನಗೆ ಈ ಸರ್ವಭಾವ ಪತಿಯಿಂದ ಆಗೋದು. ದೇವತೆಗಳು ನಿನಗೆ ತಡೆ ಮಾಡಿದ್ರೆ ನಿನಗೆ ಅದು ಸಿಗೋಲ್ಲ. ಅಂದ್ರೆ ಅಹಂ ಬ್ರಹ್ಮಾಸ್ಮಿತ ಜ್ಞಾನ ಇದ್ರೂ ಕೂಡ ಸರ್ವಭಾವಾಪತ್ತಿ ಅಂತ ಒಂದು ಇನ್ಫೈನೈಟ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಬರಕ್ಕೆ ತಡೆ ಮಾಡ್ಬೋದು ಇವರು ಅಂತ ಹೇಳಿದ್ರಲ್ಲ, ಅದನ್ನ ಇವರೆಗೂ ವಿಚಾರ ಮಾಡಿ ಒಂದ್ 2-3 ಶ್ಲೋಕದಲ್ಲಿ ಮುಗಿಸ್ತಾರೆ ಅದನ್ನ. ನರಾಣಾಂ ಅಲ್ಪಧರ್ಮತ್ವಾತ್ ಸರ್ವಭಾವಂ ದಿವೌಕಸಃ ವಾರಯಂತಿ. ಅಂದ್ರೆ ಏನಾಯ್ತು, ಅಧರ್ಮ ಋಣತ್ವಾತ್ ಅಂತಾನು ಹೇಳ್ತಾರೆ. ಅಂದ್ರೆ ಮನುಷ್ಯರು ಯಾವಾಗಲೂ ಕೂಡ ಅವರು ಬಾಕಿಯವ್ರ ಕಡೆಯಿಂದ ತಗೊಳಕ್ಕೆ ಅವ್ರಿಗೆ ಇದ್ದಾರೆ. ಅಂದ್ರೆ ಇವ್ರಿಗೆ ಶಕ್ತಿ ಇಲ್ಲ, ತುಂಬಾ ಕೊಡಕ್ ಶಕ್ತಿ ಇಲ್ಲ ಇವರಿಗೆ. ಅದರಿಂದ ಇವರು ಬಾಕಿಯವ್ರ ರಿಸೀವಿಂಗ್ ಎಂಡ್ ಅಂತ ನಾವು ಹೇಳ್ತೀವಲ್ಲ, ಆತರ ಇವರು ತಗೊಳ್ಳೇ ಹೊರತು ಇವರಿಗೆ ಕೊಡೋ ಒಂದು ಸ್ಥಿತಿಯಲ್ಲಿ ಇಲ್ಲ ಅವರು. ಆ ಕಾರಣದಿಂದ ದೇವತೆಗಳು ಇವ್ರ ಮೇಲೆ ಒಂದು ಆಧಿಕ್ಯ ಮಾಡ್ಬೋದು, ಇವ್ರ ಮೇಲೆ ಒಂದು ಬಾಸಿಂಗ್ ಓವರ್ ದೀಸ್ ಹ್ಯೂಮನ್ಸ್ ಅಂತ ಒಂದು ಸಾಮಾನ್ಯವಾಗಿ ಒಂದು ಕಲ್ಪನೆ ಇದೆ. ಅದರಿಂದ ಅವ್ರುಗಳು ಮಾಡ್ಬೋದು. ಅದರಿಂದ ನಿನಗೆ ಒಬ್ಬ ಮನುಷ್ಯ ಯಾರಾದ್ರೂ ಅವನಿಗೆ ಅಹಂ ಬ್ರಹ್ಮಾಸ್ಮಿತ ಜ್ಞಾನ ಬಂದ್ರು ಕೂಡ ಅವನು ಸರ್ವಭಾವ ಆಗೋದಿಕ್ಕೆ ಇವರು ತಡೆ ಮಾಡ್ಬೋದು ಅಂತ ಒಂದು ಪಾಸಿಬಿಲಿಟಿಯನ್ನ ಫಸ್ಟ್ ಹೇಳ್ಬಿಟ್ಟು ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಆಮೇಲೆ ಹೇಳ್ಬೇಕು. ಹಾಗಾಗಿ ಇನ್ ಮುಂದೆ ಹೇಳ್ತಾ ಇದ್ರೆ, ಸಸ್ಯ ಜ್ಞಾತಾತ್ಮ ತತ್ವಸ್ಯ ಪ್ರಧ್ವಸ್ತ ತಮಸೋ ಯತೇಹೇ ಇಂದ್ರಾದಯೋಪಿ ನೈವ ಅಲಂ ಸರ್ವಭಾವಾಪ್ತಿ ಬಾರಣೆ ಅಂತ. ಇವಾಗ ಯಾವುದಾದ್ರೂ ವ್ಯಕ್ತಿ ಅವನ ಅವಿದ್ಯೆಯನ್ನ ಈ ಆತ್ಮ ಜ್ಞಾನದಿಂದ ಅವನು ಹೋಗ್ಲಾಡ್ಸ್ಕೊಂಡಿದ್ದ ಅಂತ ಹೇಳಿದ್ರೆ, ಅವನ್ನ ಇಂದ್ರಾದಿಗಳು ಕೂಡ ಅವನ್ನ ಈ ಮೋಕ್ಷವನ್ನ ಹೊಂದೋದಿಕ್ಕೆ ಯಾರು ತಡೆ ಮಾಡಕ್ ಆಗೋದೇ ಇಲ್ಲ ಅಂತ ಅದಕ್ಕೊಂದು ಯುಕ್ತಿ ಹೇಳ್ತಾರೆ. ಅದು ತುಂಬಾ ಸ್ವಾರಸ್ಯವಾಗಿದೆ. ಯದ್ಯಪಿ ಈಶಾಹ ನೃಣಾಂ ದೇವಾಹ ತಥಾಪಿ ಬ್ರಹ್ಮವೇದಿನಃ ಅನೀಶಾಹ ಪ್ರತ್ಯುತ ಯೇಷಾಂ ಆತ್ಮ ಭವತಿ ತತ್ವವಿತೆ. ಯದ್ಯಪಿ ಈಶಾಹ ನೃಣಾಂ ದೇವಾಹ ಅಂದ್ರೆ ಮನುಷ್ಯರುಗಳಿಗೆಲ್ಲ ಈಶತ್ವ ಅಂದ್ರೆ ಅವ್ರ ಮೇಲೆ ಇರೋ ಒಂದು ಯಜಮಾನಿಕೆ ಅವ್ರಿಗಿರುತ್ತೆ, ಯಾರಿಗೆ ದೇವತೆಗಳಿಗಿರುತ್ತೆ. ಅಂದ್ರೆ ದೇವತೆಗಳ ಕಂಟ್ರೋಲ್ ಅಲ್ಲಿ ಮನುಷ್ಯರು ಇರ್ತಾರೆ ಅನ್ನೋದು ಒಪ್ಕೊಂಡಿದ್ದೀವಿ ಎಲ್ಲ. ಯಾಕಂದ್ರೆ ನೋಡಿ, ನಮ್ಮ ವೇದ ಹೇಳ್ಕೊಳ್ಳೋ ವಿಷಯಗಳೇ ಎಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಬೇಕಾದಷ್ಟು ಇಂದ್ರಿಯಗಳಿದೆ, ಆಮೇಲೆ ಬೇಕಾದಷ್ಟು ಆಕ್ಟಿವಿಟೀಸ್ ಆಗ್ತಾ ಇದೆ, ಪ್ರಾಣಗಳಿದೆ, ಎಲ್ಲವೂ ಇದೆ ಶರೀರದಲ್ಲಿ. ಆದ್ರೆ ಒಂದೊಂದಕ್ಕೂ ಕೂಡ ಅದು ಕೆಲಸ ಮಾಡ್ಬೇಕು ಅಂದ್ರೆ ಒಂದು ದೇವತೆಯ ಅನುಗ್ರಹ ಬೇಕಾಗಿದೆ. ಇವಾಗ ಕಣ್ಣು ಅನ್ನೋದಿಗೆ ಸೂರ್ಯನ ಬೇಕಾಗಿದೆ, ವಾಕ್ ಅಂತ ಇದೆಯಲ್ಲ ಅದಕ್ಕೆ ಅಗ್ನಿ ಇದು ಬೇಕಾಗಿದೆ. ಆತರ ಒಂದೊಂದು ಇಂದ್ರಿಯಕ್ಕೂ ಪ್ರಾಣ ಅನ್ನೋದಕ್ಕೆ ಪ್ರಾಣ ದೇವತೆ ಅದು ಬೇಕಾಗಿದೆ. ಈ ತರ ಒಂದೊಂದಕ್ಕೂ ದೇವತೆಗಳ ಒಂದು ಅನುಗ್ರಹ ಬೇಕಾಗಿದೆ. ಅಷ್ಟು ದೇವತೆಗಳು ಕೂಡ ಒಂದು ಮನುಷ್ಯನಲ್ಲಿ ಇದ್ದುಕೊಂಡು ಅನುಗ್ರಹ ಮಾಡ್ತಾ ಇರ್ತಾರೆ. ಬಟ್ ಇಲ್ಲೇ ಇದ್ದಾರೆ ಅವರು, ಅಲ್ಲೆಲ್ಲ ಇಲ್ಲ ಅಂತ ಇಲ್ಲ, ಅವ್ರು ಎಲ್ಲಾ ಕಡೆನೂ ಇದ್ದಾರೆ. ಆದ್ರೆ ಈ ಕೆಲಸ ಮಾಡಕ್ಕೆ ಅವ್ರು ಇಲ್ಲೆಲ್ಲ ಕೂಡ ಸಾನ್ನಿಧ್ಯ ಇದೆ ಅವ್ರದ್ದು. ಹಾಗಿರುವಾಗ ಅವ್ರ ಕಂಟ್ರೋಲ್ ಅಲ್ಲೇ ನಾವೆಲ್ಲ ಇದ್ದೀವಿ. ಅವ್ರ ಕಂಟ್ರೋಲ್ ಇಲ್ದಿರೋ ನಾವು ಇಲ್ಲದೆ ಇರೋಕ್ ಸಾಧ್ಯವೇ ಇಲ್ಲ. ನಾವು ಮಾಡ್ತಾ ಇರೋ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳು ಎಲ್ಲರೂ ಕೂಡ ದೇ ಆರ್ ಆಲ್ ಅಡ್ಜಸ್ಟ್ ದಿ ದೇವತಾಸ್ ಓನ್ಲಿ. ಸಣ್ಣೋ ಮಿತ್ರಶ್ಚ ವರುಣಃ ಅಂತೆಲ್ಲ ಹೇಳೋದು ಎಲ್ಲವೂ ಕೂಡ ಅವ್ರಿಗೆ ಪ್ರಾರ್ಥನೆ. ಅದಲ್ಲ ನಮ್ಗೆ ಚೆನ್ನಾಗಿ ಇರಿಸಿ, ನೀವು ನಮ್ಗೆ ತೊಂದರೆ ಕೊಡದೆ ನೀವು ನಮ್ಮನ್ನ ಚೆನ್ನಾಗಿ ಕಾಪಾಡಿ ನೀವು ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಿರುವಾಗ ಅವ್ರು ಕಾಪಾಡೋರು, ನಾವು ಅವರ ಅಧೀನದಲ್ಲಿ ಇರೋ ನಾವು. ಹಾಗಿದ್ರು ಕೂಡ ಇವ್ರು ಹೇಳ್ತಾ ಇದ್ದಾರೆ, ಹಾಗೆ ಮನುಷ್ಯ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಹಾಗಿದ್ರು ಕೂಡ ಯಾವಾಗ ಒಬ್ಬ ಅಹಂ ಬ್ರಹ್ಮಾಸ್ಮಿತ ಜ್ಞಾನ ಪಡ್ಕೊಂಡ್ಬಿಟ್ನೋ ಅವಾಗ ಇವನೇನಾಗ್ತಾನೆ ಅಂತ ಹೇಳಿದ್ರೆ, ಆ ದೇವತೆಗಳಿಗೆಲ್ಲ ಆತ್ಮ ಇವನೇ ಆಗೋಗ್ಬಿಡ್ತಾನೆ. ಅದು ಇರೋ ಚಮತ್ಕಾರ ಇದೆ. ಹಾಗಾಗಿ ಅವ್ರಿಗೆ ಆತ್ಮ ಇವನೇ ಆಗೋಗ್ಬಿಡ್ತಾನೆ. ಅದರಿಂದ ಇವರು ಅವ್ನಿಗೆ ಏನು ತಡೆ ಮಾಡೋದಿಲ್ಲ ಅಂತ ಅದು ಯುಕ್ತಿ ಇಲ್ಲಿ. ಹಾಗಾಗಿ ತಾನು ಸ್ವರೂಪವಾಗಿ ಆಗಿರೋವನಿಗೆ ಇವರು ತಡೆ ಏನ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಇವ್ರಿಗೆ ಅಂತ. ಅದೇ ಹಾಗಾಗಿ ಹೌದು. ಅವಾಗ ನೋಡಿ, ಇವಾಗ ನಮ್ಗೆ ಅಂತರ್ಯಾಮಿಯಾಗಿ ಇದೆಯಲ್ಲ, ಅಂತರ್ಯಾಮಿ ಅಂತ ಅದಕ್ಕೆ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಒಳಗಡೆ ಇದ್ದುಕೊಂಡು ಯಮನ ಅಂದ್ರೆ ಕಂಟ್ರೋಲಿಂಗ್ ಅಂತ, ಒಳಗಡೆ ಇದ್ಕೊಂಡು ರೆಗ್ಯುಲೇಟ್ ಮಾಡೋದು, ಕಂಟ್ರೋಲ್ ಮಾಡೋದು ಅಂತ ಅರ್ಥ ಅದಕ್ಕೆ. ಇವಾಗ ಈ ಆತ್ಮ ಇವನು ಸರ್ವಭಾವಪತಿ ಹೊಂದಿದವನು ಎಲ್ಲರೂ ಆತ್ಮ ಇವನೇ ಆಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳಿದಾಗ, ಆ ಅಂತರ್ಯಾಮಿ ವಿಷಯ ಹೇಳುವಾಗ್ಲೇ ಅದು ಉಪನಿಷತ್ ಏನ್ ಹೇಳುತ್ತೆ ಅಂದ್ರೆ, ಈ ಅಂತರ್ಯಾಮಿ ಅಂತ ಯಾವ್ದು ಒಳಗಡೆ ಇದೆಯೋ ಅದು ಈ ಪ್ರತಿ ವ್ಯಕ್ತಿಗೂ ದೇವತೆಗಳಿಗೂ ಅಂತರ್ಯಾಮಿ ಅಂತ ಇದೆ. ಆ ದೇವತೆಗಳ ಒಂದು ಇಂದ್ರಿಯಗಳು ಅದೆಲ್ಲ ಇದೆಯಲ್ಲ, ಅದನ್ನ ಅದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಅಂದ್ರೆ ಏನಾಯ್ತು, ದೇವತೆಗಳಿಗೆ ಇರೋ ಅಥವಾ ಮನುಷ್ಯರಿಗೆ ಯಾರಿಗೆ ಇರೋ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಾಣ ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಆ ಅಂತರ್ಯಾಮಿ ಅನ್ನೋದ್ರ ಒಂದು ಶಕ್ತಿಯಿಂದಾನೇ ಇದೆಲ್ಲ ಕೆಲಸ ಮಾಡ್ತಾ ಇರೋದು. ಅವಾಗ ಆ ಅಂತರ್ಯಾಮಿ ಬ್ರಾಹ್ಮಣ ಏನ್ ಹೇಳುತ್ತೆ ಅಂದ್ರೆ, ಅದು ಒಂದು ಪೃಥ್ವಿ ದೇವತೆ ಅಂತ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೇವೆ. ಎಕ್ಸಾಂಪಲ್ ಅಷ್ಟೇ. ಆ ಪೃಥ್ವಿ ದೇವತೆ ಒಳಗಡೆ ಇದ್ಕೊಂಡಿರೋ ಅಂತರ್ಯಾಮಿ ಆ ಪೃಥ್ವಿ ದೇವತೆಯ ಒಂದು ಶರೀರ, ಇಂದ್ರಿಯ, ಮನಸ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆಯಲ್ಲ, ಆದ್ರೆ ಆ ಪೃಥ್ವಿ ದೇವತೆಗೆ ಗೊತ್ತಿಲ್ಲ ಇದೇ ಕಂಟ್ರೋಲ್ ಮಾಡ್ತಾ ಇದೆ ಒಳಗಡೆ ಅಂತ ಗೊತ್ತಿಲ್ಲ ಅದಕ್ಕೆ. ಆದ್ರೆ ಇದು ಮಾಡ್ತಾ ಇದೆ. ಅಂತ ಮಾಡ್ತಾ ಇರೋ ಒಂದು ಸ್ವರೂಪ ಯಾವ್ದಿದೆಯೋ ಅದೇ ಅದಕ್ಕೆ ಅಂತರ್ಯಾಮಿ ಅಂತ ಹೇಳೋದು. ಅದೇ ನಾನು, ಅದೇ ನೀನು ಕೂಡ, ಅದೇ ನಿನ್ನ ಆತ್ಮ, ನನ್ನ ಆತ್ಮ ಕೂಡ ಅಂತ ಅಲ್ಲಿ ಉಪದೇಶ ಮಾಡ್ತಾರೆ. ಅವಾಗ ಎಲ್ಲರ ಆತ್ಮನೋ ಆಗಿರೋ ಈ ಅಂತರ್ಯಾಮಿ ಆಗಿರೋ ಸ್ವರೂಪ ದೇವತೆಗಳಿಗೂ ಇದೇ ಆಗಿದ್ದಾಗ, ಅದು ಅಲ್ಲಿ ಏನು ಇದೆ ಅಂತ ಹೇಳಿದ್ರೆ,
ದೇವತೆಯ ಪೃಥ್ವಿ ದೇವತೆಯ ಇಂದ್ರಿಯಗಳು ಮನಸ್ಸೆಲ್ಲ ಇದೆಯಲ್ಲ, ಅದಕ್ಕೆ ಈ ಅಂತರ್ಯಾಮಿಯನ್ನ ನೋಡಕ್ಕಾಗೋದೇ ಇಲ್ಲ, ನೋಡಕ್ಕಾಗೋದಿಲ್ಲ, ಅದನ್ನ ಏನು ಮುಟ್ಟಕ್ಕಾಗೋದಿಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ ಖಂಡಿತ. ಅದ್ರ ಕಂಟ್ರೋಲ್ ಇಲ್ಲಿ ಇವುಗಳೆಲ್ಲ ಇರೋದು ಅಂತ. ಹಾಗಿರುವಾಗ ಈ ದೇವತೆಗಳಿಗೂ ಕೂಡ ಆತ್ಮವಾಗಿ ಇವನೇ ಆಗಿದ್ದಾನೆ ಅಂತ ಹೇಳಿದಾಗ ಆ ದೇವತೆಗಳಿಗೆ ಇವನ್ ಏನು ಮಾಡಕ್ ಆಗೋದೇ ಇಲ್ಲ, ಹಾಗಾಗಿ ಇವನಿಗೆ ಒಂದು ತಡೆ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಯುಕ್ತಿ ಹೇಳ್ಬಿಟ್ಟು ಆ ಒಂದು ಟಾಪಿಕ್ ನ ಅದು ಮುಗಿಸುತ್ತೆ ಉಪನಿಷತ್ತಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಕ್ಕೆ ಇನ್ನೊಂದು ಟಾಪಿಕ್ ಬರುತ್ತೆ, ಅವಿದ್ಯೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸ್ಟಾರ್ಟ್ ಆಗುತ್ತೆ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನ ಲೇಖನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.